ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸನ್ನಿಧಿಯ ಶಿವಪುತ್ರರಿಬ್ಬರಿಗೂ ವಂದಿಸಿ ಆಶೀರ್ವಾದ ಬೇಡುತ್ತಾ ಸಜೀಪದ ಎಲ್ಲ ಸದ್ಭಕ್ತ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಬಹಳ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ನಾನು ನಿನ್ನೆ ದಿನ ನಿಮ್ಮನ್ನು ಈ ಲೋಕದ ಒಂದು ಪ್ರಕ್ಷುಬ್ಧತೆಯ ಜೊತೆಗೆ ಶ್ರೀಮದ್ ಭಾಗವತ ಕಾಲದ ಪ್ರಕ್ಷುಬ್ಧತೆಯನ್ನು ಸಮೀಕರಿಸಿ ಸ್ವಲ್ಪ ಅಲ್ಲಿಗೆ ಕರ್ಕೊಂಡು ಹೋಗುವ ಪ್ರಯತ್ನ ಅಷ್ಟೇ ಮಾಡಿದ್ದೆ. ಅದು ಪ್ರವೇಶಿಕೆ ಕೂಡ ಅಲ್ಲ. ಶ್ರೀಮದ್ ಭಾಗವತದ ಪ್ರಥಮ ಸ್ಕಂಧ ಕೂಡ ನಾನು ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ ನಿನ್ನೆಯ ದಿನ. ಎಲ್ಲವನ್ನ ಶ್ರೀಮದ್ ಭಾಗವತದಲ್ಲಿರುವ ತತ್ವಗಳ ಅಷ್ಟೂ ಸಮಗ್ರ ಭಾಗವನ್ನು 7 ದಿನಗಳಲ್ಲಿ ಹೇಳ್ತೇನೆ ಅನ್ನುವ ಧಾರ್ಷ್ಟ್ಯ ಅಹಂಕಾರ ಕೂಡ ನನ್ನಲ್ಲಿಲ್ಲ. ಎಷ್ಟು ಸಾಧ್ಯವೋ ಅಷ್ಟನ್ನು, ಎಷ್ಟು ನಿಜವಾಗಿ ಮುಟ್ಟಬೇಕಾದ ಕೆಲವು ಸಂಗತಿಗಳನ್ನು ಮುಟ್ಟಿಸಬಹುದಾದ ಪರಿಮಾಣದಲ್ಲಿ ಮುಟ್ಟಿಸ್ತೇನೆ. ನಿನ್ನೆ ದಿನ ನಾನು ನಿಮಗೆ ಹೇಳಿದೆ ಹೇಗಿತ್ತು ಕಾಲ ಅಂತ. ಒಂದು ಕಡೆ ಕೃಷ್ಣ ನಿರ್ಯಾಣ ಆಗಿದೆ, ಇನ್ನೊಂದು ಕಡೆ ಯುಧಿಷ್ಠಿರಾದಿಗಳು ಸ್ವರ್ಗಾರೋಹಣಕ್ಕೆ ಹೊರಟಿದ್ದಾರೆ, ಮತ್ತೊಂದು ಕಡೆ ವಿದುರ ಧೃತರಾಷ್ಟ್ರ ಗಾಂಧಾರಿಯನ್ನು ಕಾಡಿಗೆ ಅಟ್ಟಿದ್ದಾನೆ. ಇತ್ತ ಪರೀಕ್ಷಿತ ಅನ್ನುವ ಪಾಂಡುವಂಶದ ಏಕಕುಡಿಯನ್ನು ಸಿಂಹಾಸನಕ್ಕೆ ಕೂಡಿಸಿ ಅವನು ರಾಜ್ಯಾಡಳಿತ ಆರಂಭ ಮಾಡಿದ್ದಾನೆ. ಆಚೆ ಕಡೆಯಿಂದ ನಾರದರು ಲೋಕ ಸಂಚಾರ ಮಾಡ್ತಾ ಇದ್ದಾರೆ. ಈ ನಾರದರು ಲೋಕ ಸಂಚಾರ ಮಾಡುವಾಗ ನಾನು ಹೇಳಿದೆ ನಿಮಗೆ, ಒಂದು ವೃದ್ಧ ತರುಣರಿಬ್ಬರನ್ನು ಒಬ್ಬಳು ತಾಯಿ ಎಬ್ಬಿಸಲಿಕ್ಕೆ ಪ್ರಯತ್ನಪಟ್ಟಳು, ಎಬ್ಬಿಸೋದಕ್ಕಾಗಲಿಲ್ಲ ಅಂತ. ಯಾಕೆ ಎಬ್ಬಿಸ್ಲಿಕ್ಕಾಗೋದಿಲ್ಲ ಅಂತ ನೋಡಿದಾಗ ನಾರದರು ತುಂಬ ಪ್ರಯತ್ನಪಟ್ಟರೆ ಅದರಲ್ಲಿ ಇರುವ ಇಬ್ಬರೂ ಕೂಡ ಎದ್ದ ಹಾಗೆ ಮಾಡ್ತಾರೆ, ಆಕಳಿಸ್ತಾರೆ, ಮಲಗ್ತಾರೆ ಅಂತಲೂ ಹೇಳಿದೆ ನಾನು. ಹಾಗಾದರೆ ಏನು ಕಾರಣ ಅಂತ ಸ್ವತಃ ನಾರದರೇ ಖಿನ್ನರಾದ ಸಂದರ್ಭ. ಆಗ ಅವರಿಗೆ ಸನಕ ಸನಂದನಾದಿಗಳು ಇವರೆಲ್ಲ ಯಾರು? ನಮ್ಮ ಲೋಕದ ಅನೇಕ, ಅದು ದೇವತೆಗಳಿರಬಹುದು, ದೇವಪುರುಷರಿರಬಹುದು, ಸಾಕ್ಷಾತ್ ಅವತಾರಗಳಿರಬಹುದು, ಅವೆಲ್ಲ ನಿಮಗಿನ್ನೂ ನಿಧಾನ ಪರಿಚಯ ಆಗ್ತದೆ. ಇವರು ಯಾರೂ ಕೂಡ ನಾವು ಯಾರನ್ನು ಏಲಿಯನ್ಸ್ ಅಂತ ಹೇಳ್ತೇವಲ್ಲ ಅಂಥವರಲ್ಲ. ಇವರಿಗೆಲ್ಲರಿಗೂ ಯಾರು ಅಪ್ಪ ಎಲ್ಲಿಂದ ಬಂದರು ಎಲ್ಲ ವಿವರಣೆಗಳನ್ನು ನಮಗೆ ವೇದವ್ಯಾಸರು ಸ್ಪಷ್ಟವಾಗಿ ಕೊಡ್ತಾರೆ. ಹಾಗಾಗಿ ಈ ಬ್ರಹ್ಮನ ಮಾನಸ ಪುತ್ರರು ಈ 4 ಜನ, ಸನಕ ಸನಂದನ ಸನಾತನ ಸನತ್ಕುಮಾರ ಅಂತ, ಇವರು ನಾರದರಿಗೆ ಹೇಳ್ತಾರೆ, ನಿಮಗೆ ಹಿಂದೆ ಬ್ರಹ್ಮ ಶ್ರೀಮದ್ ಭಾಗವತ ಹೇಳಿದ್ದರಲ್ಲ, ಆಗ ನಿಮಗೆ ಒಂದು ಪರಿವರ್ತನೆ ಆಗಿತ್ತು ನೋಡಿ, ಹಾಗೊಂದು ಭಾಗವತ ಹೇಳಿ ಈ ಭಕ್ತಿ ವೈರಾಗ್ಯ ಜ್ಞಾನ ಎಲ್ಲ ಮತ್ತೆ ಪ್ರಾರಂಭ ಆಗುತ್ತೆ, ಅಥವಾ ಎಚ್ಚರ ಆಗುತ್ತೆ, ಚೈತನ್ಯಪೂರ್ಣ ಆಗುತ್ತೆ. ಎಲ್ಲರಲ್ಲೂ ಭಕ್ತಿ ಇದೆ, ಎಲ್ಲರಲ್ಲೂ ಶ್ರದ್ಧೆ ಇದೆ. ಆದರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಅದು ಒಂದು ಥರದಲ್ಲಿ
ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲದೆ ಅಂಡಲಿತಾ ಇದೆ. ಹಾಗಾಗಿ ಏನು ಮಾಡುತ್ತೆ, ಅನುಮಾನಿಸುತ್ತೆ, ಇದು ಸರಿಯಲ್ಲ ಅಂತ ಪ್ರಶ್ನಿಸುತ್ತೆ. ಆ ಮೂಲಕ ತನ್ನದೇ ಒಂದು ಅಸ್ತಿತ್ವದ ದೊಡ್ಡ ಬುದ್ಧಿವಂತಿಕೆ ಪ್ರದರ್ಶನ ಮಾಡುತ್ತೆ. ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಇದಕ್ಕೆ ಅರ್ಹತೆ ಒಂದೇ, ಭಕ್ತಿ, ಶ್ರದ್ಧೆ. ನ ಅಭಕ್ತಾಯ ನ ಅತಪಸ್ಕಾಯ ನ ಅಶ್ರದ್ಧಾಯ. ಕೃಷ್ಣ ಹೇಳೋದು, ಯಾರಿಗೆಲ್ಲ ಹೇಳಬೇಡ ನನ್ನ ಕುರಿತು, ಯಾರಿಗೆ ಭಕ್ತಿ ಇಲ್ಲವೋ ಅವರಿಗೆ ಹೇಳಬೇಡ ನನ್ನ ಕುರಿತು, ಯಾರಿಗೆ ಶ್ರದ್ಧೆ ಇಲ್ಲವೋ ಅವರಿಗೆ ಹೇಳಬೇಡ ಒತ್ತಾಯ ಮಾಡಿ. ಯಾರಿಗೆ ಒಂದು ತಪಸ್ಸು ಅನ್ನೋದನ್ನು ನೀವು ಋಷಿಮುನಿಗಳ ತಪಸ್ಸಿನಿಂದ ತೊಡಗಿ ನಾವು ಒಂದು ಸಣ್ಣ ಮಟ್ಟಕ್ಕೆ ದೇವರ ಕುರಿತು ಒಂದೇನೋ ಒಂದು ಮಾಡ್ತೇವೆ, ನೇಮ ನಿಷ್ಠೆ ವ್ರತ ಎಲ್ಲ ಬಂತು, ಒಂದು ಸಣ್ಣ ಮಟ್ಟದ ಪ್ರಾರ್ಥನೆ ಪೂಜೆ. ಆ ತಪಸ್ಸೇ ಇಲ್ಲದೆ ಇರುವವರಿಗೆ ಹೇಳಬೇಡ, ತುಂಬ ನನ್ನನ್ನು ದ್ವೇಷಿಸುವವರು ಅಸೂಯೆ ಪಡುವವರಿಗೆ ಹೇಳಬೇಡ. ಇದು ಇಷ್ಟು ಅಲ್ಲದ ಏನುಂಟಲ್ಲ, ಶ್ರದ್ಧೆ, ಭಕ್ತಿ ಮತ್ತು ಆ ಭಗವಂತನ ಕುರಿತು ಒಂದು ಅಸೂಯೆ ಇಲ್ಲದ, ಅವನನ್ನು ಒಪ್ಪಿಕೊಳ್ಳುವ, ಹಾಗೊಬ್ಬ ಇದ್ದಾನೆ ದೊಡ್ಡವ ಅಂತ ನಂಬುವ ಒಂದು ಸಣ್ಣ ನಂಬಿಕೆ, ಇಷ್ಟು ಇದ್ದವರಿಗೆ ಹೇಳಬಹುದು ಅಂತ. ಅದೇ ಥರ ನಾರದರು ತಕ್ಷಣ ತಾನು ಆವಾಗ ಹೇಗೆ ಕೇಳಿದ್ದೆ ಅನ್ನೋದನ್ನು ನೆನಪಿಸಿಕೊಂಡು, ಓಹೋ ಬ್ರಹ್ಮ ನನಗೆ ಹಿಂದೆ ಹೇಳಿದ್ದು ಹೌದಲ್ಲ, ಅದು ಯಾವುದು? ಅದು ಶ್ರೀಮದ್ ಭಾಗವತ. ಏನು ಶ್ರೀಮದ್ ಭಾಗವತ ಅಂದರೆ, ನಿನ್ನೆಯೂ ಕೂಡ ನಾನು ನಿಮಗೆ ಅದರ ಪ್ರವೇಶಿಕೆಯನ್ನು ಮಾಡುವಾಗ ಭಾಗವತ ಅಂದರೆ ಏನೂ ಹೇಳಲಿಲ್ಲ, ಅದನ್ನು ಹೇಳಿದವರು ಯಾರೂ ಹೇಳಲಿಲ್ಲ. ಇದು ಶಾಸ್ತ್ರೀಯವಾಗಿ ಕೆಲವರಿಗೆ ಪ್ರಾಮುಖ್ಯವಾದ ವಿಷಯ. ಶ್ರೀಮದ್ ಭಾಗವತ ಅನ್ನುವುದು 18 ನಮ್ಮಲ್ಲಿ ಪುರಾಣಗಳು ಅಂತ, ಅಷ್ಟಾದಶ ಪುರಾಣ ಅಂತ. ಈ 18 ಪುರಾಣಗಳಲ್ಲಿ ರಾಜ ಅಂತ ಶ್ರೀಮದ್ ಭಾಗವತಕ್ಕೆ ಹೆಸರು. ಈ 18 ಪುರಾಣಗಳನ್ನು ಬರೆದವರು ಯಾರು ಅನ್ನುವುದೇ ಒಂದು ಜಿಜ್ಞಾಸೆ. ಅದನ್ನು ಪ್ರಥಮದಲ್ಲಿ ವೇದವ್ಯಾಸರೇ ಬರೆದಿದ್ದಾರೆ ಅನ್ನುವ ಒಂದು ಮಾತು. ವೇದವ್ಯಾಸರು ಬರೆದದ್ದಲ್ಲ, ಅದು ಇತ್ತೀಚೆಗಿನದ್ದು, ಅದು ಪ್ರಕ್ಷಿಪ್ತ, ಯಾರ್ಯಾರೋ ಅದನ್ನೆಲ್ಲ ಸೇರಿಸಿದ್ದಾರೆ ಅಂತ ಇನ್ನೊಂದು ವಾದ. ಆದರೆ ನನ್ನ ತಂದೆ ಮೊದಲಾದಂತಹ ನಿಜವಾಗಿ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷ ಪರಿಶ್ರಮಪಟ್ಟು ಸಂಶೋಧನೆ ಮಾಡಿದವರೆಲ್ಲರೂ ಕೂಡ ಅದು ಶ್ರೀ ವೇದವ್ಯಾಸ ರಚಿತ ಅಂತ ಒಪ್ಪಿಕೊಂಡಿದ್ದಾರೆ. ನಾನು ಆ ವಿಷಯ ಹೆಚ್ಚು ಆದ್ದರಿಂದ ಮಾತಾಡೋದಿಲ್ಲ, ಯಾಕೆ ದೊಡ್ಡವರು ತಾವು ಪರಿಶ್ರಮಪಟ್ಟು ಸಂಶೋಧನೆ ಮಾಡಿ ಹೇಳಿದ ಮಾತು. ಹಾಗಾಗಿ ಅದು ವೇದವ್ಯಾಸರೇ. ಈ ವೇದವ್ಯಾಸರು ಯಾಕೆ ಬರೆದ್ರು ಅನ್ನೋದು ಮತ್ತೆ ನಾರದರ ಹಿನ್ನೆಲೆಯಲ್ಲಿ ಪ್ರಶ್ನೆ ಬರುತ್ತೆ. ನಾರದರು ಒಂದು ಸಂದರ್ಭದಲ್ಲಿ ವೇದವ್ಯಾಸರು ಖಿನ್ನರಾಗಿ ಇರುವುದನ್ನು ನೋಡ್ತಾರೆ. ನೋಡಿ, ಆಶ್ಚರ್ಯ ಆಗಬೇಕು. ವೇದವ್ಯಾಸರು ಅಂದರೆ ಯಾರು? ವೇದಗಳನ್ನೆಲ್ಲ ವಿಭಾಗ ಮಾಡಿ, ಅಂದರೆ ನಮಗೆ ದ್ವಾಪರದವರೆಗೆ ವೇದಗಳು ಚತುರ್ವೇದ ಅಂತ ವಿಭಾಗ ಇರಲಿಲ್ಲ ಅಂತ ಒಂದು ಮಾತು. ಸಮಗ್ರವಾಗಿ ಅಖಂಡವಾಗಿ ಎಲ್ಲವೂ ಕೂಡಿ ಇತ್ತು ಅಂತ. ಆಗ ಈ 4 ವೇದಗಳನ್ನು ವಿಭಾಗ ಮಾಡುವುದರ ಮೂಲಕ ತಿಳಿಯುವವನಿಗೆ ಸರಳವಾಗಲಿ ಅಂತ ಬಿಡಿಸಿಕೊಟ್ಟು ಅದನ್ನು ವಿಭಾಗೀಕರಣದಲ್ಲಿ ಒಂದು ವ್ಯಾಸದಂತೆ ಕೆಲಸ ಮಾಡಿದವರು ವೇದವ್ಯಾಸರು. ಅವರಿಗೆ ಮೂಲತಃ ಅವರ ಹೆಸರು ವೇದವ್ಯಾಸರಲ್ಲ. ಆದರೆ ಒಂದು ವೃತ್ತವನ್ನು ಈ ಪರಿಧಿಯಿಂದ ಇನ್ನೊಂದು ಪರಿಧಿಗೆ ಸಮಾನಾಗಿ ಗೆರೆ ಎಳೆದರೆ ಇನ್ನೊಂದು ಚೂರು ಕೂಡ ಪ್ರಪೋರ್ಷನೇಟ್ಲಿ ತಪ್ಪು ಮಾಡದೆ ಕಟ್ ಮಾಡುವ ಭಾಗ ಉಂಟಲ್ಲ, ಅದು ವ್ಯಾಸ. ಆ ಪರಿ ಎಕ್ಸಾಕ್ಟ್ ಅಕ್ಯುರೇಟ್ ಕಟ್ಟಿಂಗ್ ಮಾಡಿದವರು ವೇದವ್ಯಾಸರು. ಆದ್ದರಿಂದ ಅವರಿಗೆ ವೇದವ್ಯಾಸ ಅಂತ ಹೆಸರು ಅಂತ. ಈ ವೇದವ್ಯಾಸರು ಆಗಲೇ ವೇದಗಳನ್ನು 4 ವಿಭಾಗ ಮಾಡಿ ಪೈಲ, ಜೈಮಿನಿ, ಸುಮಂತು, ವೈಶಂಪಾಯನ ಹೀಗೆ 4 ಜನರಿಗೆ ಅದನ್ನು ಅಧ್ಯಯನ ಮಾಡಿ ಮುಂದಿನವರಿಗೆ ಬೆಳೆಸಿಕೊಡಿ ಅಂತ ಹಂಚಿ ಆಗಿತ್ತು. ಅದೊಂದು ಕೆಲಸ ಮಾಡಿದರು. ಹುಟ್ಟುತ್ತಾ ಅವರ ಹೆಸರು ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವೈಪಾಯನರು ಅಂತ. ಇನ್ನು ಬಣ್ಣದಿಂದ ಕೃಷ್ಣವರ್ಣ ಇದ್ದದರಿಂದ ಕೃಷ್ಣದ್ವೈಪಾಯನರು ಅಂತ. ವೇದಗಳನ್ನು ವಿಭಾಗ ಮಾಡಿ ವೇದವ್ಯಾಸರು ಅಂತ ಅವರ ಹೆಸರು. ಈ ವೇದವ್ಯಾಸರು ಹೀಗೆ ಚತುರ್ವೇದಗಳನ್ನು ವಿಭಾಗ ಮಾಡಿ ಆಗಿತ್ತು. ಬ್ರಹ್ಮಸೂತ್ರ ಅಂತ ಒಂದು ಬಹಳ ವಿಶೇಷವಾದ ಬ್ರಹ್ಮತತ್ವವನ್ನು ತಿಳಿಯುವುದಕ್ಕೆ ಇರುವಂಥ ಒಂದು ತತ್ವಶಾಸ್ತ್ರವನ್ನು ಬರೆದಾಗಿತ್ತು. ಮಹಾಭಾರತ ರಚಿಸಿ ಆಗಿತ್ತು. ಮಹಾಭಾರತ ರಚಿಸಿ ಆಗಿತ್ತು ಅಂದಾಗ ನೀವು ಅದನ್ನು ಬಹಳ ಜನ ಅದೊಂದು ಘಟನೆಯೇ ಅಲ್ಲ, ಅದೊಂದು ಕಾವ್ಯ, ಅದೊಂದು
ಕಾವ್ಯಕಲ್ಪನೆ ಹಾಗೊಂದು ನಡೆದಿಲ್ಲ ಅಂತೆಲ್ಲ ಅನೇಕ ಜನ ಮಾತನಾಡ್ತಾರೆ. ಸರಿಯಾಗಿ ಮಹಾಭಾರತವನ್ನು ಆರಂಭದಿಂದ ಕೊನೆಯವರೆಗೆ ನಾವು ತನ್ಮಯರಾಗಿ ಓದಿದರೆ ಗೊತ್ತಾಗುತ್ತೆ. ವೇದವ್ಯಾಸರು ಸಾಕ್ಷಾತ್ ಅಜ್ಜನಾಗಿ ಮೊಮ್ಮಕ್ಕಳ ಕಥೆಯನ್ನು ಬರೆದಿರುವುದು. ಅದು ಅವರ ಮೊಮ್ಮಕ್ಕಳ ಕಥೆ, ಬೇರೆ ಯಾರೂ ಅಲ್ಲ. ದುರ್ಯೋಧನಾದಿಗಳು ಮತ್ತು ಪಾಂಡವರು ಬೇರೆ ಯಾರೂ ಅಲ್ಲ, ವೇದವ್ಯಾಸರ ಮೊಮ್ಮಕ್ಕಳು. ಹಾಗಾಗಿ ಅವರು ತನ್ನ ಮಕ್ಕಳ ಮತ್ತು ಮೊಮ್ಮಕ್ಕಳ ಕಥೆಯನ್ನು ದಾಖಲಿಸಿರುವುದು ಐತಿಹಾಸಿಕವಾಗಿ ಹೀಗೆ ನಡೆದಿದೆ ಅಂತ. ಹಾಗಾಗಿ ಮಹಾಭಾರತವನ್ನು ಪುರಾಣ ಅಂತ ಹೇಳುವ ಒಂದು ಪ್ರತೀತಿ ಇದೆ. ಆದರೆ ಅದು ಇತಿ ಹ ಅಸ ಅಥವಾ ಹೀಗೆ ಇದೆ ಅಂತ ಹೇಳುವಂತಹ ಇತಿಹಾಸ ಅದು. ಹಾಗಾಗಿ ಐತಿಹಾಸಿಕವಾದ ಮಹಾಭಾರತ ರಚನೆ ಆಗಿದೆ. ನಿಮಗೆ ಗೊತ್ತು, ಮಹಾಭಾರತ ರಚಿಸಿದ್ದಾರೆ ಅಂದರೆ ಮಹಾಭಾರತದ ಒಳಗೆ ಬರುವ ಭೀಷ್ಮ ಪರ್ವದ ಆರಂಭದಲ್ಲಿಯೇ ಗೊತ್ತಾಗುವ ಕೃಷ್ಣನ ಉಪದೇಶ ಸಾರ ಭಗವದ್ಗೀತೆಯನ್ನು ಬರೆದಾಗಿದೆ ವೇದವ್ಯಾಸರು. ಈ ಬರೆದಿದ್ದಾರೆ ಅನ್ನೋದನ್ನೆಲ್ಲ ನಾವು ಹೇಳಿಯಾಗಿದೆ ಅಂತ ಭಾವಿಸಬೇಕು. ಶ್ರುತ ಪರಂಪರೆ. ಹಾಗಾಗಿ ಅಲ್ಲೆಲ್ಲ ಹೇಗೆ ಅಂದರೆ ವೇದವ್ಯಾಸರು ಹೇಳಿದರು, ವೈಶಂಪಾಯನರು ಕೇಳಿದರು. ಆ ವೇದವ್ಯಾಸರು ಹೇಳಿದ್ದನ್ನು ವೈಶಂಪಾಯನರು ಮುಂದುವರಿಸ್ತಾ, ಅದು ವೈಶಂಪಾಯನರಿಂದ ಮುಂದೆ ಬರ್ತಾ ನೀವು ಶೌನಕಾದಿಗಳು ಕೇಳ್ತಾರೆ, ಉಗ್ರಶ್ರವಸ್ಸು ಉತ್ತರ ಕೊಡ್ತಾರೆ, ಹೀಗೆಲ್ಲ ಇದೆ. ಜನಮೇಜಯ ಕೇಳ್ತಾನೆ, ಪರೀಕ್ಷಿತನ ಮಗ. ಈಗ ನಾನು ನಿನ್ನೆ ದಿನ ಪರೀಕ್ಷಿತನನ್ನು ಆರಂಭಿಸಿದ್ದೇನೆ. ಆ ಪರೀಕ್ಷಿತನ ಮಗ ಇದ್ದಾನೆ ಜನಮೇಜಯ. ಅವನು ಇಡೀ ಮಹಾಭಾರತವನ್ನು ನಾವು ಎಲ್ಲಿಂದ ಪ್ರಾರಂಭ ಮಾಡುವುದಂದರೆ, ಜನಮೇಜಯ ವೈಶಂಪಾಯನರ ಜೊತೆಗೆ ಎಲ್ಲ ಘಟನೆ ಮುಗಿದ ಮೇಲೆ ಪ್ರಶ್ನೆ ಮಾಡ್ತಾನೆ, ನನ್ನ ಪೂರ್ವಜರ ಕತೆ ಹೇಳಿ ಅಂತ, ಅಲ್ಲಿಂದ. ಹಾಗಾಗಿ ಜನಮೇಜಯನಿಗೆ ವೈಶಂಪಾಯನರು ಕತೆ ಹೇಳುವ ಪಾಸ್ಟೆನ್ಸ್. ಇಲ್ಲಿ ಬರುವಾಗ ಉಗ್ರಶ್ರವಸ್ಸರು ಶೌನಕಾದಿಗಳು ಕೇಳುವ ಪ್ರಶ್ನೆಗೆ ಆರಂಭ ಮಾಡಿದ್ದು ಶ್ರೀಮದ್ ಭಾಗವತ. ಈ ಸೂತ ಪುರಾಣಿಕರು ಅಂತ ಅವರಿಗೆ ಹೆಸರು, ಈ ಪುರಾಣವನ್ನು ಹೇಳುವವರಿಗೆ. ಈ ಸೂತ ಪುರಾಣಿಕರು ಹೇಳುವ ಕಥೆಯಲ್ಲಿ ಅಲ್ಲಲ್ಲಿ ಇದನ್ನು ಬೇರೆ ಬೇರೆಯವರು ಮತ್ತೆ ಮುಂದುವರಿಸ್ತಾರೆ. ಈಗ ನೋಡಿ, ನಾರದರಿಗೆ ಈ ಶ್ರೀಮದ್ ಭಾಗವತ ಬ್ರಹ್ಮನಿಂದ ಹೇಳಲ್ಪಟ್ಟಿತ್ತು. ಇದು ಒಂದು ಪರಂಪರೆಯಾಗಿ ನಾರದರಿಗೆ ಹೇಗೆ ಶ್ರೀಮದ್ ಭಾಗವತ ತಿಳಿದಿತ್ತು ಅಂತ. ಈ ನಾರದರಿಗೆ ಹೇಳುವ ಮೊದಲು ಸನಕ ಸನಂದನಾದಿಗಳಿಗೆ ಯಾರು ಹೇಳಿರಬೇಕಲ್ಲ ಅಂದರೆ, ಅವರು ಹೇಳ್ತಾರೆ ಸಂಕರ್ಷಣ ನಮಗೆ ಹೇಳಿದ್ದ ಅಂತ. ಈ ಸಂಕರ್ಷಣರು ಸನಕ ಸನಂದನಾದಿಗಳಿಗೆ ಹೇಳಿ, ಅವರು ಸಾಂಖ್ಯಾಯನರಿಗೆ ಹೇಳಿ, ಸಾಂಖ್ಯಾಯನರು ಪರಾಶರ ಮತ್ತು ಬೃಹಸ್ಪತಿಗಳಿಗೆ ಹೇಳಿ, ಆ ಪರಾಶರ ಬೃಹಸ್ಪತಿಗಳು ಮೈತ್ರೇಯಿಗಳಿಗೆ ಹೇಳಿ, ಮೈತ್ರೇಯಿಗಳು ವಿದುರರಿಗೆ ಹೇಳಿ, ಆ ವಿದುರ ಅದನ್ನು ಕೇಳಿದ ಒಂದು ಭಾಗವಾಗಿಯೂ ನಮಗೆ ಇಲ್ಲಿ ಬರುತ್ತೆ ಭಾಗವತ. ಇನ್ನೊಂದು ಕಡೆಯಿಂದ ವೇದವ್ಯಾಸರಿಗೆ ನಾರದರು ಹೇಳಿ, ಬ್ರಹ್ಮನಿಂದ ನಾರದರು ವೇದವ್ಯಾಸರಿಗೆ ಹೇಳಿ, ವೇದವ್ಯಾಸರು ಅದನ್ನು ತನ್ನ ಮಗ ಶುಕಮುನಿಗೆ ಹೇಳಿ, ಶುಕಮುನಿಗಳು ಈಗ ನಾವು ಹೇಳಲಿಕ್ಕಿರುವ ಪರೀಕ್ಷಿತನಿಗೆ ಹೇಳುವ ಕಾಲಘಟ್ಟ. ಹೀಗೆ ಬೇರೆ ಬೇರೆಯವರು ಈ ಭಾಗವತವನ್ನು ಹೇಳ್ತಾರೆ. ಈ ಭಾಗವತ ಅನ್ನುವುದು ಬೇರೆ ಬೇರೆಯವರು ಕೇಳಿದ್ದಾರೆ, ಹಿರಿಯ ತಲೆಮಾರಿನವರು. ಅದರಲ್ಲಿ ಯಾರೋ ಒಬ್ಬರು ಇನ್ಯಾರಿಗೋ ದಾಟಿಸಿದ್ದಾರೆ, ಹೀಗೆ ದಾಟುತ್ತಾ ಬಂದಿದೆ. ಅದರ ದಾಖಲಾತಿ ಒಂದು ಗ್ರಂಥವಾಗಿ ಇವತ್ತು ನಮಗೆ ಪುಸ್ತಕ ರೂಪದಲ್ಲಿ ಲಭ್ಯ ಆಗಿದೆ. ಇದೆಲ್ಲವೂ ಕೇಳಿದ ಗ್ರಂಥ. ನಾನು ಅದಕ್ಕೆ ಹೇಳಿದ್ದು ನಮ್ಮದು ಶ್ರುತ ಪರಂಪರೆ, ಕೇಳ್ತಾ ಬೆಳೆದದ್ದು. ಈ ನಾರದರು ತಾನು ಖಿನ್ನರಾಗಿದ್ದದ್ದು ಯಾಕೆ ಅಂತ ಒಂದು ವಿವರಣೆಯನ್ನು ಕೊಡ್ತಾರೆ. ಅವರಿಗೇನಾಗಿತ್ತು ಅಂತ. ಅವರು ತಾನು ತನ್ನ ಪೂರ್ವ ಜನ್ಮದಲ್ಲಿ ಒಬ್ಬ ದಾಸಿಯ ಮಗ. ಆ ದಾಸಿ ತನಗೆ ತನ್ನ ಮಗನನ್ನು ಸಂಪೂರ್ಣ ನೋಡಿಕೊಳ್ಳುವಷ್ಟು ಸಾಮರ್ಥ್ಯ ಇಲ್ಲದೇ ಇದ್ದದ್ರಿಂದ ಅವಳು ತಾನು ಎಲ್ಲೋ ಕೆಲಸ ಮಾಡ್ಕೋತಾ ಈ ಹುಡುಗನನ್ನು, ಪುಟ್ಟ ಬಾಲಕನನ್ನು ದೊಡ್ಡ ದೊಡ್ಡ ಋಷಿ ಮುನಿಗಳ ಹತ್ರ ಸೇವೆಗೆ ಬಿಡ್ತಾಳೆ. ಸೇವೆ ಮಾಡ್ತಾ ಇದ್ದಂತಹ ಪುಟ್ಟ ಬಾಲಕ ಕಿವಿಗೆ ಅವರ ಯಾವುದೋ ಒಳ್ಳೊಳ್ಳೆಯ ಮಂತ್ರ, ಒಳ್ಳೊಳ್ಳೆಯ ವ್ಯಾಖ್ಯಾನ, ಒಳ್ಳೊಳ್ಳೆಯ ಅರ್ಥ, ಅನುಸಂಧಾನ, ಅವರು ಮಾಡ್ತಿದ್ದಂತಹ ವ್ರತ, ನೇಮ, ನಿಷ್ಠೆ, ಇದರ ಪರಿಣಾಮ ಇವುಗಳನ್ನೆಲ್ಲ ಬಾಲಕನ ಮೈಗೂಡಿಸ್ತಾ ಹೋಗುತ್ತೆ. ನಮ್ಮಲ್ಲೊಂದು ಮಾತು ಇದೆ ನೋಡಿ,
ಆದಷ್ಟು ಸಜ್ಜನರ ಜೊತೆಗೆ ಇರಿ, ಸತ್ಸಂಗದಲ್ಲಿ ಇರಿ, ನಮ್ಮ ಒಳಗೂ ಕೂಡ ಒಳಿತು ಪ್ರವೇಶ ಆಗ್ತದೆ, ನಾವು ನಮಗೆ ಗೊತ್ತೇ ಇಲ್ಲದೆ ಒಳ್ಳೆಯವರಾಗ್ತಾ ಬರ್ತೇವೆ ಅಂತ. ಹೀಗಾಗಿ ಈ ಹುಡುಗನಲ್ಲಿ ಅಂಥದ್ದೆಲ್ಲ ಬೆಳೀತಾ ಇದ್ದಂತಹ ಕಾಲಘಟ್ಟ. ಅವನು ಎಲ್ಲ ಊಟ ಆದಮೇಲೆ, ಗುರುಮುನಿಗಳದ್ದೆಲ್ಲ ಊಟ ಆದಮೇಲೆ ಅವರು ಉಳಿಸಿದ ಪಾತ್ರೆಯಲ್ಲಿ ಉಳಿಸಿದ ಅನ್ನ ಎಲ್ಲ ಊಟ ಮಾಡ್ತಿದ್ದನಂತೆ. ಇದೆಲ್ಲದರ ಪರಿಣಾಮವಾಗಿ ಹುಡುಗನಿಗೆ ತುಂಬ ಒಳಗಿಂದ ಪಾಕಾವಸ್ಥೆ, ಸೇವೆಯಿಂದ ಪಡೆಯಬಹುದಾದದ್ದುಂಟಲ್ಲ, ಬಹಳ ವಿಶೇಷ. ಅದು ಎಲ್ಲರಿಗೆ ಸಾಧ್ಯ ಇಲ್ಲ. ಸೇವಾ ಮನೋಭಾವ ಇರಬೇಕು. ಸೇವೆ ಮಾಡುವಾಗ ಪ್ರಶ್ನಾತೀತವಾಗಿ ಸೇವೆ ಮಾಡಬೇಕು. ಹಾಗೆ ಸೇವೆ ಮಾಡುವುದರಲ್ಲಿ ಸಂಪೂರ್ಣ ಶರಣಾಗತತ್ವ ಬೇಕು. ನಾನು ಯಾಕೆ ಮಾಡಬೇಕು, ಅವರೇನು ದೊಡ್ಡವರ, ನಾನು ದೊಡ್ಡವನಲ್ವಾ, ಬಂದರೆ ಹೋಯಿತು. ದೊಡ್ಡವರು ದೊಡ್ಡವರೇ ಅಂತ ತಿಳಿದು ಮಾಡಿದರೆ ದೊಡ್ಡದು ನಮ್ಮೊಳಗೆ ಪ್ರವೇಶ ಆಗ್ತದೆ. ಹಾಗೆ ನಾರದರ ಒಳಗೊಂದು ದೊಡ್ಡದು ಬೆಳೆಯುತ್ತಿತ್ತು. ಇಂಥ ಕಾಲಘಟ್ಟದಲ್ಲಿ ನಾರದರು ಒಂದು ದಿನ ಋಷಿಮುನಿಗಳ ಆಶ್ರಮದಿಂದ ತಾಯಿ ಹತ್ರ ಬರ್ತಾರೆ. ತಾಯಿಯನ್ನು ನೋಡೋ ಸಲುವಾಗಿ ಅಂದ್ಕೊಳ್ಳಿ. ತಾಯಿ ಅದು ಯಾವುದೋ ಕಾರಣಕ್ಕೆ ಸಂಜೆ ಮೇಲೆ ಹೀಗೆ ಮುಸ್ಸಂಜೆ ಹೊತ್ತಿಗೆ ಕಾಡು ದಾರಿಯಲ್ಲಿ ಹಾಲು ತರಕ್ಕೆ ಹೋಗ್ತಾಳೆ. ಆಗ ಸರ್ಪ ಒಂದು ಕಚ್ಚಿ ಅವಳು ಸಾಯ್ತಾಳೆ. ಪುಟ್ಟ ಬಾಲಕ ಅಮ್ಮನ ಹತ್ರ ಇರಬೇಕು ಅಂತ ಬಂದಿದೆ, ಅಮ್ಮ ಇಲ್ಲ. ಹುಡುಗ ಪುಟ್ಟ ಬಾಲಕ ಇದ್ದರೂ ಕೂಡ ಅಮ್ಮ ಸತ್ತಾಗ ಅಳಲಿಲ್ಲ. ಪರಿಣಾಮ ಯಾವುದು ಅಂದರೆ, ಆ ದೊಡ್ಡವರ ಸಹವಾಸದಲ್ಲಿ ವೈರಾಗ್ಯ, ಭಕ್ತಿ, ಜ್ಞಾನ ಎಲ್ಲ ಪ್ರಭಾವ ಆಗಿ ಹುಡುಗ ಅಂದ್ಕೊಳ್ತಾನೆ, ನನ್ನ ಒಳಿತಿಗಾಗಿ ಅಮ್ಮ ಸತ್ತಿದ್ದಾಳೆ ಅಂತ. ನಮಗೆಲ್ಲ ದುರ್ಘಟನೆಗಳು ಕೂಡ ಹೀಗೆ ಅರ್ಥ ಆಗಬೇಕು. ಯಾವ ದುರ್ಘಟನೆ ಸಂಭವಿಸಿದಾಗಲೂ ಕೂಡ ನಮಗೇನಾಗುತ್ತೆ, ದುರ್ಘಟನೆ ಸಂಭವಿಸುವಾಗ ನಾವೊಮ್ಮೆ ಗೋಳು ಅಂತ ಅಳೋದು, ನಮಗೆ ಯಾಕೆ ಈ ಪರೀಕ್ಷೆ ಅನ್ನೋದು, ದೇವರು ನಮಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ ಅನ್ನೋದು ಎಲ್ಲ ಆದಮೇಲೆ 1 ವರ್ಷ 2 ವರ್ಷ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಅದು ಒಳ್ಳೆಯದಕ್ಕಾದ್ದು ಅಂತ. 2 ವರ್ಷದ ಮೇಲೆ ಅದು ಒಳ್ಳೆಯದಕ್ಕಾದ್ದು ಅಂತ ಹೇಳಿದರೆ ಅದು ನಾರದರಲ್ಲ, ಅದು ನಾವು ನೀವು. ಆ ಘಟನೆ ನಡೆಯುವ ಹೊತ್ತಿಗೆ, ಒಂದು ಸಾವು ಸಂಭವಿಸುವಾಗ, ತಾಯಿ ಸಾಯುವಾಗ ಮಗುವಿಗೆ ಅನಿಸೋದುಂಟಲ್ಲ, ಅದು ಭಗವಂತನ ಜೊತೆಗಿದ್ದವರಿಗೆ ಮಾತ್ರ ಸಾಧ್ಯ. ಇದು ಸಾಯ್ತಿದೆ ಅಂದರೆ ಇದು ನನ್ನ ಒಳಿತಿಗಾಗಿ ಸಾಯ್ತಿದೆ. ಎಷ್ಟರ ಮಟ್ಟಿಗೆ ಭಗವಂತನ ಜೊತೆಗೆ ಕನೆಕ್ಟಿವಿಟಿ ಇತ್ತು ನೋಡಿ ಆ ಪುಟ್ಟ ಬಾಲಕನಿಗೆ. ಆ ಸಂಸ್ಕಾರದಿಂದ ಇದು ಆಫ್ ಮಾಡಿದೆ. ಆಗ ಇದ್ದಕ್ಕಿದ್ದ ಹಾಗೆ ಅವರಿಗೆ ಒಂದು ಸಂಗತಿ ಗೊತ್ತಾಗುತ್ತೆ. ಏನು ಒಂದು ಸಂಗತಿ ಅಂದರೆ, ನಾನು ತಾಯಿಯ ಒಟ್ಟಿಗೆ ಮಗನಾಗಿ ಸಂಸಾರ ಮಾಡಿಕೊಂಡು ಮುಂದುವರಿಲಿಕ್ಕೆ ಇರುವವನಲ್ಲ, ನನಗೇನೋ ಬೇರೆ ಕಾರಣ ಇದೆ ಅಂತ. ಹೀಗಾಗಿ ಆ ಮಗು ಏನು ಮಾಡುತ್ತೆ ಅಂದರೆ, ತೀರ ಏಕಾಂತ ಹುಡುಕಿಕೊಂಡು ಹೋಗುತ್ತೆ. ಒಂದು ಅರಳಿ ಮರದ ಕೆಳಗೆ ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ನನ್ನ ಅಮ್ಮನನ್ನು ಕರ್ಕೊಂಡು ಹೋದ್ಲು ಅನ್ನುವ ದುಃಖವನ್ನು ಅದು ಕರೀಲಿಲ್ಲ. ಅಮ್ಮ ಎಲ್ಲಿ ಹೋದ್ಲು ಅಂತ ಕೇಳಲಿಲ್ಲ. ಅಮ್ಮನನ್ನು ಯಾಕೆ ಕರ್ಕೊಂಡು ಹೋದಿ ಅಂತಲೂ ಪ್ರಶ್ನಿಸಲಿಲ್ಲ. ಮತ್ತು ಅದು ನಿರಂತರವಾಗಿ ನನ್ನ ಒಳಗೆ ಅದು ಯಾವುದೋ ಒಂದು ವಿಶೇಷವಾದದ್ದು ಇದೆಯಲ್ಲ, ಅದು ನನಗೆ ಯಾಕೆ ಕಾಣಿಸೋದಿಲ್ಲ, ಅದು ನನ್ನ ಒಳಗೆ ಇದ್ದು ತಾನು ನನ್ನ ಒಳಗೆ ಇದ್ದರೂ ಕೂಡ ಯಾಕೆ ಗುಟ್ಟಾಗಿ ಇದೆ ಮರೆಯಲ್ಲಿ. ದಯವಿಟ್ಟು ನೆನಪು ಮಾಡ್ಕೊಳ್ಬೇಕು, ನಮ್ಮ ಒಳಗೆಲ್ಲ ಇದ್ದಾನೆ, ಅವನು ಗುಟ್ಟಾಗಿ ಇದ್ದಾನೆ. ನಮ್ಮ ದುರಹಂಕಾರದಿಂದ ನಮಗವ ಇದ್ದಾನೆ ಅಂತಲೇ ನಮಗೆ ಗೊತ್ತಿಲ್ಲ. ಆದರೆ ಆ ಒಳಗಿರುವವನಿಗೆ ಎಷ್ಟು ಕರುಣೆ ಅಂದರೆ, ನೀನು ಯಾಕೆ ಅಡಗಿ ಕೂತಿದ್ದಿ, ಎಷ್ಟು ದಿನ ಕಣ್ಣ ಮುಚ್ಚಾಲೆ ಆಟ, ನನಗೆ ನೀನು ಯಾವಾಗ ಸಿಕ್ಕೋದು ಅಂತ ನಿರಂತರ ಕೂಗಿದವರಿಗೆ ಅವನು ಕಾಣಿಸ್ತಾನೆ. ನಾರದ ಕೂಗಿದ್ದು ಆ ಥರದ ಒಂದು ಆರ್ತ ಭಾವದಿಂದ. ಒಳಗೆ ಇದ್ದಿ, ಅವತ್ತು ಸಂಸ್ಕಾರ ಆಗಿತ್ತು ಋಷಿಮುನಿಗಳ ಸತ್ಸಂಗದಲ್ಲಿ. ಒಳಗೆ ಇದ್ದು ಮರೆಯಲ್ಲಿದ್ದಿ. ಎಷ್ಟು ದಿನ ಮರೆಯಪ್ಪ,
ನನಗೆ ಯಾವಾಗ ಕಾಣಿಸ್ತೀಯ ಅಂತ ಯಾವ ಪರಿ ಮಗು ಹತ್ತಿರಬಹುದು ಯೋಚನೆ ಮಾಡಿ. ಅವನಿಗಾಗಿ ಕೂಗುವುದು. ನಾವು ಮಾಡಲಿಕ್ಕಿರೋದು ಒಂದೇ ಕೆಲಸ, ಅವನಿಗಾಗಿ ಕೂಗುವುದು. ಉಳಿದದ್ದು ನಮ್ಗೆ ಗೊತ್ತಿಲ್ಲ. ಅವನೇ ಬರಬೇಕು, ನಾವು ಕೂಗುವ ಮಗು ಇದು ಸಮಾಧಾನ ಮಾಡಬೇಕು ಅಂತ. ಕೂಗ್ತಿದೆಯಲ್ಲ, ಕೂಗುವುದು ಮಾತ್ರ ನಾವು ಮಾಡಬೇಕು. ಅದು ಅವನು ನಮ್ಮಲ್ಲಿ ಇಟ್ಟಿದ್ದಾನೆ ಆ ಹಸಿವನ್ನು. ನಾರದರಿಗೆ ಆ ಹಸಿವು, ಆ ಪೂರ್ವಜನ್ಮದ, ನಾನು ಹೇಳ್ತಾ ಇರೋದು ಇನ್ನೂ ನಾರದರಾಗಿಲ್ಲ, ಇನ್ನೊಬ್ಬ ಪುಟ್ಟ ಬಾಲಕ ದಾಸೆಯ ಪುತ್ರ, ಆ ಮಗುವಿಗೆ ಸಂಸ್ಕಾರದಿಂದ ಅದು ಬೇಗ ಬಂತು, ಕೂಗಲಿಕ್ಕೆ ಶುರು ಮಾಡಿತು. ಅದು ನೋಡಿ, ಶ್ರೀಮದ್ ಭಾಗವತದ ವೇದವ್ಯಾಸರ ವಿವರಣೆ ಹೇಳುತ್ತೆ. ಹೀಗೆ ಕೂಗಿದ ನಾರದರ ಕೂಗಿನಲ್ಲಿ ಎಂಥ ಭಕ್ತಿಯ ಅಲ್ಪರಿಕೆ ಇತ್ತು ಅಂದರೆ, ಒಳಗಿದ್ದ ಭಗವಂತ ಕಣ್ಣ ಒಳಗೆ ಬೆಳಕಿನ ರೂಪವಾಗಿ ಪ್ರತ್ಯಕ್ಷನಾದನಂತೆ. ಅದು ಎಷ್ಟು ಸುಂದರವಾದ ಅನುಭವವಾಗಿ ನಾರದರು ಎಲ್ಲವನ್ನೂ ಮರೆತು ಕಣ್ಣೀರ ಧಾರೆಯಲ್ಲಿ ಅನುಭವಿಸುವಾಗ ಇಲ್ಲವಾದ. ಕ್ಷಣ ಮಾತ್ರ ಕಾಣಿಸಿ ಇಲ್ಲವಾದದ್ದಕ್ಕೆ ಆ ಪುಟ್ಟ ಬಾಲಕ ಮತ್ತೆ ಕೂಗ್ತಾನೆ. ಹೀಗೆ ಕಾಣಿಸಿಕೊಂಡು ಎಷ್ಟು ಸುಂದರವಾಗಿದ್ದಿ, ಒಂದು ಬೆಳಕಿನ ಚಿಕ್ಕ ರೂಪದ ಹಾಗೆ ಕಂಡರೂ ಕೂಡ ಅದು ಎಷ್ಟು ಆಪ್ತವಾಗಿತ್ತು. ಯಾಕೆ ಈಗ ಮತ್ತೆ ಇಲ್ಲವಾದಿ, ನನಗೆ ಕಾಣಿಸು ಅಂತ ಭಗವಂತನನ್ನು ಮತ್ತೆ ಕೂಗಿ ಕರೆದಾಗ ಒಂದು ಆಕಾಶವಾಣಿ ಅಥವಾ ಅಶರೀರವಾಣಿ ಕೇಳಿಸಿತು. ಅಶರೀರವಾಣಿ ಉಂಟಾ? ಆಕಾಶವಾಣಿ ಬರುತ್ತಾ? ನಮಗೆ ಗೊತ್ತಿರೋದು ಧಾರವಾಡ ಆಕಾಶವಾಣಿ, ಮಂಗಳೂರು ಆಕಾಶವಾಣಿ ಅಷ್ಟೇ ಅಲ್ವಾ. ಒಳಗೊಂದು ಅಂತರ್ಧ್ವನಿ ಅಂತ ಇದೆ. ನಿಜವಾಗಿ ನಾವು ನಿತ್ಯ ನಮ್ಮ ಒಳಗೆ ಕೂತು ಆ ಒಳಗಿನ ಧ್ವನಿ ಕೇಳ್ತಾ ಇದ್ದರೆ ನಿಮ್ಮೆಲ್ಲರ ಒಳಗೂ ಅದು ಇದೆ. ಅದು ತಾನೇ ನಮ್ಮನ್ನು ಗೈಡ್ ಮಾಡುತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು. ಚಿಕ್ಕವರಿರ್ತೇವೆ, ಸಣ್ಣ ಮಕ್ಕಳು, ಯಾವುದೋ ಮಾಡಬಾರದ ಕೆಲಸ ಮಾಡ್ತೇವೆ. ಗೊತ್ತಿಲ್ಲ ನಮಗೆ, ತಪ್ಪು ಸರಿಗಳು ಗೊತ್ತಿಲ್ಲ. ಮನುಷ್ಯ ಇರೋದೇ ತಪ್ಪು ಸರಿಗಳನ್ನು ತಿಳಿತಾ ಹೋಗಲಿಕ್ಕೆ. ಮಾಡ್ತೇವೆ, ತಪ್ಪು ಮಾಡ್ತೇವೆ. ಈಗ ಪುಟ್ಟ ಮಗು ಗೊತ್ತಿರೋದಿಲ್ಲ, ಪಕ್ಕದವರ ಪೆನ್ಸಿಲ್ ತಗೊಳ್ಳಿಕ್ಕೆ ಹೋಗುತ್ತೆ. ನನ್ನ ಅಪ್ಪ ತೆಗೆಸ್ಕೊಟ್ಟ ಪೆನ್ಸಿಲ್ ಇಷ್ಟು ಚೆನ್ನಾಗಿಲ್ಲ ಅಂತಲೋ ಏನೋ ಒಂದು ಆಸೆ ಆಗುತ್ತೆ, ಅಪೇಕ್ಷೆಯಿಂದ ತಗೊಳ್ಳುತ್ತೆ. ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ನೋಡಿ, ಒಳಗಿದ್ದು ಹೇಳ್ತಾರೆ ತಗೊಳ್ಬೇಡ, ಇದು ಒಳ್ಳೆಯದಲ್ಲ ಅಂತ. ಇದು ಇಲ್ವಾ? ನಮ್ಮ ಎಲ್ಲರಲ್ಲೂ ಇದೆ. ಯಾರು ಹಾಗೆ ತಗೊಳ್ಬೇಡ, ಅದು ಒಳ್ಳೆಯದಲ್ಲ ಅನ್ನುವ ಆ ಪುಟ್ಟ ಅವಸ್ಥೆಯಲ್ಲಿ ಹೇಳಿದ ಧ್ವನಿಯನ್ನು, ಓಹ್ ಯಾವುದೋ ಒಂದು ಹೇಳ್ತದೆ ತಗೊಳ್ಬೇಡ ಅಂತ, ನಾನು ತಗೊಳ್ಳೋದಿಲ್ಲ ಅಂತ ಬಿಟ್ಟರೆ ಅದು ನಿಧಾನಕ್ಕೆ ಗಟ್ಟಿ ಲೌಡರಾಗಿ ಗೈಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಇದು ಪ್ರತಿಯೊಬ್ಬರಿಗೂ ಇರುವ ಒಂದು ಒಳ್ಳೆಯ ಗುರು, ಅಂತರಾತ್ಮ. ಅದೊಂದು ವೇಳೆ ನೀನು ತಗೋಬಾರ್ದು, ಇದು ಕಳ್ಳತನ, ಪಕ್ಕದವರ ಪೆನ್ಸಿಲ್ಗೆ ಅಪೇಕ್ಷೆ ಪಡಬೇಡ ಅನ್ನುವ ಧ್ವನಿಯನ್ನು ಹೋಗ ತಗೊಂಡೇ ಬಿಡೋದು ಅಂತ ಹೊರಡ್ತೇವಲ್ಲ, ಅವರು ಕೆಟ್ಟ ದಾರಿಗೆ ಹೋಗ್ತಾ ಇರ್ತಾರೆ. ಇದು ಕಡಿಮೆ ಆಗ್ತಾ ಹೋಗ್ತದೆ ಒಳಗಿದ್ದು. ಅದು ಹೇಳುವುದನ್ನು ಕಡಿಮೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಕೇಳುವವರಿಲ್ಲದ ಮೇಲೆ ಹೇಳುವವನಿಗೇನು ಕೆಲಸ? ಹೀಗಾಗಿ ನಮ್ಮಲ್ಲಿರುವ ಅಂತರ್ಧ್ವನಿಯನ್ನು ನಾವು ಕಳೆದುಕೊಂಡಿದ್ದೇವೆ. ನಮಗೆಲ್ಲರಿಗೂ ಇದೆ ಆ ಸಂಪತ್ತು. ದಿನದಿಂದ ದಿನಕ್ಕೆ ನಾವು ನಮ್ಮ ಆರ್ಭಟದಲ್ಲಿ ನಮ್ಮ ಧ್ವನಿಯೇ ದೊಡ್ಡದು ಅನ್ನುವ ಮತ್ತು ಅದನ್ನೇ ಸತ್ಯ ಅಂತ ಭಾವಿಸಿ ನಡೆಯುವ ಒಂದು ದೊಡ್ಡ ಅಹಂಕಾರ ಪ್ರದರ್ಶನದಿಂದ ಅದು ಒಳಗೆ ತಾನೇ ಪ್ಯಾಸಿವ್ ಆಗ್ತಾ ಬರುತ್ತೆ. ಇಲ್ವೇನೋ, ನಮಗೆ ಅಂತರ್ಧ್ವನಿಯೇ ಇಲ್ವೇನೋ ಅನ್ನುವಷ್ಟು ಅದು ಸೈಲೆಂಟ್ ಆಗುತ್ತೆ. ಕಿವಿ ಕೊಟ್ಟರೆ ಇದೆ, ಕಿವಿ ಕೊಡದಿದ್ದರೆ ಇಲ್ಲ. ಈ ಥರ ಇವರ ಒಳಗೆ ಎಷ್ಟು ಪಾಕ ಆಗಿತ್ತು ನೀವು ಗಮನಿಸಿದ್ರಿ. ದೇವರನ್ನು ಕೂಗಿದರೆ ದೇವರು ಕಾಣಿಸುವಷ್ಟು ಕೇಳುತ್ತೆ. ಅಂತರ್ಧ್ವನಿ ಅಷ್ಟು ಮೀಟಾಗುವಷ್ಟು ಆ ಪುಟ್ಟ ಬಾಲಕನಿಗೆ ಕನೆಕ್ಟ್ ಆಗಿತ್ತು. ಆದ್ದರಿಂದ ಒಳಗಿದ ಧ್ವನಿ ಹೇಳಿತು, ನಾನು ಮತ್ತೆ ಕಾಣಿಸುವುದಿಲ್ಲ. ಒಮ್ಮೆ ಕಾಣಿಸಿದೆ ಎಂದರೆ ನನಗೆ ನಿನ್ನ ಜೊತೆಗೆ ಕೆಲಸ ಇದೆ ಎಂದು ಅರ್ಥ. ನಾನು ನಿನ್ನನ್ನು ಯಾವುದೋ ಉದ್ದೇಶಕ್ಕಾಗಿ ಆಯ್ಕೆ ಮಾಡಿದ್ದೇನೆ ಎಂದು ಅರ್ಥ. ಹಾಗಾಗಿ
ನೀನು ಮತ್ತೆ ನನ್ನನ್ನು ಕಾಣುವ ಪ್ರಯತ್ನ ಮಾಡಬೇಡ, ಮುಂದುವರಿ, ನಾನು ನಿನ್ನ ಜೊತೆಗಿದ್ದೇನೆ. ಅದಕ್ಕೆ ನಾನು ಬಹಳ ಜನರಿಗೆ ಹೇಳೋದಿದೆ, ದೇವರ ದರ್ಶನ ಆದವರು ದೊಡ್ಡವರು ಅಂತ ಹೋಗಬೇಡಿ ಅಂತ. ದೇವರ ದರ್ಶನ ಆದವರು ದೊಡ್ಡವರಲ್ಲ ಅಂತ ನನ್ನ ಮಾತಿನ ಅರ್ಥ ಅಲ್ಲ. ದೇವರ ದರ್ಶನವೇ ದೊಡ್ಡದಲ್ಲ, ಅದು ಇನ್ನೂ ಪ್ರಾರಂಭ. ನಿನಗೆ ಮುಂದೆ ಕೆಲಸವಿದೆ, ನಿನ್ನನ್ನು ಯಾವುದೋ ಕಾರ್ಯಕ್ಕಾಗಿ ನಾನು ಆಯ್ಕೆ ಮಾಡಿದ್ದೇನೆ, ಅದಕ್ಕಾಗಿ ನಿನಗೆ ದರ್ಶನ ಕೊಟ್ಟಿದ್ದೇನೆ. ದರ್ಶನವೇ ಅಂತಿಮವಲ್ಲ, ದರ್ಶನವನ್ನೇ ಕಾಯ್ದುಕೊಂಡು ಕೂತ್ಕೋಬೇಡ, ಮುಂದುವರಿ, ಕೆಲಸ ಶುರು ಮಾಡು. ಹಾಗೆ ಯಾರಿಗಾದರೂ ದೇವರ ದರ್ಶನ ಆಗಿದ್ದರೆ ಅವರಿಗೆ ದೇವರು ಸೂಚನೆ ಕೊಟ್ಟ ಅಂತ ಅರ್ಥ. ಮುಂದೆ ಬಾ, ನಾನು ನಿನ್ನನ್ನು ನಡೆಸಲಿಕ್ಕಿದೆ. ಪ್ರಹ್ಲಾದನಿಗೆ ನರಸಿಂಹ ದರ್ಶನ ಆಗುತ್ತೆ, ನಿಮಗೆ ಮುಂದೆ ಬರುತ್ತೆ, ಅದು ಶ್ರೀಮದ್ ಭಾಗವತದಲ್ಲಿ. ಆಮೇಲೆ ಎಷ್ಟು 1000 ವರ್ಷ ಅವನು ಸಿಂಹಾಸನದಲ್ಲಿ ಕೂತು ರಾಜನಾಗಿ ಆಡಳಿತ ಮಾಡಿದ್ದಾನೆ. ಆಶ್ಚರ್ಯ ಆಗುತ್ತೆ ನಿಮಗೆ. ಆ ರಾಜ ಆಡಳಿತದಲ್ಲಿ ಇರುವಾಗ ಸಾಕ್ಷಾತ್ ನರಸಿಂಹನನ್ನು ಗುರುತು ಹಿಡಿಯೋಕ್ಕಾಗಲ್ಲ ಅವನಿಗೆ. ದೇವರು ಅವನಿಗೆ ಗುರುತಾಗಲ್ಲ. ಅಂದರೆ ಒಂದು ದರ್ಶನವೇ ಫೈನಲ್ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಅದು ಬೇರೆ ಬೇರೆ ಸಾಧ್ಯತೆಗಳ ಕಡೆಗೆ. ಹಾಗೆ ನಾರದರಿಗೆ ಆಯಿತು. ನಾರದರು ತನ್ನ ತಪಸ್ಸನ್ನು ಮುಂದುವರಿಸಿದರು. ಅದರ ಪರಿಣಾಮವಾಗಿ ಅವರು ಬ್ರಹ್ಮನ ಸಾಕ್ಷಾತ್ ಮಗನಾಗಿ ಮುಂದೆ ನಾರದರಾಗಿ ಹುಟ್ಟಿದ್ದು. ಇದು ಅವರು ಹೇಳುವ ತನ್ನ ಪೂರ್ವಾವಸ್ಥೆ. ಅಂದರೆ ಈ ಥರ ನಮ್ಮ ಒಳಗೆ ಭಕ್ತಿ ಜ್ಞಾನ ವೈರಾಗ್ಯಗಳು ಸಂಸ್ಕಾರದಿಂದ ಬೆಳೀತಾ ಹೋದರೆ ದೇವರು ಎಲ್ಲಿವರೆಗೆ ನಮ್ಮನ್ನು ಬೆಳೆಸ್ತಾನೆ ಅಂತ. ಒಂದು ಕಡೆ ನಾರದರು, ಇಂಥ ನಾರದರು ವೇದವ್ಯಾಸರು ಯಾಕೆ ಬಹಳ ಬಹಳ ಪೆಚ್ಚಾಗಿ ಯಾಕೆ ಕೂತಿದ್ದಾರೆ, ಮಂಕಾಗಿ ಹಾಕಿದ್ದಾರೆ? ಅವರು ವೇದವ್ಯಾಸರನ್ನು ಕೇಳ್ತಾರೆ, ನೀವು ವೇದಗಳನ್ನು ವಿಭಾಗ ಮಾಡಿದವರು, ಬ್ರಹ್ಮಸೂತ್ರವನ್ನೆಲ್ಲ ರಚಿಸಿದವರು, ಸಾಕ್ಷಾತ್ ಮಹಾಭಾರತ ಭಗವದ್ಗೀತೆಯನ್ನು ಹೇಳಿದವರು, ನಿಮಗೇನಾಯಿತು? ಯಾಕೆ ಮಂಕಾಗೆ ಕೂತಿದ್ದೀರಿ? ಗೊತ್ತಿಲ್ಲ. ನೋಡಿ, ನಾನು ನಿನ್ನೆ ಒಂದು ಮಾತು ಹೇಳಿದೆ, ಎಷ್ಟು ಮಾಡಿದಾಗಲೂ ಏನೋ ಮಾಡಿಲ್ಲ ಅನ್ನುವ ಒಂದು ನಿರ್ವಾತ ಎಲ್ಲರ ಒಳಗೆ ಇದೆ ಅಂತ. ಏನೋ ಒಂದು ಮಾಡಿಲ್ಲ, ನಾನು ಮಾಡಿದ್ದು ಸಾಲದು, ಇದೇನಲ್ಲ, ಇನ್ನೇನೋ ಇದೆ ಅಂತ ಬರುತ್ತೆ ನೋಡಿ. ಅದು ವೇದವ್ಯಾಸರನ್ನು ಕಾಡ್ತಿತ್ತು, ಕಾಣ್ತದೆ. ಅವರು ತನ್ನ ಈ ವೇದನೆಯನ್ನು ನಾರದರ ಮುಂದೆ ಹೇಳ್ತಾರೆ. ಆಗ ವೇದವ್ಯಾಸರಿಗೆ ನಾರದರು ತನಗೆ ಬ್ರಹ್ಮ ಹಂಸ ರೂಪದಲ್ಲಿ ಹೇಳಿದ ಇದೇ ಶ್ರೀಮದ್ ಭಾಗವತವನ್ನು ಹೇಳಬೇಕು ಅಂತ ಹೇಳಿದಾಗ, ವೇದವ್ಯಾಸರಿಗೆ ಅದನ್ನು ಕೇಳಿ ಮುಂದೆ ವೇದವ್ಯಾಸರಿಗೆ ಅವರು ಹೇಳ್ತಾರೆ, ನೀನು ಮಹಾಭಾರತ ರಚಿಸಿದ್ದಿ, ನೀನು ಭಗವದ್ಗೀತೆ ಹೇಳಿದ್ದಿ, ನೀನು ವೇದಗಳನ್ನು ವಿಭಾಗ ಮಾಡಿದ್ದಿ, ನೀನು ಬ್ರಹ್ಮಸೂತ್ರ ರಚಿಸಿದ್ದಿ, ಆದರೆ ದೇವರನ್ನು ಸ್ತುತಿಸಲಿಲ್ಲ. ನಿಮಗೊಂದು ಆಶ್ಚರ್ಯ ಇದೆ, ನಮ್ಮ ಎಲ್ಲ ದೇವರುಗಳಿಗೆ ಹೊಗಳಿದ್ರೆ ಆಯಿತು, ಬಂದುಬಿಡ್ತಾರೆ. ಕಂಡಪಟ್ಟ ಹೊಗಳಬೇಕು, ಸ್ತೋತ್ರ ಸ್ತುತಿ. ನೀನಲ್ಲದೆ ಇನ್ನಿಲ್ಲ, ನೀನೊಬ್ಬನೇ, ನಿನ್ನನ್ನೇ ನಂಬಿದ್ದೇನೆ, ನೀನಲ್ಲದಿದ್ದರೆ ಈ ಜಗವಿಲ್ಲ, ಈ ಜಗದ ಸೃಷ್ಟಿಕರ್ತ ನೀನು, ನಿನ್ನಿಂದಾಗಿ ನಾನು ಬಂದಿದ್ದೇನೆ, ನಾನು ಅನ್ನುವುದು ಎಷ್ಟು ತೃಣಕ್ಕೂ ಸಮಾನಲ್ಲ, ನೀನಲ್ಲದಿದ್ದರೆ ನನ್ನ ಯಾವ ಕೆಲಸಗಳು ನಡೆಯುವುದಿಲ್ಲ, ನೀನೇ ಸರ್ವಸ್ವ, ನೀನಲ್ಲದಿದ್ದರೆ ಜಗತ್ತಿನ ಯಾವ ಒಂದು ಕ್ರಿಯೆಯೂ ಇಲ್ಲಿ ಸಂಭವಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ನಿರಂತರ ಸ್ತುತಿ ಮಾಡಿದಾಗ ನಮ್ಮಲ್ಲೊಂದು ಮಾತುಂಟಲ್ಲ, ದಾನಿ ಭಾರಿ ಪುಗಲ್ನು ಅದನ್ನು ಬೇಲೆ ಅವರೇ ಉಂಡುದೋ ಜೋಡು ಅಂತ ನಾವು ಹೇಳ್ತೇವೆ ನೋಡಿ. ಭಾರಿ ಹೊಗಳೋದೇನು ಇವರು, ಏನೋ ಕೆಲಸ ಆಗಬೇಕು ಕಾಣ್ತದೆ ಅಂತ. ನೀವು ಯಥಾರ್ಥ ದೇವರು ಪ್ರತ್ಯಕ್ಷನಾಗಿ ಕೇಳ್ತಾನೆ, ನೀನು ನನ್ನನ್ನು ಯಾಕಿಷ್ಟು ಸ್ತುತಿಸಿದೆ, ನನ್ನಿಂದ ಏನಾಗಬೇಕು ನೋಡಿ. ಅದು ಎಕ್ಯುರೇಟ್. ನಾವು ಯಾವುದನ್ನು ಹೇಳ್ತೇವಲ್ಲ, ಬಹಳ ಹೊಗಳೋದು ಅಂದರೆ ಏನೋ ಕೆಲಸ ಆಗಬೇಕು ಅಂತ, ಅದು ಯಥಾರ್ಥ. ಅಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಭಗವಂತ ಸೇವಕನ ಹಾಗೆ ಬಂದು ಬಿಟ್ಟು ಏನಾಗಬೇಕು, ನನ್ನಿಂದ ಏನು ಕೆಲಸ ಆಗಬೇಕು ಹೇಳಪ್ಪ ಅನ್ನುವ ಒಂದು ಕರಗುವ ಒಂದು ಶಕ್ತಿ. ಯಾವ ಮಟ್ಟಕ್ಕೆ ಕರಗ್ತಾನೆ ನಾವು ಸ್ತೋತ್ರ ಮಾಡಿದರೆ ಅನ್ನೋದನ್ನು ನೀವು ಬೇರೆ ಬೇರೆ ಅವತಾರಗಳ ಸಂದರ್ಭದಲ್ಲಿ ನೋಡ್ತೀರಿ. ಅಂತಹ ಭಗವತ್ ಸ್ತೋತ್ರವನ್ನು ನೀನು ಕಮ್ಮಿ ಮಾಡಿದ್ದಿ ಅಂತ ವೇದವ್ಯಾಸರಿಗೆ ನಾರದರು ಹೇಳಿದಾಗ ಶ್ರೀಮದ್ ಭಾಗವತ ರಚಿಸಿದ್ರು ಅಥವಾ ಹೇಳಿದರು ಅಂತ ಮಾತು. ನಾನು ನಿನ್ನೆ ದಿನ ನಿಮಗೆ ಹೇಳಿದೆ,
ಈ ವೇದವ್ಯಾಸರ ಶ್ರೀಮದ್ ಭಾಗವತವನ್ನು ಅವರ ಮಗ ಶುಕಮುನಿಗಳಿಗೆ ಹೇಳಿದರು ಅಂತ ಒಂದು ಉಲ್ಲೇಖ ಮಾಡಿದ್ದೆ ನಾನು. ಈ ಶುಕಮುನಿ ಯಾರು? ವೇದವ್ಯಾಸರಿಗೆ ಹೆಂಡತಿ ಅಂತ ಮದುವೆ ಮಾಡಿಕೊಂಡ ಹೆಂಡತಿ ಅಂತ ಏನೂ ಇಲ್ಲ. ಆದರೆ ಅವರು ತಾನು ಅರಣಿ ಮಥನ ಮಾಡುವಾಗ, ಅರಣಿ ಅಂದರೆ ನಿಮಗೆ ಗೊತ್ತು, 2 ಕಟ್ಟಿಗೆಗಳನ್ನು ತಿಕ್ಕಿ ಅದರಿಂದ ಅಗ್ನಿ ಹುಟ್ಟಿಸಿ ಹಿಂದೆ ಯಜ್ಞ ಮಾಡ್ತಿದ್ರು. ಕಡ್ಡಿಪೆಟ್ಟಿಗೆ ಇರಲಿಲ್ಲ. ಆ ಕಡ್ಡಿಪೆಟ್ಟಿಗೆ ಕಾನ್ಸೆಪ್ಟ್ ಬಂದದ್ದು ಅರಣಿಯಿಂದಲೇ. ಹಿಂದೆ ಕಟ್ಟಿಗೆಗಳನ್ನೆರಡನ್ನು ಘರ್ಷಿಸಿದಾಗ, ತಿಕ್ಕಿದಾಗ ಅಗ್ನಿ ಉಂಟಾಗ್ತಿತ್ತು. ಅದರಿಂದಲೇ ಅವರು ಅಗ್ನಿಯನ್ನು ಸ್ಥಾಪಿಸ್ತಿದ್ರು. ಈ ಅರಣಿ ಮಥನ ಕಾಲದಲ್ಲಿ ಅವರಿಗೆ ಘೃತಾಚಿ ಕಣ್ಮುಂದೆ ಹೋಗ್ತಾಳೆ. ಜೀವನದಲ್ಲಿ ಬ್ರಹ್ಮಚರ್ಯವನ್ನು ಸಾಧಿಸಿದಂತಹ ವೇದವ್ಯಾಸರಿಗೆ ಘೃತಾಚಿಯನ್ನು ಕಂಡು ತನ್ನ ಒಂದು ಅಪೇಕ್ಷೆ ಅವರನ್ನು ಎಚ್ಚರಿಸುತ್ತೆ. ನೋಡಿ, ಈ ಋಷಿಮುನಿಗಳ ಸೃಷ್ಟಿಗಳನ್ನೆಲ್ಲ ಒಂಥರ ಕೇಳಲಿಕ್ಕೆ ಇದು ಎಂಥ ಕತೆ ಅಂತ ಅನ್ನಿಸ್ತದೆ. ನಿಮಗೂ ಈಗ ಅನ್ನಿಸ್ಬೋದು. ಘೃತಾಚಿಯನ್ನು ಅವರು ಎಷ್ಟು ಅಪೇಕ್ಷೆ ಪಟ್ಟರು ಅಂದರೆ, ಅವಳು ಅಪ್ಸರೆ ಒಂದು ಶುಕನ ರೂಪದಲ್ಲಿ, ಗಿಳಿಯ ರೂಪದಲ್ಲಿ ಬರುತ್ತೆ, ಅವರ ಸುತ್ತ ಬರುತ್ತೆ. ಇವರು ತನ್ನ ಅಪೇಕ್ಷೆಯ ಸಹಿತ ಈ ಅರಣಿ ಮಥನ ಮಾಡ್ತಿದ್ದವರಿಗೆ ಅಲ್ಲೇ ಅವರ ಶುಕ್ರ ವಿಸರ್ಜನೆ ಆಗುತ್ತೆ, ರೇತಸ್ಸು. ಈ ವಿಸರ್ಜನೆಯಾದ ರೇತಸ್ಸನ್ನು ಮಥಿಸಿ ಹುಟ್ಟಿದವ ಶುಕ. ಶುಕ್ರ ರಕಾರ ರೇಫ ಆಗಿ, ಆ ರೇಫ ರೇಫ ಲೋಪವಾಗಿ ಹುಟ್ಟಿದವ ಶುಕ ಅಂತ ಅವನಿಗೆ ಹೆಸರಿಟ್ಟರು ಅಂತ. ತನ್ನ ಬ್ರಹ್ಮಚರ್ಯದ ನಡುವೆ ಅಪ್ಸರೆಯೊಬ್ಬಳನ್ನು ನೋಡಿ ತನ್ನ ಬ್ರಹ್ಮಚರ್ಯವನ್ನು ಸೃಷ್ಟಿಗಾಗಿ ಬಳಸಿಕೊಂಡವರು. ನನ್ನ ಗುರುಗಳದೊಂದು ಮಾತು ಇದೆ, ಧೀರರಿಗೆ ಅಂದರೆ ನಾವು ಯಾವುದನ್ನೆಲ್ಲ ಋಷಿಮುನಿಗಳ ಕಾಲದ ಕಾಮ ಅಂತ ಹೇಳ್ತೇವಲ್ಲ, ಅದನ್ನು ಅವರು ಉಲ್ಲೇಖ ಮಾಡಿ ಹೇಳೋದು, ಧೀರರಿಗೆ ಅನೈತಿಕ ಅನ್ನಿಸುವ ಅವ್ಯವಹಾರಗಳೆಲ್ಲ ಪಂಥಾಹ್ವಾನಗಳು, ಅದು ಲಂಪಟರಿಗೆ ಆಮಿಷ. ಇದು ಸತ್ಯಕಾಮರ ಮಾತು. ಹಾಗಾಗಿ ಈ ಧೀರತ್ವದಲ್ಲಿ ಅವರಿಗೆ ನಿಮಗೆ ಇನ್ನೊಂದು ಗೊತ್ತಿರಲಿಕ್ಕೆ ಸಾಕು. ಯಾರಿಗೆ ಸೃಷ್ಟಿ ಅಲ್ಲದೆ ಬೇರೆ ಕಾರಣಕ್ಕೆ ಅವರು ತಮ್ಮ ದೇಹ ಸುಖವನ್ನು ಬಳಸೋದಿಲ್ವೋ ಅವರೆಲ್ಲ ಬ್ರಹ್ಮಚಾರಿಗಳೇ. ಬರೇ ದೇಹ ಸುಖಕ್ಕಾಗಿ ಮಲಗ್ತಾರಲ್ಲ, ಅವರು ಬ್ರಹ್ಮಚಾರಿಗಳಲ್ಲ. ತಾನು ಬ್ರಹ್ಮಚಾರಿ, ತಾನು ಜೀವನ ಪರ್ಯಂತ ಬ್ರಹ್ಮಚರ್ಯ ಸಾಧಿಸಿದ್ದೇನೆ, ಒಂದು ಮಗು ಬೇಕು ಅಂತ ಮಲಗ್ತಾನೆ, ಯಾರೋ ಜೊತೆಗೂ ಮಲಗ್ತಾನೆ ಅನ್ನೋದು ಬಹಳ ವಿಶೇಷ ಅರ್ಥಗಳಲ್ಲೆಲ್ಲ ನೀವು ಅರ್ಥೈಸ್ಕೋಬೇಕು. ಅವ್ರು ಮಲಗೋದಿಲ್ಲ, ಇನ್ನೇನೋ ಇರುತ್ತೆ, ಅಲ್ಲಿಯ ಘಟನೆಗಳು ಕಥೆಗಳು ಬೇರೆ ಬೇರೆ ಥರ ಬರುತ್ತೆ. ಅವರೊಂದು ಮಗುವಿಗಾಗಿ ದೇಹದ ದೈಹಿಕ ರೇತಸ್ಸನ್ನು ವಿಸರ್ಜಿಸುವುದು, ಆಗ ಅದು ಬ್ರಹ್ಮಚರ್ಯ ನಷ್ಟವಲ್ಲ, ಅದಕ್ಕೆ ಬೇರೆ ಎಲ್ಲ ಅರ್ಥಗಳಿವೆ. ಹೀಗೆ ಶುಕಮುನಿಗಳು ಹುಟ್ಟಿದರೆ ಈ ಶುಕಮುನಿಗಳನ್ನು ವೇದವ್ಯಾಸರು ಬಹಳ ಚೆನ್ನಾಗಿದೆ ಒಬ್ಬ ಮಗನನ್ನು ಹೆಂಗೆ ಬೆಳೆಸಿದ್ರು ಅಂತ. ಅವರು ತಾನೊಂದಿಷ್ಟು ಈ ಪೈಲ ವೈಶಂಪಾಯನ ಇವ್ರ ಜೊತೆ ಕೂತು ವೇದ ಕಲಿಸ್ಬೇಕು ಅಂತ ಮಾಡಿದ್ರಂತೆ ವೇದವ್ಯಾಸರು ಆ ಹುಡುಗನಿಗೆ. ನನಗೀಗಲೂ ಅದೆಲ್ಲ ವಿಸ್ಮಯ, ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟು ವಿಶೇಷ ಸಂಗತಿಗಳೆಲ್ಲ ಇವೆ ಅಂತ. ಶುರು ಮಾಡುವಾಗ ಯಾವ ಆರ್ಭಟದ ಗಾಳಿ ಬೀಸಿತ್ತು ಅಂತಂದರೆ ತಕ್ಷಣ ವೇದವ್ಯಾಸರಿಗೆ ಗೊತ್ತಾಯ್ತಂತೆ ಇವನಿಗೆ ಪಾಠ ಮಾಡಬಾರ್ದು ಅಂತ. ಒಂದು ಗಾಳಿ ಬೀಸಿದಾಗ ಅವರಿಗೇನು ಗೊತ್ತಾಯಿತು ಅಂದರೆ ಇವನು ಪ್ರಾಣತತ್ವಕ್ಕೆ ಬಂದಾಗಿದೆ, ಇವನಿಗೆ ಬುದ್ಧಿತತ್ವದ ಜೊತೆಗೆ ಕೆಲಸವಿಲ್ಲ ಅಂತ. ಅವರು ಇಮಿಡಿಯೇಟ್ ಹೇಳಿದ್ರಂತೆ ವೇದವ್ಯಾಸರು ಶುಕಮುನಿಗೆ, ನಿನಗೆ ವೇದ ಪಾಠ ಅವಶ್ಯಕತೆ ಇಲ್ಲ, ನೀನು ಪಂಚಪ್ರಾಣಗಳನ್ನು ತಿಳಿ. ಪಂಚಪ್ರಾಣಗಳನ್ನು ತಿಳಿದು ಪ್ರಾಣದ ಆಚೆಗೆ ಹೋಗುವ ಒಂದು ದಾರಿ ಉಂಟು, ಇದು ನಿನ್ನ ದಾರಿ, ನೀನು ಅದನ್ನು ತಿಳಿ. ಇದಕ್ಕೆ ಬೇಕಾಗಿ ಅವನೇ ಸ್ವಂತ ತಪಸ್ಸು ಮಾಡುವುದಕ್ಕೆ ಹಿಮವತ್ ಪರ್ವತಕ್ಕೆ ಹೋಗ್ತಾನೆ, ಅದೆಲ್ಲ ತುಂಬ ಒಳ್ಳೆಯ ದೀರ್ಘ ಪ್ರಯಾಣ ಎಲ್ಲ ಇದೆ, ನಾರದರಿಂದ ಪಾಠ ತಗೊಳ್ತಾನೆ, ಅದೆಲ್ಲ ಒಂದು ಭಾಗ. ಇಷ್ಟೆಲ್ಲ ಆದಮೇಲೆ ಅವನು ಮತ್ತೆ ವಾಪಸ್ ಬಂದಾಗ ಜನಕರಾಜನ ಹತ್ರ ಕಳಿಸ್ತಾರೆ. ಇದು ಒಂದು ಆಶ್ಚರ್ಯ. ಜನಕರಾಜ ಯಾಜ್ಞವಲ್ಕ್ಯ ಮೊದಲಾದವರಿಂದ ಅಥವಾ ತಪಸ್ವಿಗಳ ಸನ್ನಿಧಾನದಲ್ಲಿದ್ದುಕೊಂಡು ಬೇರೆ ಬೇರೆ ಋಷಿಗಳಿಂದೆಲ್ಲ ಪಾಠ ಕಲಿತ್ಕೊಂಡು ಬೆಳೆದ ಹುಡುಗ, ಒಬ್ಬ ರಾಜ.
ವೇದವ್ಯಾಸರೇ ಮಹರ್ಷಿಗಳು. ನಿಮಗೆ ಶ್ರೀಮದ್ ಭಾಗವತದ ಪ್ರಕಾರ ವೇದವ್ಯಾಸರು ಒಂದು ಅವತಾರ. ನಮಗೆ 10 ಅವತಾರಗಳಲ್ಲಿ ವೇದವ್ಯಾಸರು ಇಲ್ಲ. ಆದರೆ ಭಾಗವತದಲ್ಲಿ 24 ಅವತಾರಗಳಿವೆ. ಅದು ಬೇರೆ ನಿಮಗೆ ಮತ್ತೆ ಗೊತ್ತಾಗತ್ತೆ. ಈ ವೇದವ್ಯಾಸರು ತಾನು ಪಾಠ ಮಾಡೋದಿಲ್ಲ. ಆಶ್ಚರ್ಯ ಅಲ್ವಾ? ವೇದವ್ಯಾಸರು ತಾನು ಪಾಠ ಮಾಡದೆ ಕಳಿಸಿದ್ದು ಜನಕರಾಜನ ಹತ್ರ. ಅವರ ಹತ್ರ ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಆಗ ಅವರು ಹೇಳ್ತಾರೆ, ಪ್ರವೃತ್ತಿ ನಿವೃತ್ತಿ ಎರಡೂ ಮಾರ್ಗವನ್ನು ಚೆನ್ನಾಗಿ ತಿಳಿದವನು ಜನಕರಾಜ. ಒಂದೇ ಮಾರ್ಗ ತಿಳಿಬಾರ್ದು ಅಂತ. ಬರೇ ವೈರಾಗ್ಯ ತಿಳಿಯುವುದಲ್ಲ, ಇಲ್ಲಿ ಲೌಕಿಕದಲ್ಲಿ ಬದುಕಲಿಕ್ಕೂ ಗೊತ್ತಾಗಬೇಕು, ಆಚೆಗೆ ಭಗವಂತನನ್ನು ತಿಳಿಲಿಕ್ಕೂ ಗೊತ್ತಾಗಬೇಕು. ಹಾಗಾಗಿ ನಮಗೆಲ್ಲ ಈಗ ದೇವರ ಹತ್ರ ಹೋಗೋದು ಅಂತಲೇ ನಾವು ಯೋಚನೆ ಮಾಡಿದರೆ ಜೀವನ ಹಾಳಾಗೋದಿತ್ತು. ಅದಲ್ಲ, ದೇವರ ಹತ್ರ ಹೋಗಬೇಕು, ಈ ಜೀವನ ಚೆನ್ನಾಗಿ ಬದುಕಬೇಕು. ಅದು ಜನಕರಾಜನಿಂದ ಕಲಿತರು ಅಂತ. ಹೀಗೆಲ್ಲ ಕಲಿತವರು ಶುಕಮುನಿಗಳು ಹೇಗಿದ್ದರು ಅಂದರೆ, ಅವರು ಬಹಳ ವೈರಾಗ್ಯ ಮೂರ್ತಿ. ಎಷ್ಟು ಅಂದರೆ ಅವ್ರು ಹೋಗೇ ಬಿಟ್ರಂತೆ ಮೇಲೆ. ಈ ವೇದವ್ಯಾಸರು ಮಗನ ಮೋಹಕ್ಕೆ ಕರಿತಾ ಹೋದ್ರಂತೆ, ಶುಕ 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 ಅಂತ. ಅಪ್ಪ ಕರೆದುಕೊಂಡು ಬಂದರೆ ನೀವು ನನ್ನ ಪರವಾಗಿ ಭೋ ಬೋ ಅಂತ ಉತ್ತರ ಕೊಡಿ ಅಂತ ಹೋಗ್ತಾ ಇರುವಾಗಲೇ ಶುಕಮುನಿಗಳು ಹೇಳಿದ್ರಂತೆ. ಹೀಗಾಗಿ ಪ್ರಕೃತಿಯ ಗಿಡ ಮರಗಳೆಲ್ಲ ಭೋ ಬೋ ಅಂತ ಓ ಕೊಟ್ಟುವು ಅಂತ. ಈ ಥರ ಶುಕಮುನಿಯನ್ನು ಹುಡ್ಕೊಂಡು ಹೋಗುವಾಗ ಶುಕಮುನಿ ಹೋಗ್ತಾ ಇದ್ರಂತೆ. ಕಡೆಗೆ ಸಿಕ್ಕರು, ವೇದವ್ಯಾಸರಿಗೆ ಮುಂದೆ ಕಾಣ್ತಾರೆ. ಅವರು ಹೋದರು ಬೆನ್ನು ಹತ್ಕೊಂಡು. ಆಗ ಅಲ್ಲೊಂದಿಷ್ಟು ಜನ ಹೆಣ್ಮಕ್ಳು ಸ್ನಾನ ಮಾಡ್ತಿದ್ದವರು. ಬಟ್ಟೆಯ ಪರಿವೆ ಇಲ್ಲ, ಮೈ ಒದ್ದೆ ಆಗಿದೆ, ಮೈ ಕಾಣ್ತದೆ, ಯಾವುದು ಎಚ್ಚರ ಇಲ್ಲದೆ ಎಲ್ಲ ಎದ್ದು ನಿಂತು ನದಿಯಿಂದ ಮೇಲೆ ಬಂದು ಹೀಗೆ ನಮಸ್ಕಾರ ಮಾಡ್ತಿದ್ದಾರೆ ಶುಕಮುನಿಗೆ. ಇನ್ನೇನು ಶುಕಮುನಿ ದಾಟಿದ, ವೇದವ್ಯಾಸರು ಬಂದರು, ಮತ್ತೆಲ್ಲ ನೀರಿನೊಳಗೆ ಮುಳ್ಕೊಂಡ್ರಂತೆ. ವೇದವ್ಯಾಸರು ಕೇಳ್ತಾರೆ, ನನ್ನ ಮಗ ತರುಣ, ಅವನು 16ರ ತರುಣ, ಆಗ ಆಲ್ಮೋಸ್ಟ್ ದಿಗಂಬರಾವಸ್ಥೆಯಲ್ಲಿ ಹೋಗ್ತಿದ್ದಾನೆ. ಅಂಥ ಹುಡುಗ ಹೋಗುವಾಗ ಮೈ ಪರಿವೆ ಇಲ್ಲದೆ ಎಲ್ಲ ಎದ್ದು ನಿಂತು ನಮಸ್ಕಾರ ಮಾಡಿದ್ರಿ, ನಾನಾದರೂ ವೃದ್ಧ, ನಾನು ಬರೋವಾಗ ಯಾಕೆ ಪಕ್ಕನೆ ಎಲ್ಲ ಮುಳುಗಿಬಿಟ್ರಿ? ಅವರ ಉತ್ತರ, ಅವನಿಗಾದರೂ ದೇಹ ಭಾವವೇ ಇಲ್ಲ, ನಿಮಗಾದರೂ ದೇಹ ಭಾವ ಇನ್ನೂ ಇದೆ, ಅದಕ್ಕಾಗಿ ಮಾಡಿದ್ದೇವೆ. ಇದನ್ನು ಬೇರೆ ಯಾರೂ ಹೇಳುವುದಲ್ಲ, ಸ್ವತಃ ವೇದವ್ಯಾಸರು ತನ್ನ ಬಗ್ಗೆ ಹೇಳೋದು. ನನ್ನಕ್ಕಿಂತ ನನ್ನ ಮಗ ಎಷ್ಟು ಬೆಳೆದಿದ್ದಾನೆ ಅಂತ. ಇದು ಸಾಮಾನ್ಯ ಪಾರದರ್ಶಕತೆ ಅಲ್ಲ ಅಂತ ನಾನು ಭಾವಿಸ್ತೇನೆ. ಅಂಥ ಶುಕಮುನಿ ವೇದವ್ಯಾಸರಿಂದ ಶ್ರೀಮದ್ ಭಾಗವತವನ್ನು ಕೇಳಿದ್ದ. ತನ್ನ ಪಾಡಿಗೆ ತಾನು ಎಲ್ಲೋ ಬದುಕುವವ. ಆ ಶುಕಮುನಿಗಳು ಪರೀಕ್ಷಿತನ ಹತ್ರ ಬಂದು ಶ್ರೀಮದ್ ಭಾಗವತ ಯಾಕೆ ಹೇಳಿದರು? ಪರೀಕ್ಷಿತ ನೋಡಿ, ನಾನು ನಿಮಗೆ ಹೇಳಿದೆ, ಕಲಿಗಾಲ ಆರಂಭ ಆದಾಗ ಸಿಂಹಾಸನ ತೆಗೆದುಕೊಂಡವ, ಸ್ವೀಕರಿಸಿದವ. ಈ ಪರೀಕ್ಷಿತ ಪಾಂಡವರು ಹೋದ ಮೇಲೆ ರಾಜ್ಯ ಆಳ್ತಾ ಇದ್ದಾನೆ. ರಾಜರು ಅಂದರೆ ಏನು? ಎಲ್ಲ ವಿಹಾರ ಮಾಡಬೇಕು, ಎಲ್ಲರೂ ಸುಖವಾಗಿದ್ದಾರ ನೋಡಬೇಕು, ಒಬ್ಬನನ್ನಲ್ಲ ಕಟ್ಟ ಕಡೆಯ ಪ್ರಜೆ ಸುಖವಾಗಿದ್ದಾನ ಅಂತ ನೋಡಬೇಕು. ಒಬ್ಬ ರಾಜ ಅಂದರೆ ಒಂದು ವರ್ಗ ಖುಷಿ ಇದೆ, ಇನ್ನೊಂದು ವರ್ಗ ಖುಷಿ ಇಲ್ಲದಿದ್ದರೆ ಅವನು ರಾಜವೇ ಅಲ್ಲ ಅಂತ ಹೇಳುತ್ತೆ ನಮ್ಮ ಧರ್ಮಶಾಸ್ತ್ರ. ಸಕಲರು ಖುಷಿಯಿಂದ ಇಟ್ಟುಕೊಳ್ಳುವಂಥವನು ಮಾತ್ರ ರಾಜ ಅಂತ. ಸಕಲರನ್ನು ಖುಷಿಯಲ್ಲಿ ಇಟ್ಟುಕೊಳ್ಳುವ ಕಾಲ ಹೋಯ್ತು. ಈಗ ಯಾರಿಗೊಬ್ಬರಿಗೆ ಖುಷಿ ಆದರೆ ಇನ್ನೊಬ್ರಿಗೆ ಖುಷಿ ಇಲ್ಲ ಅನ್ನುವಂಥ ಕಾಲ ಬಂದಾಯಿತು, ದ್ವೇಷದ ವೈಷಮ್ಯದ ಆರ್ಭಟದಲ್ಲಿ. ಹಾಗಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ಪರೀಕ್ಷಿತ ಹೇಗಿದ್ದ ಅಂದರೆ ಎಲ್ಲರನ್ನೂ ಖುಷಿ ಇಡಬೇಕು ಅಂತ ಓಡಾಡ್ತಿದ್ದ, ಎಲ್ಲರನ್ನು ನೋಡಿ ಬರ್ತಿದ್ದ. ಅವನಿಗೊಂದು ಸಂಗತಿ ಕಾಣಿಸ್ತು ಅವನು ಹೀಗೆ ಹೋಗುವಾಗ. ಏನದು? ಒಂದು ಎತ್ತು, ಅದಕ್ಕೆ ಒಂದೇ ಕಾಲು, ವೃಷಭ, 3 ಕಾಲಿಲ್ಲ, ಒಂದೇ ಕಾಲು. ಅದರ ಹತ್ರ ಒಂದು ದನ, ಹಸು, ಅದು ಕಣ್ಣೀರು ಹಾಕ್ಕೊಂಡು ನೋಡ್ತಾ ಇದೆ. ಈ ಥರದ ಒಂದು ಕಾಲಿನ ಎತ್ತಿಗೆ ಕಣ್ಣೀರು ಹಾಕುವ ದನವನ್ನು ನೋಡುವ ಹೊತ್ತಿಗೆ ಒಬ್ಬ ಕಲಿಪುರುಷ ಅವನು ಒಂದು ಬಡಿಗೆ ತಗೊಂಡು ಹೊಡೀತಿದ್ದಾನೆ. ಕಲಿಗಾಲ ಪ್ರವೇಶ ಆಯಿತು ಅಂತ ಗೊತ್ತಾಗ್ತದಲ್ವ. ಇವನಿಗೆ ಆಶ್ಚರ್ಯ ಆಗುತ್ತೆ. ಮೊದಲೇ ಒಂದು ಕಾಲಿನ ಎತ್ತು, ಅಳ್ತಾ ಇರುವ ಹಸು, ಅದಕ್ಕೆ ಹೊಡೆಯೋ ಇವ ಯಾರು ಅಂತ. ಇವ ರಾಜ,
ಎಲ್ಲೂ ಯಾರೂ ದುಃಖದಲ್ಲಿರಲಿಕ್ಕಿಲ್ಲ, ಪಶು ಕೂಡ ದುಃಖದಲ್ಲಿರಲಿಕ್ಕಿಲ್ಲ. ನೆನ್ಪಿಟ್ಕೊಳ್ಬೇಕು, ಮನುಷ್ಯರಷ್ಟೇ ಅಲ್ಲ, ಕಣ್ಣೀರು ಹಾಕುವ ಪಶು ಕೂಡ. ಹಿಂದಿನ ಕಾಲದಲ್ಲಿ ರಾಜರು, ನಿಮಗೆ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಬರುತ್ತೆ, ಹಸುಗಳು ಕಣ್ಣೀರು ಹಾಕುತ್ತಿವೆ, ಕುದುರೆಗಳ ಕಣ್ಣುಗಳಲ್ಲಿ ನೀರು ಕಾಣಿಸುತ್ತಿದೆ, ಇದು ಶುಭವಲ್ಲ ಶ್ರೀಕೃಷ್ಣ ಅಂತ ಯುಧಿಷ್ಠಿರ. ನಾನು ನನ್ನ ಕುದುರೆಯ ಲಾಯಕ್ಕೆ ಹೋದರೆ ಎಲ್ಲ ಕುದುರೆಗಳ ಕಣ್ಣುಗಳಲ್ಲಿ ಕಣ್ಣೀರು ಕಾಣಿಸುತ್ತಿದೆ ಕೃಷ್ಣ, ಇದು ಶುಭ ಸೂಚನೆ ಎಂದು ನನಗನ್ನಿಸುವುದಿಲ್ಲ. ಪ್ರಾಣಿಗಳು ಸಂತೋಷವಾಗಿಲ್ಲ ಎಂದರೆ ಲೋಕದಲ್ಲಿ ಏನೋ ಉತ್ಪಾತ ನಡೆಯಲಿಕ್ಕಿದೆ ಎಂದು ಅರ್ಥ. ನಮಗೆ ಎಷ್ಟು ಸೆನ್ಸಿಟಿವಿಟಿ ಕಮ್ಮಿ ಆಗಿದೆ ನೋಡಿ. ಒಂದು ಪಶು ಖುಷಿಯಲ್ಲಿಲ್ಲ, ಅದು ದುಃಖದಲ್ಲಿದೆ, ನಮಗೆ ಗಮನಿಸಲಿಕ್ಕಾಗದಷ್ಟು ನಾವು ಮೈಮರೆತು ಬಿಟ್ಟಿದ್ದೇವೆ. ನಮ್ಮ ಸುಖ ಮಾತ್ರ. ಪರೀಕ್ಷಿತನಿಗೆ ಗೊತ್ತಿತ್ತು ಪ್ರಾಣಿ ಕೂಡ ಸುಖದಲ್ಲಿರಬೇಕು. ಅವನು ಪರೀಕ್ಷಿತ ತಕ್ಷಣ ಹೋಗಿಬಿಟ್ಟು ಅಲ್ಲಿ ಆ ಕಲಿಪುರುಷನನ್ನು ದಂಡಿಸಬೇಕು ಅನ್ನೋದ್ರೊಳಗಾಗಿ ಇವರಿಬ್ಬರ ನಡುವೆ ಸಂಭಾಷಣೆಯನ್ನು ನಡೆಯಿತು ಅಂತ. ಈ ದನ ಹಸು ಇದೆಯಲ್ಲ, ಅದು ಕೇಳುತ್ತೆ ಎತ್ತಿಗೆ, ನೀನು ಯಾರು, ಯಾಕೆ ಒಂದು ಕಾಲಲ್ಲಿ ನಿಂತಿದ್ದೀಯಾ ಅಂತ. ಎತ್ತು ಹೇಳುತ್ತೆ, ನಾನು ವಾಸ್ತವಿಕ ಧರ್ಮ. ನನಗೇನಾಗಿದೆ ಅಂದರೆ, ಒಂದು ಕಾಲ ಕೃತದಿಂದ ತ್ರೇತ, ತ್ರೇತದ ನಂತರ ದ್ವಾಪರ, ಅದು ಕಳೆದು ಈಗ ಕಲಿಯುಗ, 4ನೆಯ ಯುಗ. ಒಂದು ಕಾಲಕ್ಕೆ 4 ಕಾಲು ಇತ್ತು. ಕೃತಯುಗದಲ್ಲಿರುವಾಗ ನನಗೆ ತಪಸ್ಸು, ಶುಚಿತ್ವ, ದಯೆ ಮತ್ತು ಸತ್ಯ, ಇವು 4 ಇದ್ದವು ಕೃತಯುಗದಲ್ಲಿ. 4 ಯುಗಗಳಲ್ಲಿ ಪ್ರಥಮ ಯುಗದ ಜನರು ಮತ್ಸರ ಇರಲಿಲ್ಲ, ದ್ವೇಷ ಇರಲಿಲ್ಲ, ದೇವರ ಜೊತೆಗೆ ಸಂವಹನ ಇತ್ತು, ದೇವರೊಟ್ಟಿಗೆ ನಡೆದಾಡ್ತಿದ್ರು, ಒಡನಾಟ ಇತ್ತು, ಅವರು ಇವರು ಒಟ್ಟಿಗೆ ಬದುಕ್ತಿದ್ರು, ಎಷ್ಟೋ ಪ್ರಶ್ನೆಗಳನ್ನು ಕೇಳ್ಕೊಳ್ತಿದ್ರು ಅಂತ ಕೃತಯುಗವನ್ನು ವಿವರಿಸುವಾಗ ನಮಗೆ ಹೇಳ್ತಾರೆ ಋಷಿ ಮುನಿಗಳು. ಅಂಥ ಕಾಲಘಟ್ಟದಲ್ಲಿ ಇದಕ್ಕೆ 4 ಕಾಲು ಇತ್ತು. ಬರ್ತಾ ಬರ್ತಾ ತ್ರೇತಾಕ್ಕೆ 1 ಕಾಲು ಹೋಯಿತು, ದ್ವಾಪರಕ್ಕೆ ಇನ್ನೊಂದು ಹೋಯಿತು. ಹೀಗೆ ಕೃತ ದ್ವಾಪರದವರೆಗೆ ಬರುವಾಗ 3 ಕಾಲು ಹೋಗಿ ತಪಸ್ಸು ಹೋಯಿತು, ಶುಚಿತ್ವ ಹೋಯಿತು, ದಯೆ ಹೋಯಿತು, ಸತ್ಯ ಮಾತ್ರ ಉಳಿದಿದೆ, ಈ 1 ಕಾಲಲ್ಲಿ ಇದ್ದೇನೆ ಅಂತ ಹೇಳುತ್ತೆ ಅದು. ಇದು ಯಾವುದು, ನೀನು ಯಾರು, ನೀನು ಯಾಕೆ ಕಣ್ಣೀರು ಹಾಕ್ತಿ ಅಂತ ಅದು ವೃಷಭ ಕೇಳುತ್ತೆ ಈ ಹಸುವನ್ನು. ನಾನು ಭೂಮಿ, ನಾನು ಇದನ್ನೆಲ್ಲ ಇಲ್ಲಿಯ ಗಲಾಟೆ ನೋಡಿ, ಈ ಜಗತ್ತಿನಲ್ಲಿ ಆಗ್ತಿರುವ ಭಾರವನ್ನು ಹೊರಲಿಕ್ಕಾಗದೆ ಇವರ ಗದ್ದಲಗಳಿಂದ ಕಣ್ಣೀರು ಹಾಕ್ತಿದ್ದೇನೆ, ಮತ್ತು ನಿನ್ನನ್ನು ನೋಡಿ ಕೂಡ ನನಗೆ ಕಣ್ಣೀರು ಬರ್ತಿದೆ. ಇಂತಹ 2 ಸಂಭಾಷಣೆಗಳ ಮಧ್ಯೆ ಕಲಿಪುರುಷ ಹೊಡೆಯುತ್ತಾನೆ. ಮೊದಲೇ ಆ ಕಾಲಘಟ್ಟ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ, ಅವುಗಳೇ ಸುಖದಲ್ಲಿಲ್ಲ. ಅಂಥಲ್ಲಿ ಕಲಿಪುರುಷ ಹೊಡೆಯುವಾಗ ಪರೀಕ್ಷಿತ ಹೋಗಿ ಆ ಕಲಿಪುರುಷನನ್ನು ವಧೆ ಮಾಡಲಿಕ್ಕೆ ಸಿದ್ಧನಾಗ್ತಾನೆ. ಯಾಕೆ, ನನ್ನ ರಾಜ್ಯದಲ್ಲಿ ಪಶುವನ್ನು ವಧಿಸುವವನನ್ನು ಮೊದಲು ಶಿಕ್ಷಿಸುವುದು ನನ್ನ ಕೆಲಸ. ನಮ್ಮ ರಾಜ್ಯದಲ್ಲಿ ಪಶುವನ್ನು ವಧಿಸುವವನು ಪುರಸ್ಕರಿಸುವುದು ನಮ್ಮ ಕೆಲಸ, ಕಲಿಗಾಲ ಅಲ್ವಾ. ಆದ್ದರಿಂದ ಆಗ ಯಾವ ಪಶುವನ್ನು ಯಾವನಾದರೂ ವಧಿಸ್ತಾನೆ ಅಂದರೆ ಅವನನ್ನು ನಾನು ದಂಡಿಸಬೇಕು. ನೇರವಾಗಿ ಬಿಲ್ಲು ತಗೊಂಡು ಅವನು ಕೊಲ್ಲಕ್ಕೆ ಸಿದ್ಧನಾದ. ಕಲಿಪುರುಷ ಏನು ಮಾಡಿದ, ಎಲ್ಲ ದುಷ್ಟರೂ ಹಾಗೆ ಒಳ್ಳೆ ಟೈಮ್ ನೋಡಿ ಶರಣಾಗತರಾಗ್ಬಿಡೋದು. ಗೆಲ್ಲಿಕ್ಕಾಗೋದಿಲ್ಲ ಅಂದಾಗ ದುಷ್ಟರು ಶರಣಾಗತರಾಗ್ತಾರೆ. ಒಳ್ಳೆಯವರು ಶರಣಾಗತರಾಗೋದು ಬಹಳ ಕಡಿಮೆ, ದುಷ್ಟರೇ ಆಗೋದು ಜಾಸ್ತಿ. ಯುದ್ಧದಲ್ಲಿ ನಾನು ಹೇಳೋದು, ಇವನಿಗೆ ಗೊತ್ತಾಯಿತು ಈಗ ನಾನು ಈ ರಾಜನನ್ನು ವಿರುದ್ಧ ಹಾಕ್ಕೊಂಡ್ರೆ ಬದುಕಲ್ಲ ಅಂತ. ಈ ಕಲಿಪುರುಷನಿಗೆ ಅವ ಶರಣಾಗತನಾದ. ನಮ್ಮಲ್ಲಿ ನಮ್ಮ ಧರ್ಮಶಾಸ್ತ್ರ ಏನು ಹೇಳ್ತದೆ ಅಂದರೆ, ರಾಜನಿಗೆ ಶರಣಾಗತರಾಗಿ ಬಂದವರ ವಿರುದ್ಧ ಅಸ್ತ್ರ ಪ್ರಯೋಗ ಮಾಡಿ ವಧಿಸುವುದಾಗಲಿ ಶಿಕ್ಷೆ ಕೊಡುವುದಾಗಲಿ ಇಲ್ಲ, ಅವನನ್ನು ಕ್ಷಮಿಸಬೇಕು. ಇದೊಂದು ಮೂರ್ಖತನವೋ ಒಳ್ಳೆಯತನವೋ. ಅದರಿಂದಾಗಿಯೇ ನಮ್ಮ ಎಷ್ಟು ಜನ ರಾಜರುಗಳೆಲ್ಲ ಶರಣಾಗತರಾದ ಮರುದಿವಸವೇ ಪೃಥ್ವಿರಾಜನನ್ನು ಹೇಗೆ ಕೊಂದ ನಿಮಗೆ ಗೊತ್ತು. ಶರಣಾಗತನಾದ ಅಂತ ಇವ ರಕ್ಷಣೆ ಕೊಟ್ಟ. ರಕ್ಷಣೆ ಕೊಟ್ಟದ್ದಕ್ಕೆ ಮುಸ್ಲಿಂ ದೊರೆ ಏನು ಮಾಡಿದ ನೀವು ಗೊತ್ತಿದ್ದವರು, ನಿಮಗೆ ಇತಿಹಾಸ ಗೊತ್ತಿದೆ. ಆ ಥರ ಇವ ಶರಣಾಗತನಾಗ್ತಾನೆ. ಇವ ಹೇಳ್ತಾನೆ ಪರೀಕ್ಷಿತ, ನಿನ್ನನ್ನು ನಾನು ಗಡಿಪಾರು ಮಾಡಿಬಿಡ್ತೇನೆ, ಇಲ್ಲಿರಬೇಡ ನೀನು ಅಂತ. ಆಗ ಅವ ಹೇಳ್ತಾನೆ, ನಾನು ಎಲ್ಲ ಕಡೆ ಇರೋದಿಲ್ಲ, ನನಗೊಂದು ಕೆಲವು ಜಾಗ ಕೊಡು ಅಂತ. ಕಲಿಪುರುಷ ಹೇಳಿ ಕೇಳಿ ಕಲಿಪುರುಷ ಅವನು ಕೇಳಿದ ಜಾಗ ಯಾವುದು, ಜೂಜು, ಮದ್ಯ, ಹಿಂಸೆ, ಪರಸ್ತ್ರೀ ಸಂಬಂಧ,
ಈ 4 ಜಾಗಗಳಲ್ಲಿ ಇರುವಂತ ಕೊಟ್ಟ ಪರೀಕ್ಷಿತ. ಕಲಿ ಎಲ್ಲೆಲ್ಲ ಇರ್ತಾನೆ ನೀವು ದಯವಿಟ್ಟು ಗಮನ ಇಟ್ಟು ಕೇಳಿ. ಕಲಿ ಎಲ್ಲೆಲ್ಲ ಇರ್ತಾನೆ ಅಂದರೆ ಎಲ್ಲೆಲ್ಲ ಜೂಜಾಟ ಉಂಟು ಅಲ್ಲಿ. ಬಹಳ ಜನ ಈಗ ಆ್ಯಪ್ನಲ್ಲಿ ಜೂಜಾಟ ಆಡಿ ಬದುಕು ಕಳ್ಕೊಂಡವರೆಲ್ಲ ಇದ್ದವರು ದಯವಿಟ್ಟು ಗಮನಿಸಿ. ಕಲಿ ಎಂಟರ್ ಆಗಿದ್ದಾನೆ ಅಂತ ಅರ್ಥ ನಿಮ್ಮ ಮನೆಗೆ. ಜೂಜಾಟ, ಮದ್ಯ ಗೊತ್ತು, ಮದಕ್ಕೆ ಬಹಳ ದೊಡ್ಡ ಹೆಸರು. ಆದ್ದರಿಂದ ಆ ಕುಡಿಯುವವನ ಮನೆಯಲ್ಲೂ ಕೂಡ ಕಲಿ ಎಂಟರ್ ಆಗಿದ್ದಾನೆ ಅಂತ ಅರ್ಥ. ಅವನ ಬದುಕು ಕೂಡ ಕಲಿ ಹಾಳು ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಅದನ್ನು ಕುಡಿಯೋರು ನೆನ್ಪಿಟ್ಕೊಳ್ಬೇಕು. ಈಗ ಒಂದು UPI ಯಾವುದೆಲ್ಲ ಬಾರ್ಕೋಡ್ ಮಾಡಿ ಪೇಮೆಂಟ್ ಬಂತು ನೋಡಿ ನಮ್ಮ ಭಾರತಕ್ಕೆ, ಮೋದಿಯವರು ತಂದರು. ಒಂದು ಖುಷಿಯಾದ್ದೇನು ಗೊತ್ತುಂಟ, ಇತ್ತೀಚಿನ ದಿನಗಳಲ್ಲಿ ಗಾಡಿಯಲ್ಲಿ ಹೋಗುವ ತರಕಾರಿ ಮಾರುವ ಹೆಂಗಸರೆಲ್ಲ ಬಾರ್ಕೋಡ್ ತೋರಿಸ್ತಾರೆ. ಕೈಯಲ್ಲಿ ಕ್ಯಾಶ್ ಇದೆಯಪ್ಪ, ಅದು ಆ ಪೇಮೆಂಟ್ ಇಲ್ಲ ಅಂದರೆ, ಇಲ್ಲ ನೀವು ಕ್ಯಾಶ್ ಒಂದು ಕೊಡಬೇಡಿ, ನಮ್ಮ ಗಂಡ ರಾತ್ರಿ ಬಿಡುವುದಿಲ್ಲ, ಕುಡಿಲಿಕ್ಕೆ ತಗೊಂಡು ಹೋಗ್ತಾನೆ, ಅದು ಅಲ್ಲಿದ್ದರೆ ಸೇಫು. ನೋಡಿ ಅಷ್ಟಾದರೂ ಬಂತಲ್ಲ ಒಂದು ಕಲಿಯಿಂದ ರಕ್ಷಣೆ. ಆ ಥರ ಕಲಿ ಮಧ್ಯದಲ್ಲಿ ಪ್ರವೇಶ ಮಾಡಬಹುದು. ಹಿಂಸೆ ನಿಮಗೆ ಗೊತ್ತು, ನಾವು ಅತ್ಯಂತ ಕ್ರೂರವಾಗಿ ಕೆಟ್ಟ ಯೋಚನೆಯ ಮೂಲಕ, ಹಿಂಸೆಗೆ ಭಾಳ ಅರ್ಥಗಳಿವೆ. ಒಬ್ಬ ಮನುಷ್ಯನನ್ನು ನಿಂದಿಸುವುದು ಹಿಂಸೆಯೇ, ಕೆಟ್ಟ ಮಾತುಗಳಿಂದ ಚುಚ್ಚುವುದು ಹಿಂಸೆಯೇ, ಅವಮಾನಿಸುವುದು ಹಿಂಸೆಯೇ, ಬರೀ ಕೊಲ್ಲುವುದು ಅಂತಲ್ಲ. ಆಮೇಲೆ ಪ್ರಾಣಿ ವಧೆ ಮೊದಲಾದ ಅಸ್ತ್ರಶಸ್ತ್ರಗಳಿಂದ ಮಾಡುವ ಒಂದು ಭಾಗವು ಹಿಂಸೆಯೇ. ಆ ಥರದ ಹಿಂಸೆಗಳಲ್ಲಿ ಕಲಿ ಇದ್ದಾನೆ. ಸೊ ಕಲಿ ಯಾವುದರಲ್ಲಿದ್ದಾನೆ ಅದನ್ನು ನಾವು ಮಾಡಿತ್ತು ಅಂದರೆ ನಾವು ಕಲಿಯ ವಶ. ಇನ್ನೊಂದು ಪರಸ್ತ್ರೀ ಸಂಘ. ಸಾಮಾನ್ಯವಾಗಿ ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಹೆಣ್ಣಿನ ಸಹವಾಸವೇ ಖುಷಿ ಅಂತ ಹೋಗುವವರಿಗೆಲ್ಲ ಗೊತ್ತಿರಬೇಕು, ನಾನು ಕಲಿಯ ಹತ್ರ ಹೋಗ್ತಿದ್ದೇನೆ ಅಂತ, ಕಲಿಪುರುಷನ ಹತ್ರ ಸಹವಾಸ ಮಾಡ್ತಿದ್ದೇನೆ, ನನ್ನ ಬದುಕು ಹಾಳಾಗೋದು ಗ್ಯಾರಂಟಿ ಅಂತ ಗೊತ್ತಿರಬೇಕು. ಕಲಿಪುರುಷ ಯಾವತ್ತೂ ಒಳ್ಳೆಯದಾಗ್ಲಿಕ್ಕೆ ಬಿಡಲ್ಲ. ಆಶ್ಚರ್ಯ ಏನು ಗೊತ್ತಾ, ಅವ ನನಗೆ 4 ಜಾಗ ಸಾಲುವುದಿಲ್ಲ, ಇನ್ನೊಂದು ಬೇಕು ಅಂದ. ಇನ್ನೊಂದು ಬೇಕು ಅಂದಾಗ ಪರೀಕ್ಷಿತ ಹೇಳ್ತಾನೆ, ಹಾಗಾದರೆ ನೀನು 5ನೇದೊಂದು ಜಾಗ ಕೊಡ್ತೇನೆ, ಅದು ಯಾವುದು ಅಂದರೆ ಚಿನ್ನದಲ್ಲಿ ಇರುವಂತ. ಹಾಗಾಗಿ ಭಾಳ ಮನೆಯಲ್ಲಿ ಚಿನ್ನ ಮಾಡಿದವರಿಗೆ ಮನೆಯಲ್ಲಿ ಕಲಿ ಪ್ರವೇಶ ಆಗಿದೆ ಅಂತ ಲೆಕ್ಕ. ಚಿನ್ನ ಎಷ್ಟಿರಬೇಕು, ಎಲ್ಲಿ ಏನು ಲೆಕ್ಕ ಮಾಡಿಕೊಂಡೆಲ್ಲ ದುಡ್ಡು ಈಗ ಅದು 1,00,000 ಆಗಿದೆ, 10 ಗ್ರಾಮಿಗೆ 1,00,000ದ ಮೇಲೆ ಈಗ, ಹಾಗಾಗಿ ಒಳ್ಳೆ ಸಂಪಾದನೆ ಆಯಿತು ಅಂತ ಚಿನ್ನ ಲೆಕ್ಕ ಮಾಡೋರೆಲ್ಲ ಕಲಿ ಒಳ್ಳೆ ಮನೆ ಮಾಡಿದ್ದಾನೆ ಅಂತ ನೆನ್ಪಿಟ್ಕೊಳ್ಳಿ. ಕಲಿ ಹೀಗೆ 5 ಜಾಗವನ್ನು ಕೇಳಿದ. ಶರಣಾಗತನಾದವನನ್ನು ಪರೀಕ್ಷಿತ ಬಿಡಲಿಲ್ಲ, ರಕ್ಷಿಸಿದ. ಆದ್ದರಿಂದ ನಮಗೆ ಕಲಿಯುಗ ಬೆಳೀತು. ಈ ನಮ್ಮಲ್ಲೀಗ ಜೂಜು, ಮದ್ಯ, ಪರಸ್ತ್ರೀ ಸಂಘ, ಹಿಂಸೆ ಎಷ್ಟು ತಾಂಡವವಾಡ್ತಿದೆ ನೀವು ನೋಡ್ತಾ ಇದ್ದೀರಿ. ನಾನು ಯಾವ ಕಾರಣಕ್ಕೂ ಹಿಂಸೆಯನ್ನು ಒಪ್ಪುವವಳಲ್ಲ. ನಾನು ಗಾಂಧಿವಾದಿ, ನನಗೆ ಗಾಂಧಿಯೇ ಪ್ರಿಯರು. ಯಾರು ಬೇಕಾದ ಏನಾದರೂ ಹೇಳಲಿ, ನನಗೆ ಯಾವ ಮುಜುಗರ ಇಲ್ಲ ಹೇಳೋಕ್ಕೆ. ನಾನು ಯಾವುದೇ ಸಿದ್ಧಾಂತದವಳಲ್ಲ, ಪಂಥದವಳಲ್ಲ. ನನಗೆ ಹೃದಯದಿಂದ ಯಾರು ಆಪ್ತರು ಅದನ್ನಷ್ಟೇ ನೋಡೋದು ನಾನು. ನನಗೆ ಕ್ರಿಸ್ತ ಬಹಳ ಪ್ರಿಯ. ಈ ಕಪಾಳಕ್ಕೆ ಹೊಡೆದವ್ರಿಗೆ ಇನ್ನೊಂದು ತೋರಿಸು ಅನ್ನೋ ನನಗೆ ಭಾಳ ಪ್ರಿಯ. ಅದು ಕೊಡೋ ಇನ್ನರ್ ಸ್ಟ್ರೆಂತ್ ಉಂಟಲ್ಲ, ಎಲ್ಲರಿಗೆ ಈ ಕಪಾಳ ಹೊಡೆದುಕೊಳ್ಳಿ ಇನ್ನೊಂದು ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಇನ್ನರ್ ಸ್ಟ್ರೆಂತ್ ಇದ್ದವನಿಗೆ ಮಾತ್ರ ಸಾಧ್ಯ. ನೀವು ಕೊಟ್ಟುಕೊಳ್ಳಿ, ಕೈ ಎತ್ತು ಬಿಡೋದಿಲ್ವ ವೀಕ್ ಇದ್ದವರು. ಅದು ಮನುಷ್ಯನ ಸಹಜವಾದ ಕ್ರೋಧ. ಅದು ಕ್ರೋಧ ಅಷ್ಟು ಸಂಯಮಕ್ಕೆ ಬಂದವನು ಮಾತ್ರ ನಿಂತ್ಕೊಂಡು ಹೊಡಿಯಪ್ಪ ಇನ್ನೊಂದು ಹೊಡಿ, ಅಂಥ ಸ್ಥಿತಿ. ಹಾಗಾಗಿ ಅಹಿಂಸೆ, ಪಾತಿವ್ರತ್ಯದ ಜೊತೆಗೆ ಇರುವಂತಹ ಏಕಪತ್ನಿ ವ್ರತಸ್ಥನಾಗುವ ರಾಮ, ಅಥವಾ ಯಾವುದು ಜೂಜಿಲ್ಲದ, ದ್ಯೂತವನ್ನೇ ಆಡದ ಅಥವಾ ಜೂಜಾಟವನ್ನೇ ಮೀರಿದ ಬದುಕು, ಮದ್ಯಪಾನಕ್ಕೆ ಎಂದೂ ಹೋಗದ ಸ್ಥಿತಿ, ಚಿನ್ನವನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಬೆಲೆ ಕೊಟ್ಟು ನೋಡುವ ಸ್ಥಿತಿ ಇದ್ದರೆ ಕಲಿಪುರುಷನನ್ನು ದಾಟಕ್ಕಾಗುತ್ತೆ. ಇಂಥ ಕಲಿಪುರುಷ ಪ್ರವೇಶ ಆಯಿತು. ಪಾಪ ಪರೀಕ್ಷಿತ ಶರಣಾಗತತ್ವಕ್ಕೆ ಒಪ್ಪಿದ್ರಿಂದ. ಈ ಕಾಲಘಟ್ಟದಲ್ಲಿ ಪರೀಕ್ಷಿತ ಒಂದು ದಿನ ಹೀಗೆ ವಿಹಾರಕ್ಕೆ ಹೋಗ್ತಾನೆ. ಅವರಲ್ಲಿ ಒಂದು ಪ್ರಕ್ರಿಯೆ ಇದೆ. ಎಲ್ಲ ರಾಜರುಗಳು ತಮಗೊಂದು ವಿಹಾರಕ್ಕೆ ಹೋಗೋದು ಅಂತಿದೆ. ಅದರಲ್ಲೂ ಬೇಟೆ ಅವರ ಮುಖ್ಯ ಗುಣ. ಬೇಟೆ ಆಡೋದು. ತಮಗೆ ತುಂಬ ಫ್ರೀ ಲೀಷರ್ ಟೈಮ್ ಇದೆ ಅಂದರೆ ಅವರು ಬೇಟೆ ಆಡ್ತಾರೆ. ಹಾಗೆ ಕಾಡಿಗೆ ಬೇಟೆ ಆಡಲಿಕ್ಕೆ ಹೋಗಿದ್ದಾನೆ. ಒಂದು ಜಿಂಕೆಯನ್ನು ಅಟ್ಟಿಸ್ಕೊಂಡು ಹೋಗ್ತಾನೆ. ನೋಡಿ, ನಾನು ಇದನ್ನು ನಿಮಗೆ ಹೇಳಿದರೆ ಸ್ವಲ್ಪ ಇದರ ಪರಿಚಯ ಇದ್ದರೆ, ರಾಮ ಕೂಡ ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋದದ್ದು, ಪರೀಕ್ಷಿತನು ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋದದ್ದು. ಅಲ್ಲಿ ದಶರಥನಿಗೂ ಜಿಂಕೆ ಅಂತ ಅನ್ನಿಸಿದ್ದು ಶಬ್ದ.
ಎಲ್ಲ ಕಡೆ ಜಿಂಕೆಯೇ ಯಾಕೆ ಅಂತ. ಒಂದು ಸ್ವಲ್ಪ ಸಂಕೇತದ ದೃಷ್ಟಿಯಿಂದ ಜಿಂಕೆ ಜೀವಕ್ಕೆ ಸಂಕೇತ. ನಮ್ಮಲ್ಲೆಲ್ಲ ಈ ಕಥೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಯಾವನು ಜಿಂಕೆ ಬೇಟೆ ಆಡ್ತಾ ಇದ್ದಾನೆ ಅವನು ಜೀವದ ಬೇಟೆಗೆ ಹತ್ತಿರ ಬಂದ ಅಂತ. ನಾನು ಬಹಳ ಜನರಿಗೆ ಹೇಳೋದುಂಟು, ತಪ್ಪು ತಿಳಿಬೇಡಿ, ನನ್ನನ್ನು ತಿಳಿದ್ರೂ ತೊಂದರೆ ಇಲ್ಲ, ಅದನ್ನು ಮುಕ್ತವಾಗಿ ಬದಲಾಯಿಸಿಕೊಳ್ಳೋಣ, ತಪ್ಪಾಗಬಹುದು. ನಾನು ಬಹಳ ಜನರಿಗೆ ಹೇಳೋದುಂಟು, ಪಾಪದ ಕುರಿ ಕೋಳಿ ಆಡು ಯಾಕೆ ತಿಂತೀರಿ, ಸಿಂಹ ಹುಲಿ ಬೇಟೆ ಆಡಿ ತಿನ್ನಿ ಅಲ್ವಾ. ನಮ್ಮದೆಲ್ಲ ಬೇಟೆ ಪಾಪದವರ ಮೇಲೆ. ಗಟ್ಟಿ ಭಾರಿ ನಿಮ್ಮನ್ನು ಹೊಡೆದು ಸಾಯಿಸಬಲ್ಲ ಪ್ರಾಣಿಯನ್ನು ಹೊಡೆದು ತಿನ್ನಿ. ಯಾಕೆ ಕುರಿ ಕೋಳಿ? ಸಾಧು ಅಂದರೆ ಸಾಧು ಪಾಪ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ಕಟ್ಟಿದ ತಳಿರ ಮೇಯ್ದಿತ್ತು ಕೊಂದಹರು ಎಂಬುದನ್ನರಿಯದೆ. ಕೊಂದಹರು ಉಳಿದರೆ ಬಸವಣ್ಣ. ನಮ್ಮದೆಲ್ಲ ಆ ಥರ. ಈ ಪ್ರಾರಬ್ಧಕ್ಕೆ ರಾಜರುಗಳಿಗೂ ಕೆಲವೊಮ್ಮೆ ಈ ಜಿಂಕೆಯೇ ಕಾಣೋದು ಬೇಟೆಯಾಡೋಕ್ಕೆ. ಅದಕ್ಕೊಂದು ಕಾರಣ ಇದೆ. ಜಿಂಕೆ ಭಯಂಕರ ಸ್ಪೀಡ್ ಓಡೋದು, ಆದ್ದರಿಂದ ಅವ್ರಿಗೊಂದು ಭಾರಿ ಖುಷಿ ಅದರೊಟ್ಟಿಗೆ ಓಡಿಸ್ಕೊತ ಹೋಗೋಕ್ಕೆ. ಅದು ಸಿಗೋದು ಭಾಳ ಕಡಿಮೆ ಅಂತ, ತುಂಬ ಸ್ಪೀಡ್ ಜಿಂಕೆ. ಇದು ಜೀವಕ್ಕೆ ಸಂಕೇತ. ಯಾವನೆಲ್ಲ ಜಿಂಕೆಯನ್ನು ಬೇಟೆಯಾಡಿದ್ದಾನೆ ಅವನು ಜೀವಕ್ಕೆ ಕುತ್ತು ತಂದುಕೊಂಡಿದ್ದಾನೆ. ನಾವು ಎಲ್ಲ ಪುರಾಣ ಪುರುಷರ ಕಥೆ ನೋಡಿದ್ರೆ ಗೊತ್ತಾಗತ್ತೆ. ಈ ಪರೀಕ್ಷಿತ ಜಿಂಕೆ ಬೇಟೆಯಾಡಿದ, ಅದು ಹೋಯ್ತು ಎಲ್ಲೋ ಹೋಯ್ತು ಗೊತ್ತಿಲ್ಲ, ಇವ ಬೆನ್ನಟ್ಟಿದ ದಣದ, ಇವನಿಗೆ ಬಾಯಾರಿಕೆ ಆಗಿದೆ, ನೀರು ಬೇಕು. ಅವನು ಶಮೀಕ ಅನ್ನುವ ಋಷಿಗಳ ಒಂದು ಆಶ್ರಮಕ್ಕೆ ಬರ್ತಾನೆ. ಈ ಸ್ವಾಮಿಗಳು ಋಷಿಗಳೆಲ್ಲ ಹೇಗೆ ಅಂದರೆ ಅವರು ಯಾವಾಗಲೂ ಸಮಾಧಿಸ್ಥರಾಗ್ತಾರೆ. ಧ್ಯಾನಕ್ಕೆ ಕೂತ್ರೆ ಅವರಿಗೆ ಈ ಲೋಕ ಗೊತ್ತಿರೋದಿಲ್ಲ. ಪಾಪ ಇವಾಗ ಕೂತ್ಕೊಂಡ್ಬಿಟ್ಟಿದ್ದ, ಇವನಿಗೆ ಲೋಕದಲ್ಲಿ ಇಲ್ಲವ. ಸಮಾಧಿಸ್ಥ ಅವಸ್ಥೆ ಅಂತ ಉಂಟು ನಮ್ಮಲ್ಲಿ. ಅದು ನಮ್ಮ ಕಾಲಘಟ್ಟದಲ್ಲಿ ರಮಣರಲ್ಲಿ ಇತ್ತು. ಶ್ರೀರಮಣರು ಸಮಾಧಿಸ್ಥ ಅವಸ್ಥೆಗೆ ಹೋದರೆ ಮೇಲಿನಿಂದ ಬೆಟ್ಟದಿಂದ ಕಲ್ಲುಗಳನ್ನು ಉರುಳಿಸ್ತಿದ್ರಂತೆ ಬೇರೆ ಸ್ವಾಮಿಗಳು. ಈ ಕಾಲದಲ್ಲೇ ಅಲ್ಲ, ದೊಡ್ಡವರಾಗೋರ ಮೇಲೆ ಏನಾದರೂ ತೊಂದರೆ ಮಾಡೋದು ಆ ಕಾಲಕ್ಕೂ ಇತ್ತು ನೋಡಿ. ಶ್ರೀರಮಣರು ಸಣ್ಣ ಹುಡುಗ, ಆ ಕಾಲಕ್ಕೆ ಎಲ್ಲರ ಮುಂದೆ ದೊಡ್ಡವರಾಗುವುದನ್ನು ನೋಡಲಿಕ್ಕಾಗದೆ ಬೇರೆ ಸ್ವಾಮಿಗಳೆಲ್ಲ, ಕಾವಿಶಾಟಿಯ ಸ್ವಾಮಿಗಳು, ಅವರಿವರು ಸಾಧು ಸಂತರು, ಇವ ನಮಗಿಂತ ದೊಡ್ಡವನಾಗಿದ್ದಾನೆ ಅಂತ ಮೇಲಿಂದ ಅವನ ಮೇಲೆ ಕಲ್ಲು ಉರುಳಿಸ್ತಿದ್ರಂತೆ, ಕೊಂದು ಬಿಡಬೇಕು ಅಂತ. ಬಟ್ ಆ ಕಲ್ಲು ಅವರಿಗೆ ಬೀಳದೆ ಆಚೆಗೆ ಹೋಗ್ತಿತ್ತು. ಭಗವದ್ ರಕ್ಷಣೆ, ಭಕ್ತಿ, ಸಮಾಧಿಸ್ಥ ಅವಸ್ಥೆಯಲ್ಲಿದ್ದವನನ್ನು ಕಾದೇ ಕಾಯುತ್ತೆ. ಹೀಗೆ ಸಮಾಧಿಸ್ಥ ಅವಸ್ಥೆ, ಕಲ್ಲು ಹಾಕಿದರೂ ಗೊತ್ತಿಲ್ಲ, ಹಾಗೆ ಕೂತಿದ್ದಾರೆ ಪಾಪ ಶಮೀಕರು. ಅವ್ರಿಗೆ ಎಂಥದ್ದು ಗೊತ್ತಿಲ್ಲ. ಅವರು ಕಣ್ಮುಚ್ಚಿದ್ದಾರೆ, ಅವರಿಗೆ ಎದುರು ಬಂದವರು ಗೊತ್ತಿಲ್ಲ, ಇಲ್ಲಿ ಏನು ನಡೀತಿದೆ ಗೊತ್ತಿಲ್ಲ, ಯಾವನು ಬಂದವನು ರಾಜನೋ ಗೊತ್ತಿಲ್ಲ. ಸಮಾಧಿಸ್ಥ ಅವಸ್ಥೆ. ಆ ಸ್ಥಿತಿಯಲ್ಲಿ ಪರೀಕ್ಷಿತ ಅಷ್ಟು 1000 ವರ್ಷಗಳ ಕಾಲ ರಾಜ್ಯಾಡಳಿತ ಮಾಡಿದವನಿಗೆ ಎಂದೂ ಕೆಟ್ಟ ಮಾತು, ದುಷ್ಟ ನಡೆ, ಬೇರೆಯವರ ಜೊತೆಗೆ ಅನುಚಿತವಾಗಿ ವರ್ತಿಸಿಯೇ ಗೊತ್ತಿಲ್ಲದ ಬಹಳ ಸಾತ್ವಿಕ ರಾಜ. ಆದರೆ ದುರದೃಷ್ಟವಶಾತ್ ಆವತ್ತು ತಲೆ ಕೆಟ್ಟಿತು. ಒಬ್ಬ ರಾಜ ಬಂದಿದ್ದೇನೆ, ಬಾಯಾರಿಕೆ ಬೇಕಾ ಕೇಳೋದಿಲ್ಲ, ಕೂತ್ಕೊಳ್ಳಿ ಅನ್ನೋದಿಲ್ಲ. ಇವ್ರದ್ದು ಎಷ್ಟು ದುರಹಂಕಾರ ಅಂತ ಅನ್ನಿಸಿಬಿಟ್ಟಿತ್ತು ಅವನಿಗೆ. ಇವರು ಋಷಿಗಳು, ಇವರು ಸಮಾಧಿಸ್ಥಾವಸ್ಥೆಯಲ್ಲಿ ಕೂತರೆಲ್ಲ ಮರ್ತೋಯ್ತು. ನಮಗೊಂದು ಮೌಢ್ಯ ಕವಿಯುವುದು ಅಂತ ಹೇಳ್ತೇವಲ್ಲ, ಹಾಗೆ ಅವನಿಗೊಂದು ಪಾಪ ಆ ಕ್ಷಣಕ್ಕೆ ಒಂದು ಮಾಯೆಯ ಮುಸುಕು, ಅವನಿಗೆ ಗೊತ್ತೇ ಆಗಲಿಲ್ಲ. ಅವರನ್ನು ಆ ಕ್ಷಣ ಒಂದು ಸತ್ತ ಹಾವಿನ ಹೆಣವನ್ನು ಕೊರಳಿಗೆ ಹಾಕಿ, ಅಂದರೆ ಅವನ ಸಿಟ್ಟನ್ನು ಹೇಗೆ ತಿಳಿಸೋದು ಗೊತ್ತಾಗದೆ ಒಂದು ಸತ್ತ ಹಾವಿನ ಹೆಣವನ್ನು ಅವರ ಕೊರಳಿಗೆ ಹಾಕಿ ಹೋದ. ಇತ್ತ ಸುದ್ದಿ ಶಮೀಕರ ಮಗ ಶೃಂಗಿಗೆ ಗೊತ್ತಾಯಿತು. ಶೃಂಗಿ ಎಲ್ಲೋ ಇದ್ದ ಅವನಿಗೆ ವಿಷಯ ಗೊತ್ತಾದದ್ದೇ. ಅವನು ಶಾಪ ಕೊಟ್ಟ, ನನ್ನ ತಂದೆಯನ್ನು ಹೀಗೆ ಸತ್ತ ಹಾವಿನ ಹೆಣವನ್ನು ಕೊರಳಿಗೆ ಹಾಕಿ ಹೋದ ಆ ಪರೀಕ್ಷಿತ ರಾಜ 7 ದಿನಗಳಲ್ಲಿ ತಕ್ಷಕ ಅನ್ನುವ ಹಾವಿನಿಂದ ಕಚ್ಚಿಸಿಕೊಂಡು ಸಾಯಲಿ ಅಂತ. ಇದು ಶಾಪ. ಇದನ್ನು ಶೃಂಗಿಗೆ ಹೇಳಿದವ ಅವನ ಗೆಳೆಯ. ವಾಪಸ್ ಬಂದು ಶಮೀಕರು ನೋಡಿದಾಗ, ಶಮೀಕರು ಈ ಶೃಂಗಿ ಬಂದು ಅಳುವುದೆಲ್ಲ ನೋಡಿ ಎಚ್ಚರಾಗ್ತಾರೆ. ಏನಾಯ್ತಪ್ಪ ಕೇಳ್ತಾರೆ, ಹೀಗೀಗೆ ಅಂತ. ಆಮೇಲೆ ತಾನು ಶಾಪ ಕೊಟ್ಟದ್ದೆಲ್ಲ ಹೇಳ್ತಾನೆ. ಆಗ ಅವರು, ಏನು ಮಾಡಿದೆ, ತುಂಬ ತಪ್ಪು ಕೆಲಸ ಮಾಡಿದೆ, ರಾಜನಿಗೆ ಯಾವತ್ತೂ ಕೆಡುಕು ಭಾವಿಸಬಾರ್ದು. ನೋಡಿ, ಹಿಂದೆ ರಾಜರು ಅಂದರೆ ಯಾವ ಮಟ್ಟಕ್ಕೆ, ರಾಜರು ಒಬ್ಬರು ಆಗೋದಂದರೆ ಸಕಲ ದೇವತೆಗಳು ಬಂದು ಅವರ ದೇಹದಲ್ಲಿ ನೆಲೆಸ್ತಾರಂತೆ. ಇಡೀ ದೇಶವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಅವನ ಮೂಲಕ ನಡೆಸಬೇಕು ಅಂತ. ಹಾಗೆ ಅಂಥ ರಾಜಕಲ್ಪನೆ ಇತ್ತು. ಈಗಿನ ರಾಜರು ಹಾಗಿದ್ದಾರಾ?
ದುಷ್ಟ ದೇವತೆಗಳೆಲ್ಲ ನೆಲೆಸ್ತಾರ ಏನೋ ಯಾರಿಗೂ ಗೊತ್ತು. ಒಳ್ಳೆಯ ದೇವತೆಗಳೆಲ್ಲ ದೂರ ಹೋಗಿ ಕೂತ್ಕೊಂಡಾರು, ನೋಡಿಕೊಳ್ಳಿಕ್ಕೆ ಆಗಲಿಕ್ಕಿಲ್ಲಪ್ಪ ಇವರನ್ನು ಅಂತ. ಬಟ್ ಆ ಕಾಲಕ್ಕೆ ಒಳ್ಳೆಯ ರಾಜರಿದ್ದರೆ ದೇವತೆಗಳು ಸ್ವತಃ ಬಂದು ಅವರ ಮೈಯಲ್ಲಿ ಆವಿರ್ಭವಿಸಿ ತಾವು ನಡೆಸ್ತಿದ್ರಂತೆ ರಾಜ್ಯಭಾರವನ್ನು. ಆದ್ದರಿಂದ ಅವನನ್ನು ವಧೆ ಮಾಡುವುದಾದರೆ ದೇವತೆಗಳೆಲ್ಲ ಇದ್ದಾರೆ ಅಲ್ಲಿ. ಅದು ಬ್ರಹ್ಮಹತ್ಯಾ ದೋಷ. ಗೌರಮುಖ ಅನ್ನುವ ಒಬ್ಬ ಶಿಷ್ಯನ ಹತ್ರ ಶೃಂಗಿಗಳ ಈ ಶಾಪವನ್ನು ಶಮೀಕರು ನೀನು ಹೋಗಪ್ಪ, ಪರೀಕ್ಷಿತನಿಗೆ ಹೀಗೊಂದು ಶಾಪ ಇದೆ ಅಂತ ಹೇಳು, ಅವ ರಕ್ಷಿಸಿಕೊಳ್ಳಲಿ ತನ್ನನ್ನು. ಇವ ಎಂಥ ಮಾಡಬಾರದ ಕೆಲಸ ಮಾಡಿಬಿಟ್ಟ, ನಮ್ಮ ರಾಜನನ್ನು ಶಪಿಸಬಾರದಿತ್ತು. ಅವನು ಎಷ್ಟು ಒಳ್ಳೆಯ ರಾಜ, ಇನ್ನು ಅವನು ಹೋದರೆ ನಮ್ಮ ಕಲಿಯನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಷ್ಟು ಕಲಿ ಬೆಳೀತಾನೆ. ಇನ್ನು ಕಲಿ ಒಂದು ಹದಿಬದೆ ಅಥವಾ ಒಂದು ಹಂತದಲ್ಲಿ ಹತೋಟಿಯಲ್ಲಿ ಇರುವುದು ಇವನಿಂದ, ಇವನು ಶರಣಾಗತ ಮಾಡಿಸಿಕೊಂಡದ್ರಿಂದ ಇನ್ನು ಅವನು ಮೀರ್ತಾನೆ. ಏನು ಮಾಡೋದು? ಇವನು ಇಂಥ ಶಾಪ ಕೊಟ್ಟ. ಅಪ್ಪ ನೋಡಿ ಮಗನಿಗೆ ನಂಗೆ ಅವಮಾನ ಮಾಡಿದ್ದಕ್ಕೆ ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ ಅಂತ ಮಗನನ್ನು ಕೊಂಡಾಡಲಿಲ್ಲ. ಇದು ಅವಮಾನ ಅಲ್ಲ, ಅವನು ತಿಳಿಯದೆ ಮಾಡಿದ್ದಾನೆ, ಕ್ಷಮಿಸಬೇಕಿತ್ತು. ಅವನು ಹಾಕಿದ್ದೇನು ಹೋಗಿ ಹೇಳಿ ಕೇಳಿ ಸತ್ತ ಹಾವಿನ ಹೆಣ, ಏನು ಕಚ್ಚೋ ಹಾವು ಹಾಕಿಲ್ಲ, ನನಗೇನು ಹಾವು ಕಚ್ಚಿಲ್ಲ, ನೀನು ಈ ಥರ ಶಾಪ ಕೊಡಬಾರ್ದಿತ್ತು ಅಂತ ಹೇಳಿದೆ. ನೋಡಿ ಅಪ್ಪ ಒಳ್ಳೆಯವನಿದ್ರೆ ಮಗನನ್ನು ಹೇಗೆ ನೋಡಿಕೊಳ್ತಾನೆ ಅಂತ. ಅಂತೂ ಗೌರಮುಖನ ಮೂಲಕ ಪರೀಕ್ಷಿತನಿಗೆ ಸುದ್ದಿ ಸಿಕ್ಕ ತಕ್ಷಣ ಪರೀಕ್ಷಿತ ಎಷ್ಟು ಒಳ್ಳೆಯವ ಅಂದರೆ ಅವ ತೀರ್ಮಾನ ಮಾಡಿದನಂತೆ, ಹೌದು ನಾನು ಮಾಡಿದ ತಪ್ಪಿಗೆ ಇದು ಸರಿಯಾದ ಪ್ರಾಯಶ್ಚಿತ್ತ, ನಾನು ಮಾಡಬಾರದ ಕೆಲಸವನ್ನು ಮಾಡಿ ಬಂದೆ, ಅದು ನನ್ನ ಅಹಂಕಾರದ ಕ್ರೋಧದ ಒಂದು ಕೆಲಸ, ಅದಕ್ಕೆ ನನಗೆ ಸರಿಯಾಗಿ ತಕ್ಕ ಶಾಸ್ತಿಯಾಗಿದೆ, ನಾನು ಅದನ್ನು 7 ದಿನಗಳಲ್ಲಿ ಅನುಭವಿಸ್ತೇನೆ ಅಂತ ಅವನು ತನ್ನ ಮಗನನ್ನು ರಾಜ್ಯಕ್ಕೆ ಅಭಿಷೇಕ ಮಾಡಿ ತಾನು ಗಂಗಾದಡದಲ್ಲಿ ಉತ್ತರಾಭಿಮುಖವಾಗಿ 7 ದಿನಗಳಲ್ಲಿ ನಾನು ಆ ಭಗವಂತನನ್ನು ತಿಳಿದು ಸಾಯಬೇಕು ಅಂತ ತೀರ್ಮಾನ ಮಾಡಿ ಕೂತ. ಸಾವು 7 ದಿನಗಳಲ್ಲಿ ಇದೆ ಅಂತ ಪರೀಕ್ಷಿತನಿಗೆ ಗೊತ್ತಾಯಿತು. 7 ದಿನಗಳಲ್ಲಿ ನಾನು ಸಾವನ್ನು ದಾಟಬೇಕು ಅಥವಾ ಭಗವಂತನನ್ನು ತಿಳಿಬೇಕು ಅನ್ನೋದು ಪರೀಕ್ಷಿತನ ಸಂಕಲ್ಪ. ತನ್ನ ಇಡೀ ವ್ರತ ನಿಯಮಗಳನ್ನು ಮಾಡಿಕೊಳ್ಳುವ ಸಂಕಲ್ಪದ ಜೊತೆಗೆ ದಡದಲ್ಲಿ ಕೂತ ಪರೀಕ್ಷಿತನಿಗೆ ಇನ್ನಿತರ ಯಾವುದೂ ಬೇಕಾಗಲಿಲ್ಲ. ಅವನು ಭಗವಂತ, ಭಗವತ್ ತತ್ವ, ಬದುಕಿನ ಅರ್ಥ ಏನು, ಬದುಕಿನ ಕೊನೆ ಏನು ನಾನು ತಿಳಿಬೇಕು ಅಂತ ಕೂತ. ಹೀಗೆ ಕೂತದ್ದಲ್ಲ, ನಮಗೂ ಎಲ್ಲರಿಗೂ ಸಾವು ಉಂಟು. ಇಲ್ಲಿರೋ ಯಾರೂ ನಾವು ಚಿರಂಜೀವಿಗಳಲ್ಲ. ಅವನಿಗೆ 7 ದಿನದಲ್ಲಿ ಅಂತ ಗೊತ್ತಾಗಿದೆ, ನಮಗೆ ಗೊತ್ತಿಲ್ಲ. ನಾವೆಲ್ಲ ಲೆಕ್ಕ ಹಾಕ್ತೇವೆ, ನನಗಿನ್ನೂ 50, ನನಗಿನ್ನೊಂದು 50 ವರ್ಷ ಉಂಟು ಅಂತ ನಾವು ಲೆಕ್ಕ ಹಾಕ್ತೇವೆ. ಕಾಲನ ಲೆಕ್ಕ ಯಾರಿಗೆ ಗೊತ್ತು? 8 ದಿನಕ್ಕೆ ಹೋಗ್ಬೋದು, ನಾಳೆ ಇಲ್ಲವಾಗಬಹುದು, 50 ವರ್ಷಕ್ಕೂ ಹೋಗ್ಬೋದು. ಬಟ್ ಕಾಲ ಯಾರನ್ನು ಬಿಡಲ್ಲ. ಈ ಟೈಮ್, ಈ ಕಾಲ ನನಗೆ ಗೊತ್ತುಪಡಿಸಿದೆ, ನನಗೆ 7 ದಿನಕ್ಕೆ ಅಂತ. ನಾನು ತಿಳಿಯುತ್ತೇನೆ, ನಾನು ಅದನ್ನು ತಿಳಿದು ಸಾಯ್ತೇನೆ. ಅಂದರೆ ಸಾವು ಬರುವ ಮೊದಲು ಅದನ್ನು ತಿಳಿದರೆ ಸಾವಿಲ್ಲ. ಯಾವ ತತ್ವವನ್ನು ತಿಳಿದರೆ ನನಗೆ ಸಾವಿಲ್ಲವೋ ಅದನ್ನು ತಿಳಿದು ಸಾಯ್ತೇನೆ ಅಂತ ಹೊರಟ ಪರೀಕ್ಷಿತ. ಅಂಥ ಸಂಕಲ್ಪ ಮಾಡಿ ಕೂತ ಪರೀಕ್ಷಿತನಿಗೆ ಇದ್ದಕ್ಕಿದ್ದ ಹಾಗೆ ಆ ಗಂಗಾ ನದಿಯ ದಡದಲ್ಲಿ ಕಶ್ಯಪರು, ವಸಿಷ್ಠರು, ವಿಶ್ವಾಮಿತ್ರರು, ನಾರದರು, ವೇದವ್ಯಾಸರು ಎಲ್ಲ ಋಷಿಮುನಿಗಳು ಬಂದು ಕೂತ್ರಂತೆ. ಎಲ್ಲ ಋಷಿಮುನಿಗಳು ಬಂದು ಕೂತ್ಕೊಂಡು ಯಾಕೆ ಕೂತರು ಅಂದರೆ ಅಲ್ಲಿಗೆ ಶುಕಮುನಿಗಳು ಬಂದರು. ತಂದೆ ಕರೆದರೆ ಬಾರದ ಮಗ. ಎಷ್ಟೊಂದು ಜನ ಸ್ತ್ರೀಯರಿಗೂ ಕೂಡ ಕೈ ಮುಗಿದು ನಮಿಸಬೇಕು ಅನ್ನಿಸುವ ವೈರಾಗ್ಯ ಮೂರ್ತಿ. ತನ್ನ ಅಖಂಡ ಬ್ರಹ್ಮಚರ್ಯದಿಂದ ಭಗವತ್ ತತ್ವವನ್ನು ತಿಳಿದು ತನ್ನ ಪಾಡಿಗೆ ಬದುಕ್ತಿದ್ದಂತಹ ಒಬ್ಬ ಅವಧೂತ ಶುಕಮುನಿಗಳು ಆ ಭಗವತ್ ತತ್ವವನ್ನು ತಿಳಿದು 7ನೆಯ ದಿನ ಪ್ರಾಣ ಕೊಡ್ತೇನೆ ಅಂತ ಹೊರಟ ಪರೀಕ್ಷಿತನ ಕೂಗಿಗೆ ಬಂದರು. ಅವರು ಬಂದರೆ, ಯಾರತ್ರ ಆದರೂ ಬಂದರೆ ಎಷ್ಟು ಹೊತ್ತು ನಿಲ್ತಿದ್ರು ಅಂದರೆ, ಒಂದು ತಾಯಿ ಹಸುವನ್ನು ಹಾಲು ಕರೆಯುವುದಕ್ಕೆ ಎಷ್ಟು ಹೊತ್ತು ತಗೊಳ್ತಾಳೆ ಅಷ್ಟೇ ಹೊತ್ತು ನಿಲ್ತಿದ್ರಂತೆ. ಅಷ್ಟರೊಳಗೆ ಕೊಟ್ಟರೆ ಉಂಟು, ಇಲ್ಲಾರೆ ಮುಂದಿನ ಮನೆ. ಹಾಗೆ ಇರುವವರು ಈ ಪರೀಕ್ಷಿತನ ಈ ಕೂಗಿಗೆ ಬಂದು ನಿಂತರು. ಶುಕಮುನಿಗಳು ಬಂದಿದ್ದಾರೆ ಅಂದರೆ ಇಷ್ಟೂ ದೇವತೆಗಳು, ಋಷಿಗಳೆಲ್ಲ ಬಂದು ಆಸೀನರಾದರು.
ಯಾಕೆ ಶುಕಮುನಿಗಳು ಎಂಥವರು ಅಂತ ನಾನು ನಿಮಗೆ ಹೇಳಿದೆ. ಅಂಥ ತಪಸ್ವಿಯೇ ಈ ರಾಜನ ಕೂಗಿಗೆ ಬಂದಿದ್ದಾನೆ. ಹಾಗೆ ಶುಕಮುನಿಗಳು ಅವರಿಗೆ 7 ದಿನಗಳ ಕಾಲ ಭಾಗವತವನ್ನು ಹೇಳಿದರು. ಅದನ್ನು ಕೇಳಿ ಅವರು ಇಡೀ ಭಗವತ್ ತತ್ವವನ್ನು ಪರೀಕ್ಷಿತನಿಗೆ ಏನು ಅನುಗ್ರಹ ಮಾಡಿದ್ರಲ್ಲ, ಅದರ ಪರಿಣಾಮವಾಗಿ ಆ ಪರೀಕ್ಷಿತನಿಗೆ ಸಾವು ಬರುವ ಮೊದಲೇ ಅವರು ಸಾವನ್ನು ದಾಟಿಯಾಗಿತ್ತು. ಇದು ಶ್ರೀಮದ್ ಭಾಗವತ ಮಾಡುವ ಪರಿಣಾಮ. ನಾವೇನಾದರೂ ಭಾಗವತವನ್ನು ಸರಿಯಾಗಿ ಕೇಳಿದರೆ ನಾವು ಸಾವು ದಾಟಬೇಕು. ನಮಗೆ ಗೊತ್ತಾಗಬೇಕು ಸಾವು ಹೇಗಿದೆ ಅಂತ. ಸಾವನ್ನು ದಾಟುವುದು ನಮಗೆ ತಾನಾಗಿ ಸಂಭವಿಸಬೇಕು. ಇದೆಲ್ಲ ಅದರ ಒಳಗಿರುವ ತತ್ವ. ಇಂಥ ಸಾವನ್ನು ದಾಟುವುದು ಹೇಗೆ ಅನ್ನುವ ಪ್ರಶ್ನೆಯನ್ನು ಇತ್ತ ಶುಕಮುನಿಗಳಲ್ಲಿ ಪ್ರಾರ್ಥಿಸಿಕೊಳ್ತಾನೆ ಪರೀಕ್ಷಿತ. ನಾನು ಎಷ್ಟು ಪುಣ್ಯ ಮಾಡಿದ್ದೇನೋ ಏನೋ, ನಿಮ್ಮಂಥ ಮುನಿಗಳು ನನ್ನ ಬಳಿಗೆ ಬಂದಿದ್ದೀರಿ. ನಿಮ್ಮ ಈ ಔದಾರ್ಯ, ಈ ಕಾರುಣ್ಯ, ಈ ಅನುಗ್ರಹ ಇದು ನನ್ನ ಯಾವ ಜನ್ಮದ ಸುಕೃತವೋ ಏನೋ ಅಂತೆಲ್ಲ ಅವರನ್ನು ಅರ್ಘ್ಯಪಾದ್ಯ ಕೊಟ್ಟು ನಮಸ್ಕರಿಸಿ, ಪರೀಕ್ಷಿತ ನನಗೆ ಯಾವುದನ್ನು ತಿಳಿಯುವುದರಿಂದ ಸಾವನ್ನು ದಾಟಬಹುದು ಮತ್ತು ಯಾವುದನ್ನು ತಿಳಿಯುವುದಕ್ಕೆ ಮಾರ್ಗಗಳು ಹೇಗೆ, ಯಾವ ಮಾರ್ಗದಿಂದ ತಿಳಿಯಬಹುದು. ಆಗ ಇತ್ತ ಶುಕಮುನಿಗಳಿಗೆ ಅತ್ತ ವಿದುರ ಹೋಗಿದ್ದ, ನಿಮಗೆ ನಾನು ಹೇಳಿದೆ ತೀರ್ಥಯಾತ್ರೆಗೆ. ಅಲ್ಲಿ ಹೋದವನು ಅವನು ಉದ್ಧವನನ್ನು ಭೇಟಿಯಾಗ್ತಾನೆ. ಉದ್ಧವ ಯಾರು ಅಂದರೆ ಶ್ರೀಕೃಷ್ಣನ ಪರಮಭಕ್ತ. ಪುಟ್ಟ ಮಗುವಾಗಿದ್ದಾಗಿಂದ ಕೃಷ್ಣನನ್ನು ಮೂರ್ತಿ ಮಾಡಿ, ಮಣ್ಣಿನಿಂದ ಎಲ್ಲ ಮೂರ್ತಿ ಮಾಡಿ ಪೂಜೆ ಮಾಡ್ತಿದ್ದ ಭಕ್ತ, ಯದುವಂಶದವ. ಅವನೊಂದು ಕಾಲಕ್ಕೆ ಬೃಹಸ್ಪತಿಗಳ ಜೊತೆಗೆ ಪಾಠ ಕಲಿತವ ಅವನ ಪೂರ್ವ ಜನ್ಮದಲ್ಲಿ. ಈ ಉದ್ಧವನ ಭಕ್ತಿಗೆ ಕೃಷ್ಣ ಎಷ್ಟು ಮೆಚ್ಚಿದ್ದ ಅಂದರೆ, ಈ ಉದ್ಧವ ಅಷ್ಟಿಷ್ಟಲ್ಲ ಅವನ ಭಕ್ತಿ, ಪರಮ ಭಕ್ತಿ. ಪೂಜೆ ಮಾಡೋದು ಕೃಷ್ಣನಲ್ಲದೆ ಊಟ ಮಾಡ್ತಿರಲಿಲ್ಲ. ಮಕ್ಕಳು ಬರುವ ಹೊತ್ತಿಗೆ ಊಟಕ್ಕೆ ಬರಬೇಕಲ್ಲ, ಅಪ್ಪ ಅಮ್ಮ ಕರೆಯುವಾಗ ಊಟಕ್ಕೆ ಬರ್ತಿರಲಿಲ್ಲ ಅನ್ನುವವರೆಗೆ ಇವನ ವಿವರಣೆ. ಇಲ್ಲ, ನಾನು ಪೂಜೆ ಮಾಡ್ತಿದ್ದೇನೆ, ಕೃಷ್ಣ ಪೂಜೆ, ನಾನು ಬರಲ್ಲ. ಆ ಪರಿಭಕ್ತಿ ಇದು ಕೃಷ್ಣನಿಗೆ ಕನೆಕ್ಟ್ ಆಗಿತ್ತು. ದೇವರು ಈ ನೆಲದಲ್ಲೂ ಇದ್ದಾರೆ, ಅದನ್ನು ನೀವು ದೈವ ಅಂತೀರಿ. ನಾವುಗಳೆಲ್ಲ ದೈವ ಪೂಜೆ ಅಂತ ಮಾಡ್ತೇವೆ. ಇಲ್ಲಿ ನೆಲದಲ್ಲೂ ದೇವರಿದ್ದಾನೆ. ಈ ದೈವ ಪೂಜೆಗಳು ನಮಗೆ ಇಮ್ಮಿಡಿಯೇಟ್ ಫಲ ಕೊಡುವ ಭೂತಗಳಾಗಿ ನಾವು ಆರಾಧಿಸ್ತಾ ಇರುವ ಒಂದು ಶಕ್ತಿಗಳಾಗಿ ನಮ್ಮ ಜೊತೆಗೆ ನಮಗೆ ಅನುಭವಕ್ಕೆ ಬರ್ತೀವಿ. ನೀವು ಎಷ್ಟು ಜನರು ಕೂಡ ಅದಕ್ಕೆ ನಡ್ಕೋತೀರಿ, ಅದಕ್ಕೆ ಹರಕೆ ಹೇಳ್ತೀರಿ, ಅದಕ್ಕೆ ಒಂದು ಮಾತು ತಪ್ಪೋದಿಲ್ಲ, ಅದು ನಡೆದದ್ದು ಸತ್ಯವೇ ಆಗಿರುತ್ತೆ. ನಿಮಗೆ ಎಷ್ಟೋ ಪರಿಣಾಮಗಳನ್ನು ನೀವು ಗಮನಿಸಿರ್ತೀರಿ. ಈ ದೈವಗಳೆಲ್ಲ ಮಾಡುವ ನಿಮ್ಮ ಪೂಜೆಯನ್ನು ಇನ್ನೊಬ್ಬ ಇದ್ದಾನೆ, ಅವ ಸ್ವೀಕರಿಸ್ತಾನೆ. ಅದು ನಾನು ಅಂದ ಕೃಷ್ಣ. ಸ್ವಲ್ಪ ಪೋಖ್ರಿ ಅವನು, ಉಡಾಳ ಕೃಷ್ಣ. ಅವನು ಹೇಳ್ತಾನೆ, ನೀನು ದೈವವನ್ನು ಪೂಜಿಸ್ತೀಯಾ, ಆ ಪೂಜೆಯು ನನಗೆ ಸಲ್ಲುವುದು. ನೀನು ದೈವಗಳನ್ನು ಪೂಜಿಸಿ ಫಲವನ್ನು ಪಡೀತೀಯಾ, ಆ ಫಲವನ್ನು ಕೊಡುವವನು ನಾನೇ. ಆದರೆ ನಿನಗೆ ಗೊತ್ತಿಲ್ಲ, ನೀನು ದೈವಗಳೇ ಕೊಟ್ಟಿದ್ದಾವೆ ಅಂತ ಭಾವಿಸ್ತೀಯ. ಯಾಕೆ ಅಂದರೆ ಆ ದೈವಗಳು ನನ್ನ ಅಧೀನದಲ್ಲಿ ಇವೆ. ಹಾಗಾಗಿ ನಿಮಗೆ ಕೃಷ್ಣ ಯಾರು ಅಂತ ಗೊತ್ತಾಗ್ಲಿಕ್ಕೆ ಒಂದು ಸಣ್ಣ ಕನೆಕ್ಷನ್ ಕೊಡೋದು ನಾನು. ಈ ದೈವಗಳನ್ನು ನೋಡಿಕೊಳ್ಳುವವ ಕೃಷ್ಣ ಅನ್ನೋದನ್ನು ನೀವು ಒಂದು ಶಬ್ದವಾಗಿ ತಗೋಬೇಡಿ, ಒಂದು ಭಗವತ್ ತತ್ವ ಅಂತ ತಗೊಳ್ಳಿ. ಇದನ್ನು ನೋಡಿಕೊಳ್ಳುವ ಒಂದು ಭಗವತ್ ತತ್ವ. ಆ ಭಗವತ್ ತತ್ವ ಅವನನ್ನು ಕಾಣುವುದು ಹೇಗೆ ಅಂತ ಪ್ರಶ್ನೆ ಕೇಳಿದಾಗ ಶುಕಮುನಿಗಳು ಕೊಟ್ಟ ಉತ್ತರವನ್ನು ಅತ್ತ ಉದ್ಧವನಿಗೆ ಕೃಷ್ಣ ಕೊಡ್ತಾನೆ. ಈ ಉದ್ಧವನಿಗೆ ಕೃಷ್ಣ, ನಾನು ನಿಮಗೆ ಹೇಳಿದೆ, ತನ್ನ ದೇಹವನ್ನು ಅವತಾರ ಸಮಾಪ್ತಿಯ ಕಾರಣಕ್ಕಾಗಿ ಮಹಾಪ್ರಸ್ಥಾನಕ್ಕೆ ಹೊರಡುವ ಸಿದ್ಧತೆ ಮಾಡ್ತಿದ್ದ ಅಂತ. ಆಗ ಅವನಿಗೆ ಉದ್ಧವ ಅದನ್ನು ಗಮನಿಸಿದ. ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಉದ್ಧವನಿಗೆ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ. ಕೃಷ್ಣ, ನೀನು ಹೋಗೋದ ಅಂತ. ನೀನು ಹೋದರೆ ನಾನು ಇಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ, ನಾನು ಒಂದರೆ ಕ್ಷಣ ಉಸಿರಾಡೋಕ್ಕೆ ಸಾಧ್ಯ ಇಲ್ಲ, ನನಗೆ ನಿನ್ನ ಹೊರತು ಜಗತ್ತು ಗೊತ್ತಿಲ್ಲ ಅಂತ ಗೋಳೋ ಅಂತ ಅಳ್ತಾನೆ. ಅದು ಕೃಷ್ಣ ಪ್ರೇಮದ ಪರಾಕಾಷ್ಠೆ. ಆಗ ಉದ್ಧವನಿಗೆ ಕೃಷ್ಣ ಹೇಳ್ತಾನೆ, ನಾನು ಹೋಗುವುದಿಲ್ಲ, ನಾನು ನಿನ್ನಲ್ಲಿ ಇರುವ ಹಾಗೆ ಮಾಡಿ ಹೋಗ್ತೇನೆ. ಅದು ಏನು? ನಾನು ನಿನಗೆ ಶ್ರೀಮದ್ ಭಾಗವತವನ್ನು ಹೇಳ್ತೇನೆ, ಅದರ ಸಾರವನ್ನು ನಾನು ನಿನ್ನಲ್ಲಿ ಇಡ್ತೇನಲ್ಲ, ಅದು ಕೃಷ್ಣ ತತ್ವವನ್ನು ನಿನ್ನಲ್ಲಿ ಇಟ್ಟ ಹಾಗೆ. ನೀನೇನು ಮಾಡು, ಅಷ್ಟನ್ನು ತಗೊಂಡು ಬದರಿಗೆ ಹೋಗು.
ಬದರಿಯಲ್ಲಿ ಹೋಗಿ ಕೂತ್ಕೋ, ನೀನು ಇನ್ನೆಲ್ಲೂ ಹೋಗಬೇಡ, ಬದರಿಯಲ್ಲಿ ಕೂತ್ಕೋ. ಯಾರು ನನ್ನನ್ನು ಹುಡುಕಿಕೊಂಡು ಬರ್ತಾರಲ್ಲ ಅವರಿಗೆ ಕಾಣಿಸಿಕೊಂಡು ಈ ನನ್ನ ಭಗವತ್ ತತ್ವವನ್ನು ಹೇಳು ಅಂತ. ಅದಕ್ಕೆ ಎಲ್ಲರೂ ಜೀವನದ ಕೊನೆಯ ಮೊದಲೊಮ್ಮೆ ಬದರಿಗೆ ಹೋಗಬೇಕು ಅಂತ ಬಂದದ್ದು ಆ ಅರ್ಥಕ್ಕೇ. ಒಮ್ಮೆ ಆದರೂ ಬದರಿಗೆ ಹೋಗಿ ಬರಬೇಕು. ನಾವು ಬದರಿಗೆ ಹೋಗಿ ಕಟ್ಟಡ ನೋಡಿ ಬರ್ತೇವೆ. ನಿಜವಾಗಿ ಏನು ಅಂದರೆ ಬೆಟ್ಟದ ಆ ತಪ್ಪಲಲ್ಲೋ ಬೆಟ್ಟದ ಮೇಲೋ ಕೂತ್ಕೊಳ್ಬೇಕು. ಕೂತ್ಕೊಂಡು ಉದ್ಧವ ಕಾಣ್ತಾನ ಅಂತ ಕಾಯಬೇಕು. ಉದ್ಧವನನ್ನು ಕರೀಬೇಕು. ಕರೆದ ಮೇಲೆ ಉದ್ಧವ ಬಂದು ಶ್ರೀಮದ್ ಭಾಗವತ ಹೇಳಿದರೆ ನಮಗೆ ಪರಮಸತ್ವವೊಂದು ಅಲ್ಲಿ ದರ್ಶನವಾಯಿತು ಅಂತ ಅರ್ಥ. ಇದು ಬದರಿಯಲ್ಲಿ ಉದ್ಧವ ಮಾಡಿದಂತಹ ಕೆಲಸ. ಇದು ಕೃಷ್ಣ ಮಾಡಿಸಿದ್ದು ಉದ್ಧವನ ಮೂಲಕ. ಕೃಷ್ಣ ಹೇಳ್ತಾನೆ, ಯದುವಂಶದಲ್ಲಿ ಎಲ್ಲರೂ ಸತ್ರು ನೋಡಿ, ಉದ್ಧವನನ್ನೊಬ್ಬನನ್ನೇ ಬದುಕಿಸಿದ. ಹೀಗೆ ಉದ್ಧವನಿಗೆ ಅನುಗ್ರಹಿಸಿ ಅವನನ್ನು ಕಳಿಸಿದನಲ್ಲ. ಈ ತೀರ್ಥಯಾತ್ರೆಗೆ ಹೋಗಿದ್ನಲ್ಲ ವಿದುರ, ನಿಮಗೆ ಗೊತ್ತು ವಿದುರ ಯುದ್ಧ ಮಾಡಲಿಲ್ಲ. ವಿದುರ ಯಾಕೆ ಯುದ್ಧ ಮಾಡಲಿಲ್ಲ ಹೇಳಿ? ಇಡೀ ರಾಜಮನೆತನದಲ್ಲಿ ಪ್ರಥಮ ಬಾರಿಗೆ ಜಾತಿಯಿಂದ ಕೆಟ್ಟದಾಗಿ ತುಚ್ಛ ಭಾಷೆಯಲ್ಲಿ ಮಾತನಾಡಿದ್ದು ದುರ್ಯೋಧನ ವಿದುರನಿಗೆ, ಮತ್ತು ಯಾರೂ ಮಾತಾಡಿಲ್ಲ. ಭೀಷ್ಮಾಚಾರ್ಯರು ಕರ್ಣನನ್ನು ಬೇಕಾದಷ್ಟು ಸಾರಿ ಹೇಳ್ತಾರೆ, ನೀನು ಸೂತ ಜಾತಿಯವ, ಸೂತ ಕುಲದವ, ನೀನೆಷ್ಟು ಮಾತಾಡಿದರೇನು, ಸೂತಪುತ್ರ, ಈ ಥರದ ಮಾತುಗಳನ್ನು ಕನಿಷ್ಠ ಭಾಷೆಯಲ್ಲಿ ಬೈತಾರೆ ಭೀಷ್ಮಾಚಾರ್ಯರು. ಕರ್ಣನಿಗೆ ಬೈಯುವ ಭೀಷ್ಮಾಚಾರ್ಯರು ವಿದುರನಿಗೆ ಒಂದೇ ಒಂದು ಸಾರಿ ಹೇಳೋದಿಲ್ಲ. ಏನೇ ವಿಷಯ ವಿಶ್ಲೇಷಣೆ ಬಂದರೆ, ಧರ್ಮದ ವಿಷಯವಾಗಿ ಚರ್ಚೆ ಬಂದರೆ ವಿದುರನ ಮಾತು ಕೇಳ್ತಿದ್ರು ಭೀಷ್ಮಾಚಾರ್ಯರು. ಹಾಗಾದರೆ ಜಾತಿ ನಿಂದೆ ಅಲ್ಲ, ನಡತೆಯ ನಿಂದನೆ. ಕೆಟ್ಟ ನಡತೆಯಲ್ಲಿ ಇದ್ದಲ್ಲ ಕರ್ಣ ಎಂತೆಂಥ ಕೆಟ್ಟ ನಡತೆಯಲ್ಲಿದ್ದ ನೀವು ಮಹಾಭಾರತದ ಅಕ್ಷರ ಓದಬೇಕು. ಇಡೀ ದ್ರೌಪದಿಯನ್ನು ಬಟ್ಟೆ ಬಿಚ್ಚಿಸುವ ಹಾಗೆ ಮಾಡುವ ಪ್ರೇರಣೆಯೇ ಕರ್ಣನಿಂದ. ಅದಿರಲಿಲ್ಲ ಅಲ್ಲಿ. ಕರ್ಕೊಂಡು ಬಾ ಅಂತ ಹೇಳುವಲ್ಲಿಂದ ತೊಡಗಿ ದುಶ್ಯಾಸನ ಕರ್ಕೊಂಡು ಬಂದ ಮೇಲೆ ನಾನು ರಜಸ್ವಲೆ ಆಗಿದ್ದೇನೆ, ಮುಟ್ಟಾಗಿದ್ದೇನೆ ಹೇಳಿದರೂ ಕೇಳದೆ, ಭೀಷ್ಮಾಚಾರ್ಯರು ಏನು ಇದಮಿತ್ತಮ್ ಅಂತ ಉತ್ತರ ಕೊಡೋಕ್ಕಾಗಲ್ಲ ನನಗೆ ಅಂತ ಹೇಳುವಾಗ ಅವರ ಮೌನವೇ ಅರ್ಥ ಅಲ್ವಾ, ಅವ್ರ ಮೌನ ಅಲ್ವಾ ಅವ್ರು ನೋಡಿ, ಅವರು ನಮಗೆ ಅನುಮತಿ ಕೊಟ್ಟಿದ್ದಾರೆ ಇನ್ನೇನು ಕಾಯೋದು ಅಂತ ಹೇಳಿ. ಇವರು ನಮ್ಮಲ್ಲಿ ದ್ಯೂತಕ್ನಿತ್ತು ಸೋತವರು, ಆ ಪಾಂಡವರದ್ದು ಬಟ್ಟೆ ತೆಗೀರಿ, ಅವಳದು ತೆಗೀರಿ, ಇದೆಲ್ಲ ಮಾತನಾಡಿದವನೇ ಕರ್ಣ. ಅಂದರೆ ಕರ್ಣನಷ್ಟು ಕುತ್ಸಿತ ಮಾತುಗಳನ್ನು, ಕೆಟ್ಟ ನಡತೆಯ ಮಾತುಗಳನ್ನು ನಿಮಗೆ ಒಂದು ಸಂದರ್ಭದಲ್ಲ. ಬಹುಶಃ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರ ಬಗ್ಗೆ, ಆ ದುರ್ಯೋಧನ ಕೂಡ ಎಲ್ಲೂ ಅಷ್ಟು ಓಪನ್ ಆಗಿ ಕೆಟ್ಟ ಮಾತಾಡಲ್ಲ. ಆದರೆ ಕರ್ಣ ದುರ್ಯೋಧನನ ಮುಂದೆ ಭೀಷ್ಮಾಚಾರ್ಯರು ಇರುವಾಗ ಭೀಷ್ಮಾಚಾರ್ಯರನ್ನು ಕನಿಷ್ಠ ಮಾಡಿ ಮಾತಾಡ್ತಾನೆ. ಆ ಥರದ, ಹಾಗಾಗಿ ಭೀಷ್ಮಾಚಾರ್ಯರಾಗಲಿ ಇನ್ಯಾರೇ ಆಗಲಿ ಕರ್ಣನನ್ನು ಬೈದಿದ್ದರೆ ಅದು ಜಾತಿ ನಿಂದೆ ಅಲ್ಲ, ನಡತೆಯ ನಿಂದೆ. ಕುಲವ ನಾಲಗೆ ಅರುಹಿತು, ನಿನ್ನ ನಾಲಗೆ ನಿನ್ನ ಕುಲ ತೋರಿಸ್ತದೆ ಅಂತ ಬೈದದ್ದು. ಎಲ್ಲಿಯೂ ಜಾತಿ ನಿಂದೆ ನಿಮಗೆ ಉಳಿದ ಎಲ್ಲೂ ಸಿಗೋದಿಲ್ಲ ಮಹಾಭಾರತದಲ್ಲಿ. ಜಾತಿ ನಿಂದೆ ಸಿಗಲ್ಲ. ಫಸ್ಟ್ ಟೈಮ್ ನಮಗೆ ಜಾತಿ ನಿಂದೆ ಸಿಗೋದು ಇವನು ಯಾವನಿವ ದಾಸಿ ಪುತ್ರ, ಒಂದು ಶೂದ್ರ ಯೋನಿಯಲ್ಲಿ ಹುಟ್ಟಿ ನಮಗೆ ನಮ್ಮ ಊಟ ಮಾಡಿ ನಮಗೆ ಬೋಧಿಸ್ತಾನೆ, ಕಳಿಸಿ ಆಚೆಗೆ ಅವನನ್ನು ಅಂತ ದುರ್ಯೋಧನ ಕರ್ಣರು ಓಪನ್ನಾಗಿ ವಿದುರ ಎಂಥ ಸಂಭಾವಿತ ಅಂತ ನಿಮಗೆ ಓದಬೇಕು, ಒಂದೊಂದು ಅಕ್ಷರ ಓದುವಾಗ ಗೊತ್ತಾಗುತ್ತೆ ವಿದುರನ ಹೈಟ್ ಏನೋದು. ಅಂಥ ವಿದುರನನ್ನು ಹಾಗೆ ಕೆಣಕಿದಾಗ ಇನ್ನು ಈ ಮನೇಲಿ ಒಂದರೆ ಕ್ಷಣ ಇರೋದಿಲ್ಲ ಅಂತ ತನ್ನ ಬಿಲ್ಲನ್ನು ಕೂಡ ಹೊಸ್ತಿಲಲ್ಲಿ ಬಿಟ್ಟು ಹೋದವ. ಬಿಲ್ ಯಾಕೆ ತೊಗೊಂಡೋಗಲಿಲ್ಲ? ಎಷ್ಟು ಧರ್ಮನಿಷ್ಠ ನೋಡಿ ಅವ. ಬಿಲ್ ತಗೊಂಡು ಹೋಗಿದ್ದರೆ ದುರ್ಯೋಧನ ಎಣಿಸ್ಕೊತಿದ್ದಂತೆ, ಇವಾಗ ಪಾಂಡವರ ಜೊತೆ ಸೇರ್ಕೊಂಡು ಯುದ್ಧ ಮಾಡ್ತಾನೆ ಅಂತ. ನಾನು ಯುದ್ಧವೇ ಮಾಡಲ್ಲಯ್ಯ ಅಂತ ಅದನ್ನು ಹೊಸ್ತಿಲಲ್ಲಿ ಬಿಟ್ಟು ಹೋದವ. ಹಾಗೆ ತೀರ್ಥಯಾತ್ರೆ ಹೋದವ. ಅವನಿಗೆ ಉದ್ಧವ ಭೇಟಿಯಾಗ್ತಾನೆ. ಕೃಷ್ಣ ನಿರ್ಯಾಣ ಆಗಿದೆ, ಕೃಷ್ಣನ ಕಥೆಗಳೆಲ್ಲ ಮುಗಿದದ್ದನ್ನು ಉದ್ಧವ ಬಹಳ ದುಃಖದಲ್ಲಿ ಎಲ್ಲವನ್ನು ವಿದುರನಿಗೆ ಹೇಳ್ತಾನೆ. ಇತ್ತ ವಿದುರ ಆ ಶ್ರೀಮದ್ ಭಾಗವತವನ್ನು ನನಗೆ ಹೇಳು ಅಂತ ಅಲ್ಲಿ ಕೇಳ್ತಾನೆ ಉದ್ಧವನ ಹತ್ರ. ಉದ್ಧವ ಹೇಳ್ತಾನೆ, ಇಲ್ಲ, ನನಗೆ ಹೇಳುವಾಗ ಅಲ್ಲಿ ಮೈತ್ರೇಯಿ ಋಷಿಗಳು ಬಂದಿದ್ದರು, ಆ ಮೈತ್ರೇಯಿಗಳು ಹೇಳ್ತಾರೆ. ಯಾಕಂದರೆ ಕೃಷ್ಣ ಹೇಳಿದ್ದಾನೆ ಮೈತ್ರೇಯಿಗಳಿಗೆ, ನೀನು ಮುಂದೆ ನಿನಗೆ ವಿದುರ ಭೇಟಿ ಆಗ್ತಾನೆ, ಅವನಿಗೂ ಹೇಳು ಅಂತ ನನ್ನ ಮುಂದೆ ಹೇಳಿದ್ದಾರೆ, ನೀನು ಹೀಗೆ ಹೋಗು ಯಮುನಾ ನದಿ ದಡದ ಗುಂಟ, ನಿಂಗೆ ಸಿಗ್ತಾರೆ ಅಂದಾಗ ಹಾಗೆ ಮೈತ್ರೇಯಿಗಳನ್ನು ಭೇಟಿಯಾಗ್ತಾನೆ ವಿದುರ. ಅಲ್ಲಿ ಕೂಡ ಇದೇ ಸಂಭಾಷಣೆ ನಿಮಗೆ ಗೊತ್ತಾಯಿತು. ಏಕಕಾಲಕ್ಕೆ ಭಾಗವತವನ್ನು ಕೃಷ್ಣ ಉದ್ಧವನಿಗೆ ಹೇಳಿದ್ದಾನೆ, ಶುಕಮುನಿಗಳು ಪರೀಕ್ಷಿತನಿಗೆ ಹೇಳ್ತಿದ್ದಾರೆ, ಮೈತ್ರೇಯಿಗಳು ವಿದುರನಿಗೆ ಹೇಳ್ತಿದ್ದಾರೆ. ಎಲ್ಲರ ಪ್ರಶ್ನೆಗಳು ಏಕರೀತಿಯಲ್ಲಿ ಇವೆ. ಇದು ನಿಮಗೆ ಮಾನಸಿಕವಾಗಿ ಈ ಒಂದು ಪ್ಲ್ಯಾಟ್ಫಾರ್ಮು ಗೊತ್ತಿರಲಿ. ಅಂಥ ಪ್ರಶ್ನೆಗಳು ಈಗ ಅಲ್ಲಿಯೂ ವಿದುರನು ಕೇಳೋದು ಅದನ್ನೇ. ಹೇಗೆ ಸಾವನ್ನು ದಾಟೋದು, ಏನು ಕ್ರಮ,
ಈ ಕಡೆ ಪರೀಕ್ಷಿತನು ಕೇಳಿದ, ಮಾರ್ಗಗಳೇನು, ಹೇಗೆ ಸಾಯೋದು, ಮುಕ್ತಿ ಮಾರ್ಗ ಹೇಗೆ? ಶುಕಮುನಿಗಳು ಆಗ ಮುಕ್ತಿ ಮಾರ್ಗಕ್ಕೆ 2 ರೀತಿಯನ್ನು ಹೇಳ್ತಾರೆ. ಸಮಯ ಆದ ಕೂಡಲೇ ಹೇಳಿ. ಮುಕ್ತಿ ಮಾರ್ಗಕ್ಕೆ 2 ರೀತಿಯನ್ನು ಹೇಳ್ತಾರೆ. ಒಂದು ಕ್ರಮಮುಕ್ತಿ ಮಾರ್ಗ, ಇನ್ನೊಂದು ಮುಕ್ತಿ ಮಾರ್ಗ ಅಂತ. ಈಗ ನಮಗೆಲ್ಲರಿಗೂ ಕೂಡ ಭಯಂಕರ ಯೋಗ ಮಾಡಿ ಗೊತ್ತು, ನಾವೆಲ್ಲ ಭಯಂಕರ ಯೋಗ ಎಕ್ಸ್ಪರ್ಟ್ ಅಲ್ವಾ. ನಮಗೆಲ್ಲರಿಗೂ ಈಗ 1 ಗಂಟೆ ಯೋಗ ಮಾಡಬೇಕು, ಕೂತ್ಕೊಳ್ಬೇಕು, ಪ್ರಾಣಾಯಾಮ ಮಾಡಬೇಕು, ಆರೋಗ್ಯ ಭಾಳ ಸುಧಾರಿಸ, ಬಿ ಪಿನೇ ಇಲ್ಲ, ಈಗ ನಂಗೆ ಶುಗರೇ ಇಲ್ಲ. ಬಿ ಪಿ ಶುಗರ್ ಹೋಗ್ಲಿಕ್ಕೆ ಅಲ್ಲ ಯೋಗ ಮಾಡೋದು, ಪ್ರಾಣ ಹೇಗೆ ಹೋಗೋದು ಅಂತ ಕಲೀಲಿಕ್ಕೆ ಯೋಗ ಮಾಡೋದು ಅಂತ ಹಿಂದೆ ಶುರುವಾದದ್ದು. ಪ್ರಾಣ ಉಳಿಸ್ಲಿಕ್ಕೆ ಯೋಗ ಮಾಡೋದಲ್ಲ, ಪ್ರಾಣವನ್ನು ನಮ್ಮ ಕೈಯಲ್ಲಿಟ್ಟುಕೊಂಡು ಹೇಗೆ ಕಳಿಸ್ಬೋದು, ಅದು ಯೋಗ. ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಶುಕಮುನಿಗಳು ಪರೀಕ್ಷಿತನಿಗೆ. ಹೇಗೆ ಪ್ರಾಣ ಕಳ್ಕೊಳ್ಳೋದು? ಅವ್ರು ನೋಡಿ, ಇದನ್ನು ನಮಗೆ ಯುಧಿಷ್ಠಿರನಿಗೂ ಬೇರೆ ಕಡೆ ಯುಧಿಷ್ಠಿರನು ಮಾಡಿದ ಘಟನೆಗಳನ್ನು ನಮಗೆ ಮಹಾಭಾರತದಲ್ಲಿ ವನಪರ್ವದಲ್ಲೆಲ್ಲ ಗೊತ್ತಾಗುತ್ತೆ. ಇಲ್ಲಿ ವಿದುರನಿಗೆ ಮೈತ್ರೇಯಿಗಳು ಹೇಳ್ತಾರೆ ಈಚೆ ಕಡೆಯಿಂದ. ನಾನು ನಿಮಗೆ ಈಗಾಗಲೇ ಹೇಳಿದ ಹಾಗೆ ಶುಕಮುನಿಗಳು ಪರೀಕ್ಷಿತನಿಗೆ ಹೇಳ್ತಿದ್ದಾರೆ. ಎಲ್ಲ ಕಡೆ ಒಂದೇ ವಿವರಣೆ. ನಾನು ಅದನ್ನು ಸಮಗ್ರವಾಗಿ ನಿಮಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಅಷ್ಟೇ ಹೇಳ್ತೇನೆ. ಹೇಗೆ ಅಂತ ಅವರು ಪೊಸಿಷನ್ ಹೇಳುವಾಗ ಅದು ವಜ್ರಾಸನದ ಹಾಗೆ ಕಾಣ್ತದೆ. ಯಾಕಂದರೆ ಹಿಮ್ಮಡಿ ಬಂದು ಗುದದ್ವಾರಕ್ಕೆ ತಾಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ವಜ್ರಾಸನ ಅಂತ ಅಂಡರ್ಸ್ಟುಡ್. ಕೂತ್ಕೊಳ್ಳುವಾಗ ಆಸನ ಹೇಗಿರಬೇಕು ಅಂದರೆ ಹಿಮ್ಮಡಿ ಬಂದು ಗುದದ್ವಾರಕ್ಕೆ ಒತ್ತುವಂತೆ ಇರಬೇಕು. ಒಂದು. ಎರಡನೇದು, ಕಣ್ಣು ಮುಚ್ಚಿ ಅದು ಕುತ್ತಿಗೆ ಎಲ್ಲ ನೇರವಾಗಿದ್ದು ಇಡೀ ಭುಜ ಮತ್ತೊಂದು ಎಲ್ಲವೂ ಒಂದು ಸಮತೋಲದಲ್ಲಿ ಇದ್ದು ಒಳ್ಳೆಯ ಜಾಗ ಆಯ್ಕೆ ಮಾಡ್ಕೋಬೇಕು, ಏಕಾಂತ ಇರಬೇಕು. ಇದೆಲ್ಲ ನಿಮಗೆ ಗೊತ್ತಿರುವಂಥ ಪ್ರಾಥಮಿಕ ಅವಶ್ಯಕತೆಗಳು. ಅಲ್ಲಿ ಅವ್ರು ಹೇಳ್ತಾರೆ, ಪ್ರಾಣವನ್ನು ನಾಭಿಯಿಂದ ಮೊದಲು ಗ್ರಹಿಸಲಿಕ್ಕೆ ಗೊತ್ತಾಗಬೇಕು. ನಮ್ಮ ಪ್ರಾಣ ಎಲ್ಲಿದೆ ಅಂತ. ನಮ್ಮ ಪ್ರಾಣ ನಾಭಿಯಲ್ಲಿದೆ. ಆದ್ದರಿಂದನೇ ನಾಭಿಯಿಂದ ನಿಯರೆಸ್ಟ್ ಪಾಯಿಂಟ್ ನಮ್ಮ ಲಿಂಗ ಸುಖ. ಪ್ರಾಣ ಅದಕ್ಕೆ ಬೇಗ ಸುಖಕ್ಕೆ ಹೋಗುವುದು. ಯಾಕೆ? ನಿಯರೆಸ್ಟ್ ಖುಷಿ ಇರುವುದು ಜನನಾಂಗದಲ್ಲಿ. ಪ್ರಾಣವನ್ನು ಜನನಾಂಗದಿಂದ ಮೇಲ್ಮುಖ ತರುವ ಒಂದು ಸುಖ ಇದೆ. ಅದು ಗೊತ್ತಾದರೆ ಅದು ಕೆಳಗೆ ಹೋಗಲ್ಲ. ನಮ್ಮದೆಲ್ಲ ಏನಾಗಿದೆ ಅಂದರೆ ಲಿಂಗ ಸುಖಕ್ಕೆ ನಾವು ಯಾಕೆ ಮುಖ ಮಾಡಿದ್ದೇವೆ ಅಂದರೆ ನಮಗೆ ಇಮಿಡಿಯೇಟ್ ಸುಖ ಆಗ್ತದಲ್ಲ ಅಂತ. ಅದಕ್ಕೆ ಇಮಿಡಿಯೇಟ್ ಸುಖ ಅಲ್ಲದ್ದು ಕಾಯಂ ಆದ ಒಂದು ಸುಖ ಇದೆ. ಇಮಿಡಿಯೇಟ್ ಸುಖ ಒಂದೇ ಸರಿ ಆಗೋದಿಲ್ಲ ನೋಡಿ, ಮತ್ತೆ ಬೇಕು ಅನ್ನಿಸ್ತದೆ, ಮುಗಿಯೋದೇ ಇಲ್ಲ. ಅದು ನೆವರ್ ಎಂಡಿಂಗ್ ಆದದ್ದು ಸುಖ ಆಗೋದು ಹೇಗೆ? ಶಾಶ್ವತ ಆಗಬೇಕು, ಇನ್ನೊಮ್ಮೆ ಬೇಡ ಅನ್ನಿಸ್ಬೇಕು. ಆ ಥರದ ಪರಮ ಸುಖ ಒಂದಿದೆ. ಅದು ಯಾವುದು ಅಂತ ಶುಕಮುನಿಗಳು ಹೇಳ್ತಾರೆ, ನಾಭಿಯಲ್ಲಿ ಮೊದಲು ಪ್ರಾಣವನ್ನು ಗ್ರಹಿಸು. ಉಸಿರಿನಿಂದ ಪ್ರಾಣವನ್ನು ನೀನು ತಿಳ್ಕೊಂಡ್ರೆ ಅಲ್ಲಿಂದ ಅದನ್ನು ನಿಧಾನಕ್ಕೆ ಮೇಲ್ಮುಖವಾಗಿ ತರುವುದು. ಈ ಮೇಲ್ಮುಖವಾಗಿ ತರುವಾಗ ಅದು ನಮ್ಮ ಅನಾಹತ, ವಿಶುದ್ಧಿ, ಅಲ್ಲಿಂದ ಆಜ್ಞಾ, ಹೀಗೆ ಸಹಸ್ರಾರ, ಹೀಗೆ ಚಕ್ರಗಳು, ಅಥವಾ ಹೀಗೆ ಕುತ್ತಿಗೆಯಿಂದ ಹೋಯಿತು, ಅದರ ಹುಬ್ಬಿನ ನಡುವೆಗೆ ಹೋಯಿತು ಅಂದ್ಕೊಳ್ಳೋಣ. ಹೀಗೆ ಪಂಚಪ್ರಾಣಗಳಿವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ನಮಗೆ 5 ಪ್ರಾಣಗಳಿವೆ. ನಿಮಗೆ ಗೊತ್ತು. ಪ್ರಾಣ ಅನ್ನೋದು ನಾವು ಉಸಿರು ತೆಗೆದುಕೊಳ್ಳುವಂಥದ್ದು, ಅದು ಪ್ರಾಣ. ಅಪಾನ ಅನ್ನೋದು ವಿಸರ್ಜನೆ, ನಾವು ಯಾವುದನ್ನು ಜೀರ್ಣ ಆದ ಕೂಡಲೇ ಅಪಾನ ವಾಯು ಅಂತೇವೆ, ಅದು. ಉದಾನ ಅನ್ನೋದು ಇದು ಎರಡನ್ನು ಬ್ಯಾಲೆನ್ಸ್ ಮಾಡುವಂತಹ ಒಂದು ವಾಯು. ವ್ಯಾನ ಅಂತ ಯಾವುದಿದೆಯಲ್ಲ ಅದು ಎಲ್ಲ ಜಾಯಿಂಟ್ಗಳ ಕಂಟ್ರೋಲಿಂಗ್ ಸ್ಥಿತಿ ನೋಡಿಕೊಳ್ಳುವಂಥದ್ದು, ಅದು ವ್ಯಾನ. ಸಮಾನ, ಈಕ್ವಿಲಿಬ್ರಿಯಮನ್ನು ಮೇಂಟೈನ್ ಮಾಡುವಂಥದ್ದು. ಈ 5 ಪ್ರಾಣಗಳನ್ನು ತಂದು ನಾಭಿಯಿಂದ ಸೆಳೆದು, ಇದೆಲ್ಲ ಒಂದು ದಿನದಲ್ಲಿ ಆಗೋದಿಲ್ಲ. ಒಂದೇ ದಿನದಲ್ಲಿ ಆಗಬಹುದು. ಪೂರ್ವ ಕೃಪೆ, ಅನುಗ್ರಹ, ಪೂರ್ವ ಸಂಸ್ಕಾರ ಎಲ್ಲ ಇದ್ದರೆ ಅವನಿಗೆ 7 ದಿನದಲ್ಲಿ ಆಯ್ತಲ್ಲ ಪರೀಕ್ಷಿತನಿಗೆ. ಅವನು ಸಂಸ್ಕಾರದಿಂದ ಇದ್ನೋ ಏನೋ ಯಾರಿಗೆ ಗೊತ್ತು, ಕೂಡಲೇ ಗೊತ್ತಾಯಿತೋ ಏನೋ ಯಾರಿಗೆ ಗೊತ್ತು. ಅಂತೂ ಯಾರಾದರೂ ಟ್ರೈ ಮಾಡೋಕ್ಕಂತೂ ಹೋಗಬೇಡಿ, ಗುರುಗಳಿಲ್ಲದೆ ಮಾಡತಕ್ಕದ್ದಲ್ಲ. ಕೆಲವರೆಲ್ಲ ಇವತ್ತು ತುಂಬ ಡಿಪ್ರೆಷನ್ಗೆ ಹೋಗಿರೋದೆಲ್ಲ ಇಂಥ ಕಾರಣದಿಂದಲೇ. ಯಾವುದೋ ಗುರುಗಳೇ ಹೇಳ್ತಾರೆ, ಹೀಗೆ ಮಾಡಿ ನಿಮಗೆ ನಾಳೆ ಕುಂಡಲಿನಿ ಜಾಗೃತ ಆಗುತ್ತೆ, ನಿಮಗೆ ಹೀಗೆ ಮಾಡಿ ನೀವು ಎಂಥದ್ದು ನೋಡಿ ದಿವ್ಯ ಶಕ್ತಿ ಬರುತ್ತೆ, ನಿಮಗೆ ಎಲ್ಲರ ಮೈಂಡ್ ರೀಡಿಂಗ್ ಗೊತ್ತಾಗುತ್ತೆ. ಮಾಡಿದವರೆಲ್ಲ ಪಾಪ ಹುಚ್ಚಾಗಿ ಹೇಗೆ ಮಾಡೋದು ವಾಪಸ್ ಬರೋಕ್ಕೆ ಗೊತ್ತಾಗ್ತಿಲ್ಲ ಅಂತ ಕೇಳಿದವರು ಇದ್ದಾರೆ. ಆದ್ದರಿಂದ ಈ ಎಚ್ಚರದ ಮಾತು ಹೇಳೋದು, ದಯವಿಟ್ಟು ನಿಮ್ಮ ಪಾಡಿಗೆ ಕೇಳಿಕೊಳ್ಳಿ, ಶ್ರುತವಾಗಿ ಇರಲಿ. ಸಮಯ ಬಂದಾಗ ಗುರು ಒದಗಿ ಅವನು ಅನುಗ್ರಹ ಮಾಡಿದರೆ ಆಗ ಅದನ್ನು ಬಳಸಿ. ನೀವು ಮಾಡೋಕ್ಕೆ ಹೋಗಬೇಡಿ. ಇದು ಎಕ್ಸ್ಪರಿಮೆಂಟಲ್ ಪ್ರೋಗ್ರಾಮ್ ಅಲ್ಲ, ನಾನು ಅದರ ದಾರಿಯವಳು ಅಲ್ಲ. ನನಗೆ ಅಂದರೆ ಯಾರಿಗೂ ಮಾರ್ಗದರ್ಶನ ಮಾಡುವುದರಲ್ಲಿ ನನಗೆ ನಂಬಿಕೆಗಳಿಲ್ಲ, ನಾನು ಅದನ್ನೆಲ್ಲ ಹೇಳುವುದೂ ಇಲ್ಲ.
ಅದು ಅವರವರ ಜೀವಕ್ಕೆ ಸಂಬಂಧಪಟ್ಟದ್ದು. ನೋಡಿ, ಇತ್ತೀಚೆಗೆ ಒಬ್ಬರು ಹೇಳ್ತಿದ್ರು, ನಾಡಿ ನೋಡುವಾಗ ನಮ್ಮಲ್ಲಿ ನಾಡಿ ಪದ್ಧತಿ ನೋಡೋದು ಹೇಗೆ ಹೇಳಿ, ತುಂಬ ಎಕ್ಸ್ಪರ್ಟ್ ಬಂದು ಹೀಗೆ ನಾಡಿ ಹಿಡಿಯೋದಲ್ವ ನಮಗೆಲ್ಲ ಗೊತ್ತಿರೋದು ಹಾಗೆ. ಒಬ್ಬ ಒಳ್ಳೆ ಎಕ್ಸ್ಪರ್ಟ್ ನಾಡಿ ಹಿಡಿಯೋದು. ಇನ್ನೊಬ್ಬರು ನನಗೀಗ ಸಿಕ್ಕವ್ರು ಹೇಳ್ತಾರೆ, ನಾಡಿ ನೋಡೋದು ಹಾಗಲ್ಲ, ಯಾಕಂದರೆ ನಾನು ಹಿಡಿಯುವಾಗ ನನ್ನ ನಾಡಿ ಬಡಿತ ಇರುತ್ತೆ, ನನ್ನ ನಾಡಿ ಬಡಿತವು ನಿಮ್ಮ ನಾಡಿ ಬಡಿತ ಜೊತೆಗೆ ಕೆಲಸ ಮಾಡುತ್ತಾ. ನಾಡಿ ನೋಡೋದು ಹೇಗೆ, ಅವನೇ ಅವನ ಬೆರಳನ್ನು ಹೀಗೆ ಹಿಡಿದು ಅವನು ಹೇಳಬೇಕು ಇಲ್ಲಿ ಯಾವ ಥರ ಮಿಡಿತ ಆಗ್ತಿದೆ ಅಂತ, ಅವನೇ ಅವನ ಕೈಯನ್ನು ಹಿಡಿದು ಹೇಳಬೇಕು ಇಲ್ಲಿ ಯಾವ ಥರದ ಬಡಿತ ಇದೆ ಅಂತ. ನಾವಲ್ಲ ಅಂತಾರೆ ನೋಡಿ, ಎಷ್ಟೆಷ್ಟು ಸೂಕ್ಷ್ಮ ಇದೆ ಅದು, ಒಂದೊಂದು ವಿಜ್ಞಾನ. ಹಾಗೆ ಅಂತರಂಗದ ಶಕ್ತಿಯನ್ನು ತಗೊಂಡು ಬಂದು ಒಂದು ಸ್ಥಿತಿಯಲ್ಲಿ ಪ್ರಾಣ ಆಜ್ಞಾಚಕ್ರಕ್ಕೆ ಬಂದಾಗ ಕೆಲವರಿರ್ತಾರಂತೆ, ಅವರಿಗೆ ತಾನು ಮತ್ತೆ ಈ ಪ್ರಕೃತಿ ತತ್ವದಲ್ಲಿ ಇರಬೇಕು ಅಂತ ಅನ್ನಿಸ್ತದೆ. ಅವರು ಭಗವಂತನನ್ನು ಸೇರಬೇಕು ಅಂತ ಯೋಚನೆ ಮಾಡಲ್ಲ. ಅವರೇನು ಮಾಡ್ತಾರೆ, ಈ ಆಜ್ಞಾಚಕ್ರದ ಮೂಲಕ ತಮ್ಮ ಪ್ರಾಣವನ್ನು ಹೊರಕ್ಕೆ ನೂಕಿಕೊಂಡರೆ ಅವರು ಇಲ್ಲಿಯೇ ಪ್ರಕೃತಿ ತತ್ವದಲ್ಲಿ ಲೀನವಾಗಿ ಮತ್ತೆ ಬರ್ತಾರೆ. ಅಥವಾ ಅವರು ಬ್ರಹ್ಮಲೋಕದವರೆಗೆ ಹೋಗಿಯೋ, ಚಂದ್ರಲೋಕದವರೆಗೆ ಹೋಗಿಯೋ, ಸ್ವರ್ಗಲೋಕದವರೆಗೆ ಹೋಗಿಯೋ ವಾಪಸ್ ಬರ್ತಾರೆ, ಭಗವಂತನನ್ನು ಸೇರುವುದಿಲ್ಲ. ಇದಕ್ಕೆ ಕ್ರಮ ಮುಕ್ತಿ ಮಾರ್ಗ ಅಂತಾನೆ ಶುಕಮುನಿಗಳು ಹೀಗೆ ಹೇಳ್ತಾರೆ ಪರೀಕ್ಷಿತನಿಗೆ. ಕ್ರಮ ಮುಕ್ತಿ ಮಾರ್ಗ. ಇನ್ನೊಂದು ಮುಕ್ತಿ ಮಾರ್ಗ ಅಂತಿದೆ. ಯಾವುದು? ಯಾವ ಪ್ರಕೃತಿ ತತ್ವ ಇಲ್ಲೇ ಯಾವುದೂ ಮತ್ತೆ ಬರುವ ಯೋಚನೆ ಇಲ್ಲದೆ ನೇರವಾಗಿ ಸಹಸ್ರಾರದ ಮೂಲಕ ಆ ಭಗವಂತನನ್ನೇ ನೆನೆದು ಅವನಲ್ಲದೆ ಇನ್ಯಾವುದೂ ನೆನೆಯದ ಸ್ಥಿತಿಯಲ್ಲಿ ಹೋಗಿ ಅವನಲ್ಲಿ ಲೀನವಾಗುವುದು, ಐಕ್ಯವಾಗುವುದು, ಅದು ಮುಕ್ತಿ ಮಾರ್ಗ. ಎರಡು ಥರ ನೀನು ಮಾಡ್ಬೋದು. ಎರಡು ಸಾಧನೆಗಳನ್ನು ಹೇಳಿದ್ದೇನೆ ಅಂತ ಬಹಳ ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ದೇನೆ. ಈ ಥರದ ಒಂದು ಮೆಥಡನ್ನು ಮೊದಲು ಶುಕಮುನಿಗಳು ಹೇಳ್ತಾರೆ. ಆಮೇಲೆ ಹೇಗೆ ಧ್ಯಾನ ಮಾಡೋದವರನ್ನು ನೋಡಿ, ನಮಗೆ ಬಹಳ ದೊಡ್ಡ ಸಂಗತಿ ನಾನು ನಿನ್ನೆ ದಿನ ಹೇಳಿದೆ. ನಮಗೆ ಇದೆಲ್ಲ ಹೇಗಾಗಿದೆ ಅಂತಲೇ ಗೊತ್ತಿಲ್ಲ ಅಲ್ವಾ? ಇದೆಲ್ಲ ಹೇಗಾಗಿದೆ? ನಾವು ಹುಟ್ಟುವಾಗಲೇ ನಮ್ಮ ಅಪ್ಪ ಅಮ್ಮ ಗಿಡ ನಟ್ಟಿದ್ದಾರೆ, ನಮಗೆ ಗೊತ್ತೇ ಇಲ್ಲ. ನಾವು ರೆಡಿಮೇಡ್ ತೋಟದಲ್ಲಿ ಹುಟ್ಟಿ ಬೆಳೆದಿದ್ದೇವೆ. ನಮ್ಮ ಅಪ್ಪ ಅಮ್ಮಂಗೆ ಕೇಳಿದರೆ ಹೌದು ಮೊದಲು ಬೋಳುಗುಡ್ಡೆ ಇತ್ತು, ನಾವೆಲ್ಲ ಬಂದು ಗಿಡ ಹಚ್ಚಿದ್ದೇವೆ ಹೇಳ್ತಾರೆ. ಅವ್ರಿಗೆ ಮೊದಲು ಕೇಳಿದರೆ ಗೊತ್ತಿಲ್ಲ, ಅಲ್ಲಿ ಭೂಮಿಯೇ ಇರಲಿಕ್ಕಿಲ್ಲ, ಅವರೇನೋ ಆಮೇಲೆ ಮಣ್ಣು ಗಿಣ್ಣು ಹಾಕಿ ಭೂಮಿ ಮಾಡಿರ್ಬೋದು, ಯಾರಿಗೂ ಗೊತ್ತು. ಇದು ಪೂರ್ವಕ್ಕೆ ಹೋದರೆ ರೂಟ್ ಕಾಸ್ ಯಾವುದು ಗೊತ್ತಿಲ್ಲ. ಪ್ರಹ್ಲಾದ ಹೇಳ್ತಾನೆ, ಅಪ್ಪ ನೀನು ಅಪ್ಪನಲ್ಲ, ನೀನೇ ಅಪ್ಪ ಅಂತ ಯಾಕೆ ಹಠ ಹಿಡಿತಿ? ನಾನೇ ಅಪ್ಪ, ನಾನೇ ಸರ್ವಸ್ವ, ನನ್ನಿಂದಲೇ. ಅಪ್ಪ ನಿನಗೆ ಅಪ್ಪ ಯಾರು? ಅವ್ನು ಹೇಳ್ತಾನೆ, ನನ್ನ ಅಪ್ಪ ಕಶ್ಯಪರು. ಕಶ್ಯಪರಿಗೆ ಯಾರಪ್ಪ? ಕಶ್ಯಪರಿಗೆ ಬ್ರಹ್ಮನಿಗೆ ಯಾರಪ್ಪ? ಅದು ಭಗವಂತ. ನೋಡಿ, ಅವರಿಗೆ ನಿಯರೆಸ್ಟ್ ರೂಟ್ ಗೊತ್ತುಂಟು. ಅವರು ಅಲ್ಲಿ ದೇವರಿಗೆ ಹತ್ತಿರ ಹುಟ್ಟಿದವರು, ಅವ್ರಿಗೆ ಗೊತ್ತಾಗುತ್ತೆ. ಪ್ರಹ್ಲಾದನಿಗೆ ಗೊತ್ತುಂಟು, ನನ್ನ ಅಜ್ಜ ಬ್ರಹ್ಮ, ಅಥವಾ ನನ್ನ ಅಜ್ಜ ಕಶ್ಯಪರ ಅಪ್ಪ ಬ್ರಹ್ಮ, ಆದ್ದರಿಂದ ನನ್ನ ಮುತ್ತಜ್ಜ ಬ್ರಹ್ಮ, ಮುತ್ತಜ್ಜನ ಅಪ್ಪ ಭಗವಂತ ಅಂತ ಗೊತ್ತುಂಟು. ನಮಗೆ ಗೊತ್ತಿಲ್ಲ. ಅದರಿಂದ ನಾವೇನು ಮಾಡಿದ್ದೇವೆ, ನಮಗೆ ವಂಶವೃಕ್ಷ ಮಾಡಿ ನೋಡಿ ನೀವೆಲ್ಲ. ನಿಮಗೆ ನಿಮ್ಮ ಅಜ್ಜ ಗೊತ್ತುಂಟು, ಅಜ್ಜನ ಹೆಸರಿನವರೆಗೆ ಗೊತ್ತಿರ್ತದೆ. ಮುತ್ತಜ್ಜ ಗೊತ್ತಿದ್ದರೆ ಭಾರಿ ವಿಶೇಷ. ಮುತ್ತಜ್ಜನ ಅಪ್ಪ ಕೇಳಿದರೆ ಯಾರಿಗಾರು ಗೊತ್ತುಂಟ? ರೂಟ್ ಗೊತ್ತಿಲ್ಲ ನಮಗೆ. ಅದರಿಂದ ನಾವೇ ಅಂತ ತಿಳಿದಿದ್ದೇವೆ. ಧ್ರುವನಿಗೆ ಗೊತ್ತಿತ್ತು ತನ್ನ ಅಪ್ಪ ಯಾರು ಅಂತ. ಅವ ಹೇಳಿದ, ನನ್ನ ಅಪ್ಪ ಉತ್ತಾನಪಾದನ ಅಪ್ಪ ಯಾರು? ಸ್ವಯಂಭುವ ಮನುವಿನ ಅಪ್ಪ ಯಾರು? ಬ್ರಹ್ಮನ ಅಪ್ಪ ಯಾರು? ಭಗವಂತ. ಅವರಿಗೆಲ್ಲ ನಿಯರೆಸ್ಟ್ ಕನೆಕ್ಷನ್. ನಮಗೆ ಗೊತ್ತಿಲ್ಲ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಜೀವನ ಎಲ್ಲ ವ್ಯರ್ಥ ಕಳೀತೇವೆ, ಜೀವನದ 50 ವರ್ಷ ನಿದ್ರೆಯಲ್ಲಿ ಕಳೀತೇವೆ ಅಂತಾನೆ ಪ್ರಹ್ಲಾದ. ಹೌದಲ್ವಾ? ದಿನಕ್ಕೆ 12 ಗಂಟೆ ನಿದ್ದೆ ಮಾಡ್ತೇವೆ. ದಿನಕ್ಕೆ 12 ಗಂಟೆ ಅಂದರೆ ಆಯುಷ್ಯದ 50 ವರ್ಷ ನಿದ್ರೆ ನಮ್ಮದು. ಮುಂದೆ ಹೇಳ್ತಾನೆ ಪ್ರಹ್ಲಾದ, 10 ವರ್ಷ ಬಾಲ್ಯ ಗೊತ್ತಿಲ್ಲದೆ ಕಳೀತೇವೆ, 60 ಆಯಿತು. ಇನ್ನು 20 ವರ್ಷ ಯೌವನದ ಮದ ಅಹಂಕಾರ, ಅದರಲ್ಲಿ ಕಳೀತೇವೆ, 80 ಆಯಿತು. ಕೊನೆಗೆ ವೃದ್ಧಾಪ್ಯ ಬಂತು, 10 ವರ್ಷ ಪರಾವಲಂಬನೆ. ಯಾರಾದರೂ ನೋಡಿಕೊಳ್ಬೇಕು, ಕೈ ಕಾಲೆಲ್ಲ ಏನು ಭಾರಿ ಆಟ ಆಡಿದ್ದು, ಈಗ ಕೆಲಸವೇ ಮಾಡಲ್ಲ. ಯಾರಾದರೂ ಹೇಳಿದರೆ ಕೈ ಎತ್ತಬೇಕು, ಯಾರಾದರೂ ಕರ್ಕೊಂಡು ಹೋದರೆ ನಡಿಬೇಕು, ಯಾರಾದರೂ ನೋಡಪ್ಪ ಅಂತ ಹೇಳಿ ದೊಡ್ಡದೊಂದು ಬೂತ್ ಕನ್ನಡಿ ಹಾಕಿ ತೋರಿಸ್ಬೇಕು. ಅವನು ಹೇಳ್ತಾನೆ ಪ್ರಹ್ಲಾದ, ಕೊನೆಯದ್ದು 10 ಅಥವಾ 20 ವರ್ಷ ಪರಾವಲಂಬನೆ. ನಿನ್ನನ್ನು ಯಾವಾಗ ನೋಡಿದೆವಪ್ಪ? ಸಮಯವೇ ಕೊಡಲಿಲ್ವಲ್ಲ. ನಿನಗೆ ಸಮಯ ಕೊಡದ ಕಣ್ಣುಗಳು ನವಿಲುಗರಿಯ ಕಣ್ಣುಗಳು, ನಿನಗೆ ಸಮಯ ಕೊಡದ ಕೈಗಳು ಹೆಣದ ಕೈಗಳು, ನಿನಗೆ ಸಮಯ ಕೊಡದ ನಾಲಿಗೆ ಅದು ಕಪ್ಪೆಯ ಒಟಗುಟ್ಟುವಿಕೆ,
ನಿನಗೆ ಸಮಯ ಕೊಡದ ಶಿರಸ್ತ್ರಾಣ ತೊಟ್ಟ ಕಿರೀಟ ಧರಿಸಿದ ಮಹಾ ತಲೆಗಳು ಕೂಡ ಅದು ಹೆಣದ ತಲೆ. ನಿನ್ನನ್ನು ನೆನೆಯದ, ನಿನ್ನನ್ನು ಭಜಿಸದ, ನಿನಗಾಗಿ ಯೋಚಿಸದ, ನಿನ್ನನ್ನೇ ನೆನೆದು ಕರ್ತವ್ಯ ಮಾಡದ, ಕರ್ಮಗಳನ್ನು ಮಾಡದ ಒಂದು ಬದುಕೇ ಅಲ್ಲ. ಅದರ ಆಚೆಗಿನ ಬದುಕು ಅದು ಅವನ ಬಳಿಗೆ ಕರೆದುಕೊಂಡು ಹೋಗುತ್ತೆ. ಅದು ಮುಕ್ತಿ ಮಾರ್ಗಕ್ಕೆ ಹತ್ತಿರದ್ದು ಅಂತ ಶುಕಮುನಿಗಳು ಕೂಡ, ಶುಕಮುನಿಗಳು ಒಬ್ಬರು ಬ್ರಹ್ಮಚಾರಿಗಳು, ಅವಧೂತರು. ಅವರು ಹೇಳ್ತಾರೆ, ಮನುಷ್ಯ ಜೀವನ ಇಡೀ ಹಗಲು ದುಡ್ಡು ಮಾಡೋಕ್ಕೆ ಹೋಗ್ತಾನೆ, ಆಮೇಲೆ ಸಂಸಾರ ಸುಖ ಅಂತಾನೆ, ಸಂಜೆಗಾಗುವಾಗ ದೈಹಿಕ ಸುಖಕ್ಕೆ ಸಮಯ ತೆಗಿತಾನೆ. ಶುಕಮುನಿಗಳು ಛೇಡಿಸ್ತಾರೆ. ರಾತ್ರಿ ಬಹಳ ಜನ ಕೆಲವರು ನಿದ್ರೆ ಬಿಡ್ತಾರೆ, ದೇವರಿಗಾಗಿ ಅಲ್ಲ, ದೇಹಕ್ಕಾಗಿ. ಸಮಯ ಆಯಿತಾ? ಹಾಂ, ಈ ಥರ ಇರುವುದನ್ನು ಹೇಳಿ, ಹಾಗಾದರೆ ಆ ಭಗವಂತನನ್ನು ನೆನೆಯುವುದು ಹೇಗೆ? ಆ ಭಗವಂತನನ್ನು ನೆನೆಯುವುದಕ್ಕೊಂದು ಕ್ರಮ ಇದೆಯಪ್ಪ. ಅವನು ಎಲ್ಲಿ ಇದ್ದ, ಹೇಗೆ ಕಾಣಿಸಿದ್ದನ್ನು ನೀನು ಭಾವಿಸಬೇಕು. ಹೇಗೆ ಭಾವಿಸುವುದರಿಂದ ಅವನು ನಿನ್ನ ಒಳಗಾಗ್ತಾನೆ ಅನ್ನುವುದನ್ನು ಪರೀಕ್ಷಿತನಿಗೆ ಶುಕಮುನಿಗಳು ಹೇಳಿದರು. ನಾನು ನಾಳೆಯ ದಿನ ಆ ಭಗವಂತ ಹೇಗೆ ಕಾಣಿಸ್ತಾನೆ, ನಮಗೂ ಕೂಡ ಹೇಗೆ ನಮ್ಮೊಳಗಿದ್ದಾನೆ, ಅವನನ್ನು ಕಾಣುವ ದಾರಿಗಳು ಹೇಗೆ ಅನ್ನೋದನ್ನು ನಾಳೆ ದಿನ ಹೇಳ್ತೀನಿ. ನಮಸ್ಕಾರ.